ತಾಯಿ ಶ್ರೀ ಮಹಿಷಮರ್ದಿನಿ ದೇವಿಯನ್ನ ಮನಸಾರೆ ಸ್ಮರಿಸಿಕೊಂಡು ಗುರು ಜನರಿಗೆ ಕೊಡಬಹುದ ಇದೀಗ ಬ್ರಹ್ಮ ಕಲಶೋತ್ಸವದ ಶುಭದಿನದಂದು ಬಂದಿರುವಂತಹ ಎಲ್ಲ ಇವತ್ತಿನ ನೋಡುಗಳನ್ನು ಕೋಪ ವಿಸ್ತೃತನಾಗಿಸುವ ರಮಣೀಯ ನಿಸರ್ಗಧಾರವಾದ ಗುರುನಾಡು ಪ್ರಕೃತಿ ಆರಾಧನೆಯ ಬೇರು ದರ್ಶಿಸಿಕೊಂಡು ನೀಡುತ್ತದೆ. ಪುರಾಣ, ಇತಿಹಾಸ, ಸಂಸ್ಕೃತಿಗಳ ಮೇಲೆ ಇಲ್ಲಿನ ಧಾರ್ಮಿಕ ಆಚರಣೆಗಳು ಬೆಳಗುತ್ತಿರುವುದು. ಹಲವು ಶತಮಾನಗಳ ಹಿಂದೆ ಈ ಪರಿಸರದಲ್ಲಿ ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆಗಾಗಿ ನೆಲೆನಿಂತ ತಾಯಿ ಶ್ರೀ ಮಹಿಷಮರ್ದಿನಿ. ಸಾಧುಗಳು, ದಾರ್ಶನಿಕರು, ಇತಿಹಾಸಕಾರರು, ಹೋರಾಟಗಾರರು, ಧರ್ಮಪ್ರೇಮಿಗಳು, ಸಜ್ಜನರಿಂದ ಬೆಳೆದು ಬಂದ ಗ್ರಾಮ ಪುಣಚ. ದೇವರ ಕುಂಡದ ಮುಂಚದ ಹುತ್ತ ಮೃತಿಕೆಯೊಳಗೆ ಗ್ರಾಮಗಳಿಂದ ಪ್ರಕಟಗೊಂಡ ಜಗನ್ಮಾತೆ ಪುಣಚದ ಜನರಲ್ಲಿ ಸಮಷ್ಟಿಯ ಸಾತ್ವಿಕ ಸಮನ್ವಯವನ್ನು ಸೃಷ್ಟಿಸಿದರು. ತಾಯಿಯ ಸಾನ್ನಿಧ್ಯದಿಂದ ಆರಾಧನೆ, ನಡವಳಿಕೆ, ಧರ್ಮಶ್ರದ್ಧೆ, ಸಚ್ಚಾರಿತ್ರ್ಯವು ಬೆಳಗಿತು. ನಿತ್ಯ ಪೂಜಾದಿ ಕೈಂಕರ್ಯಗಳು ಶತಮಾನಗಳಿಂದ ನಡೆಯುತ್ತಾ ಗ್ರಾಮದ ಅನೇಕ ಮಹನೀಯರ ಶ್ರಮ, ಸೇವೆ, ದೂರದೃಷ್ಟಿಯ ಫಲವಾಗಿ 1973ರಿಂದ ಶ್ರೀ ಕ್ಷೇತ್ರ ಅಭಿವೃದ್ಧಿಗೆ ಅಡಿಯಿಟ್ಟಿತು. 1985ರಲ್ಲಿ ಮೊದಲ ಬ್ರಹ್ಮ ಕಲಶೋತ್ಸವ ನಡೆಸಲಾಯಿತು. 2008ರಲ್ಲಿ ಎರಡನೇ ಬಾರಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯಿತು. ಪ್ರಮುಖರ ಮುಂದಾಳತ್ವದಲ್ಲಿ ಸದ್ಧರ್ಮ ಸದ್ಭಕ್ತರ ಸಮನ್ವಯತೆ, ಶ್ರದ್ಧೆಯ ಮೂಲ ಸ್ವರೂಪವಾಗಿ ತಾಯಿಯ ಸತ್ಪ್ರೇರಣೆಯಂತೆ 3ನೇ ಬಾರಿಗೆ ಸಂಭ್ರಮದ ಬ್ರಹ್ಮ ಕಲಶೋತ್ಸವ ಇಂದು ಸಾಂಗವಾಗಿ ಸಾರ್ಥಕ್ಯಗೊಂಡಿದೆ. ಹಿರಿಯರ ಮಾರ್ಗದರ್ಶನ, ಊರಿನ ಜನರ ಶ್ರಮ ಸೇವೆ, ತ್ಯಾಗ, ಸಹಕಾರ, ಸಮಷ್ಟಿಯ ಆಶಯ, ಅರ್ಪಣೆ, ಸಹಭಾಗಿತ್ವದ ಮಹಾನ್ ಸಂಕಲ್ಪದಲ್ಲಿ ಸಾಕಾರಗೊಂಡ ಬ್ರಹ್ಮ ಕಲಶೋತ್ಸವದ ಧರ್ಮಸಭೆ ಇದು. ಇದೀಗ ಬಂದಿರುವಂತಹ ಅತಿಥಿ ಗಣ್ಯರನ್ನ ಅತ್ಯಂತ ಶ್ರದ್ಧೆಯಿಂದ ಸ್ವಾಗತಿಸುತ್ತಾರೆ ಶ್ರೀಯುತ ರವೀಂದ್ರ ಪರಿಯಾಳು. ಜೈ ಶ್ರೀರಾಮ್. ತಾಯಿ ಮಹಿಷಮರ್ದಿನಿಯ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಕಳೆದ 8ನೇ ತಾರೀಕಿನಿಂದ ಪ್ರಾರಂಭ ಆಗಿ ಇಂದಿನ ತನಕ ಕಳೆದ 5 ದಿನಗಳಿಂದ ಈ ಸಭಾಂಗಣದಲ್ಲಿ ಅನ್ಯ ಸಭಾ ಕಾರ್ಯಕ್ರಮಗಳು ನಡೆದವು. ನಮ್ಮ ಜಿಲ್ಲೆಯ ಹಾಗೂ ಪರ ಜಿಲ್ಲೆಯ ಅನೇಕ ಸಾಧು ಸಂತರು, ಮಹನೀಯರು, ಧಾರ್ಮಿಕ ಮುಖಂಡರು, ಮುಂದಾಳುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತಾದಿಗಳ ಜ್ಞಾನದ ಬುತ್ತಿಯನ್ನು ತುಂಬುವಂಥ ಕೆಲಸವನ್ನು, ಹಾಗೆ ಸಾಮಾಜಿಕ ಪರಿವರ್ತನೆಗೆ ಬೇಕಾದಂತಹ ತಳಹದಿಯನ್ನು ಭದ್ರಗೊಳಿಸುವಂಥ ಕೆಲಸವು ಈ ಸಭಾಂಗಣದಲ್ಲಿ ನಡೆಯಿತು. ಇವತ್ತು 6ನೇ ದಿನ ಈ ಸಭಾಂಗಣದಲ್ಲಿ ಕೊನೆಯ ದಿನದ ಸಮಾರೋಪದ ಧಾರ್ಮಿಕ ಸಭೆ ಇದು ನಡೀತಾ ಇದೆ. ನಮ್ಮೆಲ್ಲರ ಸೌಭಾಗ್ಯ ಈ ಕಾರ್ಯಕ್ರಮದಲ್ಲಿ, ಸಮಾರೋಪ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥವರು ರಾಮಚಂದ್ರಾಪುರ ಮಠದ ಶ್ರೀಗಳು. ಕಳೆದ ಹಲವಾರು ವರ್ಷಗಳಿಂದ ತನ್ನ ನಿರಂತರ ಚಟುವಟಿಕೆಯ ಮೂಲಕ ಹಿಂದೂ ಸಮಾಜದ ಪುನರುತ್ಥಾನಕ್ಕಾಗಿ, ಅದು ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಬೇಕಾದಂಥ ಒಂದು ಕೈಂಕರ್ಯದಲ್ಲಿ ನಿರಂತರ ತೊಡಗಿಸಿಕೊಂಡಿರುವಂಥವರು ಸ್ವಾಮೀಜಿಗಳು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕಿರುವಂಥ ಗೋಕರ್ಣ ಸಂಸ್ಥಾನದ ರಾಮಚಂದ್ರಾಪುರ ಮಠದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶೋತ್ಸವ ಸಮಿತಿ, ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳ ಪರವಾಗಿ ಗೌರವಾದರ ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಅವರ ಬಲಪಕ್ಕದಲ್ಲಿ ಕುಳಿತುಕೊಂಡಿರುವಂಥವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್. ಪ್ರಾಯಶಃ ಪರಿಚಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕಳೆದ 6 ದಶಕಗಳಿಂದ ತನ್ನ ಉಸಿರಿನಲ್ಲೂ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವಂತಹ, ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳಲ್ಲಿಯೂ ಒಬ್ಬ ಕಾರ್ಯಕರ್ತನ ಜೊತೆ ಕಾರ್ಯಕರ್ತನಾಗಿ
ನಾಯಕರಿಗೆ ನಾಯಕನಾಗಿ ಬಹುಶಃ ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಅಷ್ಟೇ ಇಡೀ ಕರ್ನಾಟಕ ಪ್ರಾಂತದಲ್ಲಿ ಹಿಂದೂ ಸಮಾಜದ ಶಕ್ತಿ ಕೇಂದ್ರ ಅದು ಯಾರು ಅಂತ ಕೇಳಿದರೆ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ. ಇವತ್ತು ಇಂತಹ ಸಭೆಗೆ, ಅದು ನಮ್ಮ ಕಾರ್ಯಕ್ರಮದ ಕೊನೆಯ ದಿವಸದ ಸಭೆಗೆ ಸಮಾರೋಪದ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂಥ ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಭಟ್, ವಿವೇಕಾನಂದ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಗಿರುವಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಗೌರವಾನ್ವಿತ ಅಧ್ಯಕ್ಷರು, ಕಲ್ಲಡ್ಕದ ಶ್ರೀರಾಮ ವಿದ್ಯಾಕೇಂದ್ರದ ಸ್ಥಾಪಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರಿಗೆ ಅಶೋಕ್ ಮೂಡಂಬೈಲು ಪಂಚಾಯತ್ ಸದಸ್ಯರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಶರಣ್ ಪಂಪ್ವೆಲ್, ಹೆಸರಿನಲ್ಲೇ ಒಂದು ಪಂಚಿದೆ. ಪ್ರಾಯಶಃ ಮಂಗಳೂರಿನ ಕಾರ್ಯಕರ್ತರು, ಹಿಂದೂ ಸಮಾಜದ ತರುಣರ ಧ್ವನಿ, ಹಿಂದೂ ಶಕ್ತಿಯ ಒಂದು ಪ್ರತಿಧ್ವನಿ. ಪ್ರಾಯಶಃ ಈ ರಾಜ್ಯದಾದ್ಯಂತ ಹಿಂದೂ ತರುಣರ ಹೃದಯದಲ್ಲಿ ಹಿಂದುತ್ವದ ಜ್ವಾಲೆಯನ್ನು ಉರಿಸಬಹುದಾದಂಥ ಒಬ್ಬ ತರುಣ, ನಮ್ಮೆಲ್ಲರ ಆತ್ಮೀಯರು, ಇಡೀ ರಾಜ್ಯದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿ ಓಡಾಡ್ತಾ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಒಬ್ಬ ಕಾರ್ಯಕರ್ತ. ಬಜರಂಗ ದಳದ ಪ್ರಾಂತ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಶರಣ್ ಪಂಪ್ವೆಲ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಶ್ರೀ ಶರಣ್ ಪಂಪ್ವೆಲ್ ಇವರಿಗೆ ಪ್ರೀತಮ್ ಪೂಂಜಾ ಸ್ವಾಗತ ಸಮಿತಿ ಅಧ್ಯಕ್ಷರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಸಹಾಯಕ ಮಹಾಪ್ರಬಂಧಕರಾಗಿರುವಂಥ ಶ್ರೀಯುತ ಆನಂದ ನಾಯಕ್ ಬೈರಿಕಟ್ಟೆ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಶ್ರೀಯುತ ಆನಂದ ನಾಯಕ ಬೈರಿಕಟ್ಟೆ ಇವರಿಗೆ ಶ್ರೀಯುತ ವೀರಪ್ಪ ಮೂಲ್ಯ ಭಜನಾ ಸಮಿತಿಯ ಅಧ್ಯಕ್ಷರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರವಿಶೆಟ್ಟಿ ಮೂಡಂಬೈಲು, ನಮ್ಮೆಲ್ಲರ ಆತ್ಮೀಯ ಪ್ರೀತಿಯ ರವಿಯಣ್ಣ, ತನ್ನ ಉದ್ಯಮ ಕತ್ತಾರ್ನಲ್ಲಿ, ಹುಟ್ಟಿದ್ದು ಪುಣಚದಲ್ಲಿ, ವ್ಯವಹಾರ ಇಡೀ ದೇಶದಲ್ಲಿ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ಜಗತ್ತಿನಲ್ಲಿ ಓಡಾಟ ಮಾಡುವಂಥ ಒಬ್ಬ ಉದ್ಯಮಿ. ನಾವು ನೋಡಿರ್ಬೋದು, ಕಳೆದ 8-10 ದಿನಗಳಿಂದ ಈ ಪರಿಸರದಲ್ಲಿ ಬೆಳಗಿನಿಂದ ಸಂಜೆ ತನಕ ಇದ್ದಾರೆ. ಒಬ್ಬ ಸಹಜವಾಗಿರುವಂಥ ಸರ್ವೇ ಸಾಮಾನ್ಯ ವ್ಯಕ್ತಿಯಾಗಿ ಈ ಬ್ರಹ್ಮಕಲಶದಲ್ಲಿ ಇಡೀ ಶಕ್ತಿಯಾಗಿ ಓಡಾಡ್ತಾ ಇರತಕ್ಕಂಥ, ಜೊತೆಗೆ ತನ್ನ ಉದ್ಯಮದ ಸಂದರ್ಭದಲ್ಲಿ ನೂರಾರು ಮನೆಗಳಿಗೆ ಬೆಳಕು ನೀಡಿದಂಥ ಶ್ರೀಯುತ ರವಿಶೆಟ್ಟಿ ಮೂಡಂಬೈಲು, ನಮ್ಮೆಲ್ಲರ ಹೆಮ್ಮೆಯ ರವಿಯಣ್ಣ ಇವತ್ತು ಈ ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಶ್ರೀಯುತ ರವಿಶೆಟ್ಟಿ ಮೂಡಂಬೈಲು ಇವರಿಗೆ ಕಿರಣ್ ಚಂದ್ರ ಅವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಅನೇಕ ಮುಖಂಡರು, ಹಿರಿಯರು ಭಾಗವಹಿಸ್ತಾ ಇದ್ದೀರಿ. ಅನ್ಯಾಯ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸ್ತಾ ಇದ್ದೀರಿ. ತಾಯಿ ಮಹಿಷಮರ್ದಿನಿಯ ಭಕ್ತಾದಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿ ಅತ್ಯಂತ ಶ್ರದ್ಧೆ, ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಹಾಗೆ ಪ್ರಚಾರ ಮಾಧ್ಯಮದ ಬಂಧುಗಳಿದ್ದಾರೆ, ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದಿರುವಂಥ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಅತ್ಯಂತ ಶ್ರದ್ಧೆಯ ಸ್ವಾಗತವನ್ನು ಕೋರ್ತಾ, ಇದೀಗ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ಹಿಂದೂ ಸಮಾಜದ ಸ್ಫೂರ್ತಿ, ಪ್ರಖರ ವಾಗ್ಮಿ, ಯುವ ಸಮುದಾಯದ ಶಕ್ತಿ, ವಿಶ್ವ ಹಿಂದೂ ಪರಿಷತ್
ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶ್ರೀ ಶರಣ್ ಪಂಪುವೆಲ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಾಯಿ ಮಹಿಷಾಮರ್ದಿನಿಗೆ ಮನಸಾರೆ ನೆನೆಯುತ್ತಾ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕರ್ ಅವರಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಇಲ್ಲಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರವಿ ಶೆಟ್ಟಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮಹಾಪ್ರಬಂಧಕರಾದಂಥ ಶ್ರೀ ಆನಂದ್ ನಾಯ್ಕರವರೇ, ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ, ಮಾಧ್ಯಮ ಮಿತ್ರರೇ, ತಾಯಿ ಮಹಿಷಿ ಮರ್ದಿನಿಯ ಬ್ರಹ್ಮಕಲಶೋತ್ಸವದ ಕೊನೆಯ ದಿವಸದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ತಾಯಿಯನ್ನು ಶಕ್ತಿಯ ರೂಪದಲ್ಲಿ ಆರಾಧನೆ ಮಾಡುವಂಥ ಪ್ರಪಂಚದಲ್ಲಿ ಏಕೈಕ ದೇಶ ಅದು ನಮ್ಮ ದೇಶ ಭಾರತ. ಆ ತಾಯಿಯನ್ನು ಭೂಮಿ ತಾಯಿಯ ರೂಪದಲ್ಲಿ, ಗೋಮಾತೆಯ ರೂಪದಲ್ಲಿ, ಸರಸ್ವತಿಯ ರೂಪದಲ್ಲಿ, ಲಕ್ಷ್ಮಿಯ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ತಾಯಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬಂದಿರ್ತೀವಿ. ಹಾಗಾಗಿ ಜಗತ್ತಲ್ಲಿ ನಾವು ನಮ್ಮ ದೇಶದಲ್ಲಿ ತಾಯಿಯಂದಿರಿಗೆ ವಿಶೇಷವಾದಂಥ ಗೌರವವನ್ನು ನಾವು ಇವತ್ತು ಕೊಡ್ತಾ ಬಂದಿದ್ದೀವಿ. ಆ ಶಕ್ತಿಯ ಆರಾಧನೆಯೇ ಹಾಗೆ. ಆ ಶಕ್ತಿಯಲ್ಲಿದ್ದಂಥ ವಿಶೇಷವಾದಂಥ ಶಕ್ತಿ ಏನಿದೆ ಅದು ಇವತ್ತು ಭಾರತವನ್ನು ಕಾಪಾಡ್ತಾ ಇದೆ. ಅಂಥ ಒಂದು ಶ್ರೇಷ್ಠವಾದಂಥ ಸಂಸ್ಕೃತಿ ಅದು ನಮ್ಮ ದೇಶದ್ದು. ಹಾಗಾಗಿ ಅಂಥ ಶಕ್ತಿಯನ್ನು ಆರಾಧನೆ ಮಾಡುವಂಥ ದೇಶದಲ್ಲಿ ಇವತ್ತು ತಾಯಿಯಂದಿರ ಮೇಲೆ ಪ್ರತಿನಿತ್ಯ ಅವಮಾನ ಅಪಮಾನ ಇವತ್ತು ಆಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ತಾಯಂದಿರಿದ್ದ ಕಾರಣ ನಾನು ನನ್ನ ಸಂಘಟನೆಯ ದೃಷ್ಟಿಯಿಂದ ಬೇರೆ ಬೇರೆ ಕಡೆ ಹೋಗಬೇಕಾದ್ರೆ ಒಂದಷ್ಟು ನಮ್ಮ ಕಣ್ಮುಂದೆ ಆಗುತ್ತಿರುವಂತಹ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ. ವಿಶೇಷವಾಗಿ ಇವತ್ತು ಪ್ರಸ್ತುತ ಸ್ಥಿತಿಯಲ್ಲಿ ಆಗುತ್ತಿರುವಂತಹ ಲವ್ ಜಿಹಾದಿನ ಕಾರಣದಿಂದಾಗಿ ಇವತ್ತು ನಮ್ಮ ಹೆಣ್ಮಕ್ಕಳ ಮೇಲೆ, ತಾಯಂದಿರ ಮೇಲೆ ಪ್ರತಿನಿತ್ಯ ಅತ್ಯಾಚಾರ ಅನಾಚಾರಗಳು ಆಗ್ತಾ ಇದೆ. ನಮ್ಗೆ ಗೊತ್ತಿರ್ಬೋದು, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ವ್ಯವಸ್ಥಿತವಾಗಿ ಮತಾಂತರ ಮಾಡುವಂಥ ಒಂದು ಷಡ್ಯಂತ್ರ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಮೊನ್ನೆ ನಾವು ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ ನೋಡಿರ್ಬೋದು, ಶ್ರದ್ಧಾ ಅಂತ ಒಬ್ಳು ಹೆಣ್ಮಗಳು, ಮಹಾರಾಷ್ಟ್ರದವಳು, ಇನ್ನೇನು ನನ್ನ ಮಗಳನ್ನು ನಾನು ಕಲಿಸಬೇಕು, ಒಂದು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಅವಳನ್ನು ಮದುವೆ ಮಾಡಿಕೊಡಬೇಕು ಅಂತೇಳಿ ತಂದೆ ತಾಯಿಯವರು ಯೋಚನೆ ಮಾಡಿದರೆ ಆ ಹೆಣ್ಮಗಳಿಗೆ ಒಬ್ಬ ಮುಸಲ್ಮಾನ್ ಯುವಕನ ಪ್ರೀತಿ ಆಗುತ್ತೆ. ಪ್ರೀತಿಯಾಗಿ ಇನ್ನೇನು ನಾನು ಹುಡುಗನನ್ನು ಮದುವೆ ಆಗಬೇಕೆಂಬ ದೃಷ್ಟಿಯಿಂದ ದೆಹಲಿಯಿಂದ ಕಲಿಬೇಕಾದ್ರೆ ದೆಹಲಿಯಿಂದ ಬಿಟ್ಟು ತನ್ನ ತಾಯಿ ಮನೆಗೆ ಬಂದು ತಾಯಿ ಹತ್ರ ಹೇಳ್ತಾಳೆ, ಅಮ್ಮ ನಾನು ಒಬ್ಬ ಯುವಕನನ್ನು ಮದುವೆ ಆಗ್ತಾ ಇದ್ದೀನಿ, ಅವನ ಹೆಸರು ಹಫ್ತಾಬ್, ಅವನು ಮುಸಲ್ಮಾನ, ಅದಕ್ಕೋಸ್ಕರ ನೀನು ನನಗೆ ಅವನನ್ನು ಮದುವೆ ಮಾಡಿಸಿ ಕೊಡಬೇಕು ಅಂತೇಳಿ ತಾಯಿ ಹತ್ರ ಬೇಡ್ತಾಳೆ. ಸಹಜವಾಗಿಯೇ ತಾಯಿಗೆ ಆಶ್ಚರ್ಯ ಆಯಿತು. ಆ ತಾಯಿ ಹೇಳಿದ್ಲು, ನೋಡಮ್ಮ ಇವತ್ತು ಸರಿ ಇಲ್ಲ ವಾತಾವರಣ, ಇವತ್ತು ದೇಶದಲ್ಲಿ ಲವ್ ಜಿಹಾದ್ನ ಮುಖಾಂತರ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದೆ, ಹಾಗಾಗಿ ದಯವಿಟ್ಟು ಆ ಯುವಕನನ್ನು ನೀನು ಮದುವೆ ಆಗಬೇಡ ಅಂತ. ಆಗ ಹೆಣ್ಮಕ್ಕಳು ಕೊಟ್ಟಂಥ ಉತ್ತರ ಏನು ಗೊತ್ತಾ?
ಇಲ್ಲಮ್ಮ, ನನ್ನ ಹುಡುಗ ಬೇರೆ ಅಂತವನಲ್ಲವ, ಬಹಳ ಚೆನ್ನಾಗಿ ನನ್ನ ನೋಡ್ತಾನೆ, ಚೆನ್ನಾಗಿ ನಾನು ಅವನೊಟ್ಟಿಗೆ ಜೀವನ ಮಾಡ್ತೀನಿ, ಅದಕ್ಕೋಸ್ಕರ ದಯವಿಟ್ಟು ಅವನೊಟ್ಟಿಗೆ ಮದುವೆ ಮಾಡಿಸಿ ಕೊಡು ಅಂತೇಳಿ ಬೇಡ್ತಾಳೆ. ಆದರೆ ತಾಯಿ ಒಪ್ಪುವುದಿಲ್ಲ. ಕಡೆಗೆ ಮನೆ ಬಿಟ್ಟು ಬಂದು ದೆಹಲಿಗೆ ಬಂದು ಆ ಹುಡುಗನೊಟ್ಟಿಗೆ ಜೀವನ ಮಾಡ್ತಾಳೆ. ಸ್ವಲ್ಪ ದಿವಸಗಳ ನಂತರ ಗೊತ್ತಾಗುತ್ತೆ, ಆ ತಾಯಿಗೆ ಒಂದು ಫೋನ್ ಕರೆ ಬರುತ್ತೆ. ಫೋನಲ್ಲಿ ಹೇಳ್ತಾರೆ, ನಿಮ್ಮ ಮಗಳು ಹತ್ಯೆ ಆಗಿದ್ದಾಳೆ, ಸತ್ತಿದ್ದಾಳೆ ಅಂತೇಳಿ. ಹೇಗೆ ಆಗ್ಬೋದು ಆ ತಾಯಿಗೆ? ತಾಯಿ ಗಾಬರಿಗೊಂಡು ದೆಹಲಿಗೆ ಬರುತ್ತಾಳೆ. ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿದ ಮೇಲೆ ಸಾಯಲೇಬೇಕು. ಸತ್ತ ಮೇಲೆ ನಾವೆಲ್ಲರೂ ಯೋಚನೆ ಮಾಡೋದು ಸತ್ತವರ ಮುಖವನ್ನು ನೋಡಬೇಕು ಅಂತ ಆಸೆ ಪ್ರತಿಯೊಬ್ಬರಲ್ಲಿ ಇರುವುದು. ಆದರೆ ದುರಂತ ನೋಡಿ, ಆ ತಾಯಿ ಬಂದು ನನ್ನ ಮಗಳ ಮುಖವನ್ನು ನೋಡಬೇಕು ಅಂತೇಳಿ ಮುಖ ನೋಡ್ಲಿಕ್ಕೆ ಆಗಿಲ್ಲ. ಇನ್ನೇನು ನನ್ನ ಸತ್ತಂತ ಮಗಳ ಕಾಲನ್ನು ಹಿಡಿದು ನಮಸ್ಕಾರ ಮಾಡುವ ಅಂತ ಕೇಳಿದರೆ ಕಾಲೂ ಇಲ್ಲ. ಇನ್ನೇನಾದ್ರೂ ಕೈಯಲ್ಲಿ ಇಡುವ ಅಂತ ಕೇಳಿದರೆ ಕೈಯೂ ಇಲ್ಲ. ಆ ಹುಡುಗಿಯನ್ನು 32 ತುಂಡು ಮಾಡಿ ಬೇರೆ ಬೇರೆ ಕಡೆ ಹೋಗಿ ಬಿಸಾಡಿದ್ದಾನೆ. ಹಾಗಾಗಿ ಇದು ಎಂಥ ಒಂದು ಪ್ರೀತಿ, ಇದು ಎಂಥ ಒಂದು ಪ್ರೇಮ ನಾವು ಯೋಚನೆ ಮಾಡಬೇಕಲ್ಲ ಬಂಧುಗಳೇ. ಈ ರೀತಿಯಾಗಿ ಲವ್ ಜಿಹಾದ್ಗೆ ತಮ್ಮ ಹೆಣ್ಮಕ್ಕಳು ಬಲಿಯಾಗಿ ಅವಳ ಹತ್ಯೆ ಆಗುತ್ತಿರುವಂಥ ಘಟನೆ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಕಳೆದ ವರ್ಷ ಇದೇ ಉಳ್ಳಾಳದಲ್ಲಿ ಇವತ್ತು ದೀಪ್ತಿ ಅಂತ ಒಬ್ಬಳು ಹೆಣ್ಮಗಳಿದ್ರು, ಪ್ರತಿಷ್ಠಿತ ಸಮಾಜದ ಹೆಣ್ಮಗಳು. ಅವಳದು ಮೂಲ ಕೊಡಗು. ಅಲ್ಲಿ ಅಷ್ಟೇ ತಂದೆ ತಾಯಿ ತನ್ನ ಮಗಳು ಕಲಿಬೇಕೆಂಬ ಕಾರಣಕ್ಕೋಸ್ಕರ ಡಾಕ್ಟರ್ ಮಾಡಬೇಕೆಂಬ ಆಸೆಯಿಂದ ದೇರ್ಲಕಟ್ಟೆಯಲ್ಲಿರುವಂಥ ಫಿಸಿಯೋಥೆರಪಿ ಕಾಲೇಜಲ್ಲಿ ಅವಳಿಗೆ ಕಲಿಸ್ತಾರೆ. ಇನ್ನೇನು ಮಗಳು ಮುಗಿದು ಡಾಕ್ಟರ್ ಆಗ್ತಾಳೆ ಎಂಬ ತಕ್ಷಣ ಯೋಚನೆ ಮಾಡಬೇಕಾದ್ರೆ ಅವಳು ಅಷ್ಟೇ ಒಬ್ಬ ಮುಸಲ್ಮಾನ ಯುವಕನನ್ನು ಪ್ರೀತಿ ಮಾಡ್ತಾಳೆ. ಅದು ಸಹ ಹುಡುಗ ಯಾರು ಗೊತ್ತಾ? ಒಬ್ಬರ ಪ್ರತಿಷ್ಠಿತ ಮಾಜಿ ಶಾಸಕರಾದಂಥ ಇದೀನಪ್ಪನವರ ಮೊಮ್ಮಗ. ಪ್ರೀತಿ ಮಾಡ್ತಾಳೆ, ಮದುವೆ ಆಗ್ತಾಳೆ. ಮದುವೆ ಆದಮೇಲೆ ಗೊತ್ತಾಗುತ್ತೆ, ಮೊನ್ನೆ ರಾಷ್ಟ್ರೀಯ ತನಿಖಾ ದಳದವರು ಅವಳನ್ನು ಬಂಧನ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವಳಿಗೆ ಸಿರಿಯಾದಲ್ಲಿರುವಂಥ ಭಯೋತ್ಪಾದಕರ ಜೊತೆ ಸಂಪರ್ಕ ಇದೆ. ನಾವು ಆ ಮನೆಯ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಹೇಗಾದರೂ ಮಾಡಿ ಆ ಹುಡುಗಿ ಹತ್ರ ಮಾತಾಡಿಕೊಂಡು ಏನು ಕತೆ ಅಂತೇಳಿ ನೋಡೋಣ ಅಂತೇಳಿ. ಆದರೆ ನಮಗೆ ಆ ಹುಡುಗಿ ಹತ್ರ ಮಾತಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಜೈಲಲ್ಲಿದ್ದಾಳೆ. ಈ ರೀತಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಭಯೋತ್ಪಾದಕರ ಜೊತೆ ಜೋಡಿಸುವಂಥ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಇನ್ನೊಂದು ಘಟನೆ ನಮ್ಮ ಊರಿದ್ದೆ. ಕಳೆದ ವರ್ಷ ಇದೇ ವಿಟ್ಲದಲ್ಲಿ ಆಯಿತು. ಆತ್ಮೀಯ ಅಂತ ಒಬ್ಬಳು ಹೆಣ್ಮಗಳು, 14 ವರ್ಷ ಅವಳಿಗೆ. ಇನ್ನೇನು 9ನೇ ಕ್ಲಾಸು, ಇನ್ನೇನು 10ನೇ ಕ್ಲಾಸಿಗೆ ಅವಳು ಹೋಗ್ಬೇಕು. ತಂದೆ ತಾಯಿಯವರು ಕೂಲಿ ಕೆಲಸ ಮಾಡ್ತಾರೆ. ಅಂಥ ಮನೆಗೆ ಒಬ್ಬ ಮುಸಲ್ಮಾನ ಯುವಕನ ಪರಿಚಯ ಆಗುತ್ತೆ. 30 ವರ್ಷ ಆ ಮುಸಲ್ಮಾನನಿಗೆ ಪ್ರೀತಿ. ಪಾಪ ಹುಡುಗಿ ಚೂರು ಸಹ ಅವಳಿಗೆ ಸಪೋರ್ಟ್ ಮಾಡಿಲ್ಲ. ಆದರೆ ಪ್ರತಿ ದಿವಸ ಯುವಕ ಬಂದು ಆ ತಾಯಿ ಹತ್ರ ನಿಮ್ಮ ಮಗಳು ಬೇಕು, ನಿಮ್ಮ ಮಗಳನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂತೆ. ಆ ತಾಯಿ ಹೇಳ್ತಾಳೆ, ನನ್ನ ಮಗಳಿಗೆ ಇನ್ನೂ 13 ವರ್ಷ, ನನಗೆ 30 ವರ್ಷ, ಇನ್ನೂ ಸಾಕಷ್ಟು ಅವಳು ಕಲಿಬೇಕು, ದಯವಿಟ್ಟು ನಮ್ಮ ಮನೆಯ ತಂಟೆಗೆ ಬರಬೇಡ ಅಂತೇಳಿ. ಕೊನೆಗೆ ಆ ಹುಡುಗಿಯ ತಾಯಿ ಆ ಮುಸಲ್ಮಾನ ಯುವಕನ ತಾಯಿಯ ಬಳಿ ಹೋಗಿ ಬೇಡ್ತಾಳೆ, ನೋಡಮ್ಮ, ನಿನ್ನ ಮಗ ನನ್ನ ಮಗಳಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾನೆ, ದಯವಿಟ್ಟು ಮಗನಿಗೆ ಹೇಳು ಅಂತೇಳಿ. ಆಗ ಮುಸಲ್ಮಾನ ಯುವಕನ ತಾಯಿ ಕೊಟ್ಟಂತ ಉತ್ತರ ಏನು ಗೊತ್ತಾ? ನನಗೇನು ಮಾಡ್ಲಿಕ್ಕಾಗಲ್ಲ, ಅವನಿಗೆ ಅವಳೇ ಬೇಕಾ ಅಂತೇಳಿ. ನೋಡಿ ಹೇಗಿದೆ ಕತೆ ಅಂತೇಳಿ. ಕೊನೆಗೆ ಅವನು ಏನೋ ಮಾಟ ವಾಮಾಚಾರ ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಆ ತೊಂದರೆ ಕೊಟ್ಟು ಕಡೆಗೆ ಅವನ ಆ ಇದನ್ನು ತಾಳಲಾರದೆ, ತೊಂದರೆಯನ್ನು ತಾಳಲಾರದೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ತಾಳೆ. ಹೀಗಾಗಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ನ ಮುಖಾಂತರ ಒಂದ ಹೆಣ್ಮಗಳು ಭಯೋತ್ಪಾದಕರ ಜೊತೆ ಸಂಪರ್ಕ, ಅಥವಾ ಹೆಣ್ಮಗಳ ಹತ್ಯೆ, ಅಥವಾ ಹೆಣ್ಮಗಳ ಆತ್ಮಹತ್ಯೆ. ಈ ರೀತಿ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಹೆಣ್ಮಕ್ಕಳ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಸಂಚು ಇವತ್ತು ಆಗ್ತಾ ಇದೆ. ನಿನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ, ಇದೇ ವಿಟ್ಲದಲ್ಲಿ ಇಬ್ಬರು ಮುಸಲ್ಮಾನರು ಮನೆಗೆ ಬಂದ ಹುಡುಗಿಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಏನೋ ನಮ್ಮ ಪುಣ್ಯ ಯಾರೋ ಆ ಮನೆ ಹತ್ತಿರದವರು ಹಿಡ್ಕೊಂಡು ಪೊಲೀಸರಿಗೆ ಕೊಟ್ಟರು. ಇವತ್ತು ಕೇಸಾಗಿ ಜೈಲಲ್ಲಿದ್ದಾರೆ.
ಹೀಗಾಗಿ ಪ್ರತಿನಿತ್ಯ ಇವತ್ತು ಈ ರೀತಿಯ ತೊಂದರೆಗಳು ನಮ್ಮ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದರ ಬಗ್ಗೆ ನಾವೇನಾದರೂ ಜಾಗೃತಿ ಆಗ್ಬೋದಾ? ಅದಕ್ಕೋಸ್ಕರ ತಾಯಿ ಮಹಿಷಿ ಮರ್ದಿನಿ ಹತ್ರ ನಾವು ಇಲ್ಲಿ ಪ್ರಾರ್ಥನೆ ಮಾಡುವುದೇನು? ನಮಗೆಲ್ಲರಿಗೂ ಸುಖ ಕೊಡಿ, ಅಷ್ಟು ಮಾತ್ರ ಅಲ್ಲ, ಸರ್ವರಿಗೂ ಸುಖ ಕೊಡಿ, ಜಗತ್ತಿನಲ್ಲಿದ್ದಂಥ ಎಲ್ಲರಿಗೂ ಸುಖ ಕೊಡಿ ಅಂತ ನಾವು ಬೇಡ್ತೀವಿ. ಅದು ನಮ್ಮ ಧರ್ಮ. ಅದರ ಬದಲು ಇವತ್ತು ಏನು ನಮ್ಮ ಸಮಾಜದ ವಿರುದ್ಧ, ತಮ್ಮ ಹೆಣ್ಮಕ್ಕಳ ವಿರುದ್ಧ ಧ್ವನಿ ಯಾರು ಎತ್ತುತ್ತಾ ಇದ್ದಾರೆ, ಅವರ ವಿರುದ್ಧ ಹೋರಾಟ ಮಾಡಲು ನಮಗೇನಾದರೂ ಶಕ್ತಿಯನ್ನು ಕೊಡ್ಬೋದಾ? ಅಂಥ ಸಾಮರ್ಥ್ಯವನ್ನು ನಮ್ಗೆ ಕೊಡ್ಬೋದಾ ಅಂತೇಳಿ ತಾಯಿ ಹತ್ರ ನಾವೇನಾದರೂ ಬೇಡ್ಬೋದಾ? ಆ ತಾಯಿಯ ಶಕ್ತಿಯನ್ನು ಪಡೆದುಕೊಂಡು ಇವತ್ತು ಹಿಂದೂ ಸಮಾಜದಲ್ಲಿ ಆಗುತ್ತಿರುವಂಥ, ಹಿಂದೂ ಸಮಾಜದ ಮೇಲೆ ಆಗುತ್ತಿರುವಂಥ ದಬ್ಬಾಳಿಕೆ ಏನಿದೆ, ದಾಳಿಗಳು ಏನು ನಡೀತಾ ಇದೆ, ಅದರ ವಿರುದ್ಧ ತಾಯಂದಿರೇ ನಾವು ಉತ್ತರವನ್ನು ಕೊಡಬಹುದಾ? ಈ ರೀತಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ನಾನು ವಿಟ್ಲದ ಮಿತ್ತೂರಿನಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೆ. ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾದಂಥ ವಿಷಯ ಇದು. ಮೊನ್ನೆ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟಿನ ಸಂದರ್ಭ ಒಬ್ಬ ಶಾರೀಕ್ ಎಂಬಂತವನನ್ನು ಬಂಧನ ಮಾಡ್ತಾರೆ. ಆ ಬಂಧನ ಮಾಡಿದ ಮೇಲೆ, ರಾಷ್ಟ್ರೀಯ ತನಿಖಾ ದಳವರು ಬಂಧನ ಮಾಡಿದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಇದೊಂದು ವ್ಯವಸ್ಥಿತವಾದಂಥ ತಂಡ ಇಡೀ ದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 2047 ಇಸವಿಗೆ ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತ ನಡೆಸಬೇಕೆಂಬಂಥ ಹುನ್ನಾರ ಸಂಚು ಇವತ್ತು ನಡೀತಾ ಇದೆ. ಅದರ ಮೂಲ ಕೇಂದ್ರ ಯಾವುದು ಅಂತ ಯೋಚನೆ ಮಾಡಿದರೆ ಮಿತ್ತೂರಿನಲ್ಲಿರುವಂತಹ ಒಂದು ಕಮ್ಯುನಿಟಿ ಹಾಲ್ ಅದು. ಇವತ್ತು ರಾಷ್ಟ್ರೀಯ ತನಿಖಾ ದಳದವರು ಅದನ್ನು ಸೀಸ್ ಮಾಡಿದ್ದಾರೆ. ನಮ್ಗೆ ಯಾರಿಗೂ ಇದು ಗೊತ್ತೇ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಬಿಜೆಪಿಯ ಕಾರ್ಯಕರ್ತ, ಸಂಘದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡಲಿಕ್ಕೆ ಅವರು ನಡೆಸಿದಂಥ ಪ್ಲಾನ್ ಎಲ್ಲಿ ಆಗಿದೆ ಅಂತ ಕೇಳಿದರೆ ಇದೇ ಕಮ್ಯುನಿಟಿ ಹಾಲಲ್ಲಿ. ಮೊನ್ನೆ ಯಾರೋ ಒಬ್ರು ಪೊಲೀಸರು ಮಾತಾಡಬೇಕಾದ್ರೆ ಹೇಳಿದ್ರು, ಕಳೆದ 5-6 ವರ್ಷಗಳಿಂದ ಇಡೀ ದೇಶದಿಂದ ಹತ್ತಿರ 5,000ಕ್ಕಿಂತಲೂ ಹೆಚ್ಚು ಜನ ಆ ಕಮ್ಯುನಿಟಿ ಹಾಲಿಗೆ ಬಂದು ಅಲ್ಲಿಂದ ಟ್ರೈನಿಂಗ್ ಪಡೆದುಕೊಂಡು ಇಡೀ ದೇಶದಲ್ಲಿ ಭಯೋತ್ಪಾದಕತೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಎಂಬಂಥ ಅಂಶ ಇವತ್ತು ರಾಷ್ಟ್ರೀಯ ತನಿಖಾ ದಳದವರು ಇವತ್ತು ಬಯಲು ಮಾಡಿದ್ದಾರೆ. ಯಾವುದು ಇವತ್ತು ನಮ್ಗೆ ಗೊತ್ತಾಗುತ್ತಿಲ್ಲ ಅಂತೇಳಿ. ಅದಕ್ಕೋಸ್ಕರ ಇವತ್ತು ಇದರ ಬಗ್ಗೆ ನಾವೇನಾದರೂ ಜಾಗೃತಿ ಮೂಡಿಸ್ಬೋದಾ? ನಿನ್ನೆ ಆ ಮಿತ್ತೂರಿನಲ್ಲಿ ಮಾತಾಡಬೇಕಾದ್ರೆ ಎಲ್ಲರೂ ಮಾತಾಡಿದರು. ಅಲ್ಲಿದ್ದಂಥ ಮುಸಲ್ಮಾನರು ಬಹಳ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೆ, ಎಲ್ಲರೂ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾಡಿಸ ಆ ಕಮ್ಯುನಿಟಿಯಲ್ಲಿ ಆ ನಡೆದಂಥ ಘಟನೆಗಳನ್ನು, ಅಲ್ಲಿ ಆಗುತ್ತಿರುವಂಥ ಯೋಜನೆಗಳನ್ನು, ಷಡ್ಯಂತ್ರಗಳನ್ನು ಯಾರು ಬಾಯಿ ಬಿಟ್ಟಲೇ ಇಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾದಂಥ ಸಂಚು ಇವತ್ತು ನಮ್ಮ ನಡುವೆ ಇವತ್ತು ನಡೀತಾ ಇದೆ ಬಂಧುಗಳೇ. ಇದರ ಬಗ್ಗೆನೂ ನಾವು ಜಾಗೃತಿಯನ್ನು ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ನಮ್ಮ ನಡುವೆ ಇವತ್ತು ಗೋವುಗಳ ಪ್ರತಿನಿತ್ಯ ಗೋವಿನ ಕಳ್ಳತನ, ಗೋವಿನ ಹತ್ಯೆ, ಅಕ್ರಮವಾಗಿ ಅಂತ ಗೋ ಸಾಗಾಟ ಇವತ್ತು ಪ್ರತಿನಿತ್ಯ ಆಗ್ತಾ ಇದೆ. ಇವತ್ತು ಬಹಳ ಸಂತೋಷ ಅಂದರೆ ಸರ್ಕಾರ ಒಂದು ಗೋ ಹತ್ಯೆ ನಿಷೇಧ ಕಾನೂನನ್ನು ತಂದಿದೆ. ಬಹುಶಃ ನಮಗೆಲ್ಲರಿಗೂ ಇದರ ಅರಿವು ಕಡಿಮೆ ಇದೆ. ಈ ಕಾನೂನಿನ ಪ್ರಕಾರ ಹಸು ಇರ್ಬೋದು, ಕರು ಇರ್ಬೋದು, ಹೋರಿ ಇರ್ಬೋದು, ಎತ್ತು ಇರ್ಬೋದು, ಇದನ್ನು ಕಡಿಯುವಂತಿಲ್ಲ. ಇವತ್ತು ಇದನ್ನೇನಾದರೂ ಕಡಿದ್ರೆ ಇವತ್ತು ಕಠಿಣವಾದಂಥ ಶಿಕ್ಷೆ ಇವತ್ತು ಹೊಸ ಕಾನೂನಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಯಾರಾದರೂ ದನವನ್ನು ಕಳ್ಳತನ ಮಾಡಿಕೊಂಡು ಯಾವುದೊಂದು ಮನೆಯಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕಸಾಯಿಖಾನೆಯಲ್ಲಿ ಅದನ್ನು ಹತ್ಯೆ ಮಾಡಿದರೆ ಆ ಜಾಗವನ್ನು ಮುಟ್ಟುಗೋಲು ಹಾಕುವಂಥ ಒಂದು ಕಾನೂನು ಇವತ್ತು ಈ ಹೊಸ ಕಾನೂನಲ್ಲಿ ಇದೆ. ಹಾಗಾಗಿ ನಾವು ಈ ರೀತಿಯ ಘಟನೆಗಳಾದಾಗ ಇವತ್ತು ತಕ್ಷಣ ಹೋಗಿ ಪೊಲೀಸರಿಗೆ ದೂರು ಕೊಟ್ಟು, ಇವತ್ತೇನು ಹೊಸ ಕಾನೂನು ಬಂದಿದೆ ಆ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಲು ಇವತ್ತು ನಾವು ಪೊಲೀಸರ ಹತ್ರ ಮನವಿ ಆಗ್ರಹ ಮಾಡಬೇಕಾಗಿದೆ. ಮೊದಲು ಈ ಕಾನೂನು ಇರಲಿಲ್ಲ. ಹಾಗಾಗಿ ವ್ಯವಸ್ಥಿತವಾಗಿ ಒಂದು ಕಾನೂನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಕಾನೂನನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಭಾಗದಲ್ಲಿ ಆ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಜವಾಬ್ದಾರಿ ನಮ್ಮದೆಲ್ಲರದ್ದು ಇದೆ. ಇದನ್ನೆಲ್ಲವನ್ನು ಮಾಡಿಕೊಂಡು ಹಿಂದೂ ಸಮಾಜವನ್ನು ಒಟ್ಟು ಮಾಡಿಕೊಂಡು ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಮಾಡೋಣ ಅಂತೇಳಿ ಹೇಳಿ
ಕೊನೆಯಲ್ಲಿ ನಾನು ಸಭೆಯಲ್ಲಿ ಮಾತಾಡ್ತೇನೆ ಈ ಮಾತನ್ನು. ಇವತ್ತು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಜಾತಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಎಲ್ಲಿ ನೋಡಿದರೂ ಇವತ್ತು ಜಾತಿಗಳ ನಡುವೆ ಸಂಘರ್ಷ, ನನ್ನ ಜಾತಿ ಮೇಲೂ ಈ ಜಾತಿ ಮೇಲೂ ಎಂಬಂಥ ಚರ್ಚೆಗಳು ಇವತ್ತು ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡೋದು, ನಾವು ಯಾವುದೇ ಜಾತಿ ಇರ್ಬೋದು, ಯಾವುದು ನಮ್ಮ ಜಾತಿ ಸಂಘಟನೆ ಬೇಕು, ಸರಿ ಇರಲಿ. ಯಾವುದು ಜಾತಿ ಸಂಘಟನೆಯ ಕಾರ್ಯಕ್ರಮ ಬೇಕು, ಕಾರ್ಯಕ್ರಮವನ್ನು ಮಾಡೋಣ. ಯಾವುದೋ ಒಂದು ಜಾತಿಗೆ ಇವತ್ತು ನಿಗಮ ಮಂಡಳಿ ಕೇಳ್ತಾ ಇದ್ದಾರೆ, ತೊಂದರೆಯಲ್ಲಿ ತಗೊಳ್ಳೋಣ. ಯಾವುದೋ ಒಂದು ಸರ್ಕಾರದಿಂದ ಜಾತಿಗೆ ಅನುದಾನ ಬೇಕು, ಅದನ್ನು ತೆಗೆದುಕೊಳ್ಳೋಣ. ಅಥವಾ ಯಾವುದೋ ಒಂದು ನಮ್ಮ ಸರ್ಟಿಫಿಕೇಟ್ ಇದೆ, ಸ್ಕೂಲ್ ಸರ್ಟಿಫಿಕೇಟ್, ಅದಕ್ಕೆ ಜಾತಿ ಹೆಸರು ಕೇಳ್ತಾರೆ, ಜಾತಿ ಹೆಸರು ಕೊಡೋಣ. ಅಥವಾ ಯಾವುದೋ ಒಂದು ಆಧಾರ್ ಕಾರ್ಡ್ ಅಥವಾ ಇನ್ಯಾವುದೋ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾರ್ಡ್ಗಳಿದೆ, ಪೇಪರ್ಗಳಿದೆ, ಅದಕ್ಕೆಲ್ಲವನ್ನು ಜಾತಿ ಕೇಳ್ತಾರೆ, ಎಲ್ಲವನ್ನು ಕೊಡೋಣ. ಆದರೆ ಹಿಂದುತ್ವಕ್ಕೆ ತೊಂದರೆ ಆದಾಗ, ಹಿಂದೂ ಸಮಾಜಕ್ಕೆ ತೊಂದರೆ ಆದಾಗ ಆ ಜಾತಿಗಳನ್ನೆಲ್ಲವನ್ನು ಬದಿಗಿಟ್ಟು ನಾವೆಲ್ಲರೂ ಒಂದು ಎಂಬಂಥ ಭಾವನೆ ಇವತ್ತು ನಮ್ಮೊಳಗೆ ಇವತ್ತು ಬರಬೇಕಾಗಿದೆ. ಇಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಮಾಜವನ್ನು ನಾವೆಲ್ಲರೂ ಮಾಡಬೇಕು ಅಂತ ಕೇಳುತ್ತಾ, ಇವತ್ತು ಇಸ್ಲಾಮಿನ ಒಳಿತಿಗಾಗಿ ಭಾರತವನ್ನು ಧ್ವಂಸ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಆದರೆ ನಾವು ಭಾರತದ ಒಳಿತಿಗಾಗಿ ಮಾತ್ರ ಅಲ್ಲ, ಜಗತ್ತಿನ ಒಳಿತಿಗಾಗಿ ನಮ್ಮ ದೇಶವನ್ನು ಉಳಿಸುವಂಥ, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ, ನಮ್ಮ ದೇಶದ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸ ಅದು ಹಿಂದೂಗಳಿಂದ ಆಗಬೇಕಾಗಿದೆ. ಅದು ಹಿಂದೂಗಳು ಮಾತ್ರ ಸಾಧ್ಯ. ಅದನ್ನೆಲ್ಲವನ್ನು ನಾವೆಲ್ಲ ಮಾಡೋಣ ಅಂತೇಳಿ ಹೇಳಿ, ನನಗೆ ಪೂಜ್ಯ ಸ್ವಾಮೀಜಿಗಳ ಇರುವಂಥ ವೇದಿಕೆಯಲ್ಲಿ ಅಷ್ಟು ಮಾತ್ರ ಅಲ್ಲ, ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರ ವೇದಿಕೆಯಲ್ಲಿ ನನಗೆ ಇವತ್ತು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಆ ಅವಕಾಶಕ್ಕೆ ನಾನು ತಮಗೆಲ್ಲರಿಗೂ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ, ಜೈ ಶ್ರೀರಾಮ್. ಹಿಂದೂ ಸಮಾಜದ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಸಂಘಟನೆಯ ಅನಿವಾರ್ಯತೆ ಮತ್ತು ಧರ್ಮಶ್ರದ್ಧೆಯ ಅಗತ್ಯತೆಯ ಅನುಭವೈದ್ಯ ವಿಚಾರಗಳನ್ನು ಪ್ರಸ್ತುತಪಡಿಸಿದ ಶರಣ್ ಪಂಪುವೆಲ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೊತೆ ಗಣ್ಯ ಉಪಸ್ಥಿತಿಯನ್ನು ಪಡೀಲಿಕ್ಕಿರುವಂಥ ಪುತ್ತೂರಿನ ಜನಪ್ರಿಯ ಶಾಸಕರಾದ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಸಂಜೀವ ಮಠಂದೂರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವ್ಯಾಸಪೀಠದಲ್ಲಿ ತಾವು ಉಪಸ್ಥಿತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪತ್ರಕರ್ತರಾದ ಶ್ರೀ ವಿಷ್ಣುಗುಪ್ತ ಪುಣಚ ಇವರು ಶಾಸಕರಿಗೆ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೀಗ ನಮ್ಮೂರಿನ ಪ್ರತಿಭೆ ದೂರದ ಬೆಂಗಳೂರಿನಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀ ಹರೀಶ್ ಆಜರ್ ಇವರಿಂದ ಆಶಯ ಗೀತೆ. ಶಾರದೆಯ ಸದನವಿದು, ಶಾರದೆಯ ಸದನವಿದು, ರಾಷ್ಟ್ರದೀಕ್ಷೆಯ ಭವನ, ಪೂರ್ಣತೆಯ ಪಥಿಕನಿಗೆ ದೀಪಗಂಬ, ತನ್ನರಿವ ಗಳಿಸಿ ರಾಷ್ಟ್ರದುನ್ನತಿ ಬಯಸಿ, ತನ್ನರಿವ ಗಳಿಸಿ ರಾಷ್ಟ್ರದುನ್ನತಿ ಬಯಸಿ, ಮುನ್ನಡೆವ ಸಾಧಕನ ಸ್ಫೂರ್ತಿ ಬಿಂಬ, ಶಾರದೆಯ ಸದನವಿದು, ರಾಷ್ಟ್ರದೀಕ್ಷೆಯ ಭವನ, ಲೋಕಹಿತದಾಶಯದ
ಋಷಿತುಲ್ಯ ಸಾಧಕರ ಕಲ್ಪನೆಯ ಕುಸುಮಗಳು ಅರಳಿಹವು ಇಲ್ಲಿ, ಕಾಯಿಗಳು ಮಾಗಿಹವು ಸಫಲತೆಯ ಪಡೆದಿಹವು, ಕಾಯಿಗಳು ಮಾಗಿಹವು ಸಫಲತೆಯ ಪಡೆದಿಹವು, ದಶ ದಿಶೆಗೆ ಏಕತೆಯ ಬೀಜ ಚೆಲ್ಲಿ, ಶಾರದೆಯ ಸದನವಿದು. ಶೈಶವದ ತೊದಲ್ನುಡಿಗೆ ಬಾಲ್ಯದಾಟದ ಮನೆಗೆ ಹೊಸ ಶೋಧ ಕೆಳಸುತಿಹ ಯುವ ಮನಸ್ಸಿಗೆ, ದೇಶವೇ ಮೊದಲೆಂಬ ಸಂಸ್ಕಾರ ಕ್ಷಣ ಕ್ಷಣವು, ದೇಶವೇ ಮೊದಲೆಂಬ ಸಂಸ್ಕಾರ ಕ್ಷಣ ಕ್ಷಣವು, ಹೊಸ ದೃಷ್ಟಿ ಹೊಸ ದಿಕ್ಕು ಯುವ ಜನತೆಗೆ, ಶಾರದೆಯ ಸದನವಿದು. ಹಾಲೊಳಡಗಿಹ ಘೃತವ ಸಂಸ್ಕರಿಸಿ ಪಡೆವಂತೆ ಪ್ರತಿಭೆಗಳ ನಾವರಸಿ ಬಲವಿವೆವು. ಹಾಲೊಳಡಗಿಹ ಘೃತವ ಸಂಸ್ಕರಿಸಿ ಪಡೆವಂತೆ ಪ್ರತಿಭೆಗಳ ನಾವರಸಿ ಬಲವಿವೆವು. ಪ್ರಾಚೀನ ಸಂಸ್ಕೃತಿಯ ಮೂಲ ದ್ರವ್ಯಕ್ಕೆ ನಾವು ಹೊಸತನದ ಸಭ್ಯತೆಯ ಕಂಪಿವೆವು ಕಂಪಿವೆವು. ಶಾರದೆಯ ಸದನವಿದು. ಸಾಧನೆಯ ಯಾನವಿದು ಹೊಸತಿರುವ ಕಾಣುತ್ತಿದೆ. ಪ್ರೇಮದಲ್ಲಿ ಶುಭ ವಚನ ನೀಡಿರೆ ಮಗೆ. ಸಾಧನೆಯ ಯಾನವಿದು ಹೊಸತಿರುವ ಕಾಣುತ್ತಿದೆ. ಪ್ರೇಮದಲ್ಲಿ ಶುಭ ವಚನ ನೀಡಿರೆ ಮಗೆ. ಪೂರ್ಣದೆಡೆಗಿನ ಪಯಣ ಹೊಸ ಚರಣದಾರಂಭ. ಪೂರ್ಣದೆಡೆಗಿನ ಪಯಣ ಹೊಸ ಚರಣದಾರಂಭ. ನಿಮ್ಮ ಹಾರೈಕೆಗಳೇ ರಕ್ಷೆ ನಮಗೆ, ರಕ್ಷೆ ನಮಗೆ. ಶಾರದೆಯ ಸದನವಿದು. ರಾಷ್ಟ್ರದೀಕ್ಷೆಯ ಭವನ ಪೂರ್ಣತೆಯ ಪಥಿಕನಿಗೆ ದೀಪಗಂಬ. ತನ್ನರಿವ ತಾಗಳಿಸಿ ರಾಷ್ಟ್ರದುನ್ನತಿ ಬಯಸಿ. ತನ್ನರಿವ ತಾನ್ಗಳಿಸಿ ರಾಷ್ಟ್ರದುನ್ನತಿ ಬಯಸಿ. ಮುನ್ನಡೆವ ಸಾಧಕನ ಸ್ಫೂರ್ತಿ ಬಿಂಬ. ಶಾರದೆಯ ಸದನವಿದು. ಶಾರದೆಯ ಸದನವಿದು. ಶಾರದೆಯ ಸದನವಿದು. ರಾಷ್ಟ್ರದೀಕ್ಷೆಯ ಭವನ. ಧನ್ಯವಾದಗಳು ಸುಶ್ರಾವ್ಯ ಗೀತೆಗೆ. ನಮ್ಮ ಇಂದಿನ ಗೌರವ ಉಪಸ್ಥಿತಿಯನ್ನು ಪಡೆಯಲಿರುವಂಥ ಶ್ರೀ ಕೃಷ್ಣಯ್ಯ ವಿಟ್ಲ ಅರಮನೆ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವ್ಯಾಸಪೀಠವನ್ನು ತಾವು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಕೃಷ್ಣಮೂರ್ತಿ ದಂಬೆ ಇವರು ಶ್ರೀಯುತರಿಗೆ ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಅಯೋಧ್ಯೆ ಶ್ರೀರಾಮ ಮಂದಿರ ಹೋರಾಟದಿಂದ ಹಿಡಿದು ಇಂದಿನವರೆಗೂ ಹಿಂದೂ ಸಮಾಜದ ಆತ್ಮ ಚೈತನ್ಯವಾಗಿ ಹೃದಯ ಸಾಮ್ರಾಟರಾಗಿ ಗ್ರಾಮದಿಂದ ರಾಷ್ಟ್ರದವರೆಗೂ ಮಾರ್ಗದರ್ಶನ ಮತ್ತು ಸ್ಫುಟಗೊಂಡ ವ್ಯಕ್ತಿತ್ವದ ತೇಜಸ್ಸು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿರುವ ಗೌರವಾನ್ವಿತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕರಿಂದ ಬ್ರಹ್ಮಕಲಶೋತ್ಸವ ಧರ್ಮಸಭೆಯ ಸಮಾರೋಪ ಭಾಷಣ. ಎಲ್ಲರಿಗೂ ಜೈ ಶ್ರೀರಾಮ್. ಪುಣ್ಯ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶದ ಕೊನೆಯ ದಿನ ಒಂದು ಒಳ್ಳೆಯ ಸಂದೇಶವನ್ನು ತಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಸಾಮಾನ್ಯ ಎಲ್ಲರ ಆಶಯ. ಆ ರೀತಿ ಪರಮಪೂಜ್ಯ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಆಶೀರ್ವಚನ ಸಂದೇಶ ಅದು ತಮಗೆಲ್ಲರಿಗೂ ಸಿಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ಮತ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಸುಮಾರು 5 ದಶಕ, ಸುಮಾರೊಂದು 50 ವರ್ಷಗಳಿಂದ ಪುಣಿಚದ ಜೊತೆಯಲ್ಲಿ ನನ್ನ ಸಂಬಂಧ ಇದೆ. ಕಾರಣ, ಈಗ ಅದ್ಭುತವಾಗಿ ಒಂದು ಹಾಡನ್ನು ಹರೀಶರು ಹಾಡಿದರು. ಅವ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಬೆಳೆದಂಥ ಒಬ್ಬ ಹುಡುಗ. ಆ ಸಂಬಂಧ ನಮಗೆ ಕಳೆದ 5 ದಶಕಗಳಲ್ಲಿ ಒಂದು ರಾಷ್ಟ್ರೀಯತೆಯ ಚಿಂತನೆಯನ್ನು ಬೆಳೆಸುವಂಥ ಒಂದು ಗ್ರಾಮವಾಗಿ ಇದು ಪರಿವರ್ತನೆ ಆಯಿತು. RSS ಕಳೆದ ಅನೇಕ ವರ್ಷಗಳಿಂದ ಸಂಘದ ಶಾಖೆಯ ಮುಖಾಂತರ ವ್ಯಕ್ತಿ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡ್ತಾಯಿದೆ. ಆ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದರೆ, ಅವನು ದೇಶದ ಕೆಲಸ ಮಾಡಬೇಕು, ಗ್ರಾಮೋತ್ಥಾನದಿಂದ ಅಂತ ಗ್ರಾಮಗಳ ವಿಕಾಸವನ್ನು ಮಾಡ್ತಾ ಮಾಡ್ತಾ ಅದರ ಮುಖಾಂತರ ರಾಷ್ಟ್ರದ ಅಭ್ಯುದಯವನ್ನು ನೋಡಬೇಕು ಅಂತ. ಆ ರೀತಿಯಲ್ಲಿ ಒಂದು ಗ್ರಾಮದ ವಿಕಾಸದ ಕಾರ್ಯವನ್ನು ಕೈಗೆ ತೆಕ್ಕೊಂಡು ನಮ್ಮ ರಾಜ್ಯದಲ್ಲೇ ಒಂದು ಅದ್ಭುತವಾದಂಥ ಪರಿವರ್ತನೆಯ ಕೆಲಸವನ್ನು ಮಾಡ್ತಾ ಬಂದಿರುವಂಥ ಈ ಪುಣ್ಯ ಗ್ರಾಮ, ಅದಕ್ಕೆ ಪ್ರೇರಣೆಯಾಗಿ ನಿಂತವಳು ಮಹಿಷಮರ್ದಿನಿ ಅಂತ ನಾನು ಅಂದ್ಕೊಳ್ತೇನೆ. ಈಗ ಹಾಡಿನಲ್ಲಿ ಹೇಳಿದ ಹಾಗೆ ಜಗತ್ತಿನಲ್ಲಿ ತುಂಬ ದೇಶಗಳಿದೆ, ಒಂದು 204 ದೇಶಗಳು ಅಂತ ಹೇಳ್ತಾರೆ. 203 ದೇಶಗಳು ಬೇರೆ, ಭಾರತವೇ ಬೇರೆ. 203 ದೇಶಗಳಲ್ಲಿ ಕೂಡ ಅಲ್ಲಿರುವಂಥ ದೇಶ ಮತ್ತು ದೇವರು ಅದು ಬೇರೆ ಬೇರೆಯೇ. ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ಇರಾನ್ ಇದೆ, ಟರ್ಕಿ ಇದೆ, ಅರಬ್ ದೇಶಗಳಿದೆ. ಆ ದೇಶಕ್ಕೂ ಆ ದೇವರಿಗೆ ಏನು ಸಂಬಂಧ ಇಲ್ಲ. ಅಮೇರಿಕ ಇದೆ, ಇಂಗ್ಲೆಂಡ್ ಇದೆ, ರಷ್ಯಾ ಇದೆ. ಆ ದೇಶಗಳಿಗೂ ಆ ದೇವರಿಗೆ ಏನು ಸಂಬಂಧ ಇಲ್ಲ, ಬದಲಾಗ್ತಾ ಹೋಗ್ತದೆ. ಭಾರತ ಹಾಗೆಲ್ಲ. ಈಗ ಶರಣ ಪಂಪಲ್ಲಿ ಹೇಳಿದ್ರಲ್ಲ, ಹಿಂದೂ ಸಮಾಜ ಯಾಕೆ ಉಳಿಬೇಕು ಅಂತ ಕೇಳಿದರೆ, ಈ ದೇಶವನ್ನು ಉಳಿಸಲಿಕ್ಕೋಸ್ಕರ ಬೇಕು. ನಮ್ಮ ಮತ್ತು ಭಾರತದ ಸಂಬಂಧ ಅದು ಇನ್ನೆಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಅವಿನಾಭಾವ ಸಂಬಂಧ. ಅದು ಇಲ್ಲಿರುವಂಥ ಪುತ್ರೂಪಿ ಸಮಾಜ ಯಾವುದಿದೆ, ನಾವು ಈ ದೇಶವನ್ನು ನೋಡೋ ರೀತಿಯೇ ಬೇರೆ. ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಒಬ್ಬರು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅಂತ ಹೇಳುವಂಥವರ ಹೃದಯದಿಂದ ಸ್ಫುರಿಸಿದಂಥ ಒಂದು ಹಾಡು ಅದು ಒಂದೇ ಮಾತರಂ. ದುರ್ದೈವದಿಂದ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದ ಅದರ ಅದ್ಭುತವಾದಂಥ ಚರಣಗಳನ್ನು ಬಿಟ್ಟರು. ಕೊನೆಗೆ ಉಳಿದಿರುವಂಥದ್ದು ಒಂದು ಸಣ್ಣ ಭಾಗ ಮಾತ್ರ. ಒಂದೊಂದು ಬಾರಿ ಅದು ಆಕಾಶವಾಣಿಯಲ್ಲಿ ನಾವು ಕೇಳ್ತೇವೆ ಅಷ್ಟೇ. ಆದರೆ ಅದರಲ್ಲಿ ಏನು ಬರೆದಿದ್ರು ಅಂತ ಹೇಳಿದರೆ, ತಾಯಿ ನೀನು ಯಾರು ಅಂತ ಕೇಳಿದರೆ ಅವ್ರು ಹೇಳ್ತಾ ಇರುವಂಥದ್ದು, ನೀನೇ ಧರ್ಮ, ನೀನೇ ನಮ್ಮ ಮರ್ಮ, ನೀನೇ ನನ್ನ ಕೈಯಲ್ಲಿರುವಂಥ ಶಕ್ತಿ, ನೀನೇ ನನ್ನ ಹೃದಯದಲ್ಲಿರುವಂಥ ಭಕ್ತಿ. ನನಗೇನಾದರೂ ಒಂದು 4 ಪೈಸೆ ಹಣ ಆಗಿದ್ದಿದ್ರೆ ಅದು ನಿನ್ನ ಲಕ್ಷ್ಮೀ ರೂಪದಿಂದ, ನನಗೇನಾದ್ರು ಸ್ವಲ್ಪ ತಿಳುವಳಿಕೆ ಬಂದಿದ್ದಿದ್ರೆ
ಅದು ನಿನ್ನ ಸರಸ್ವತಿ ರೂಪದಿಂದ, ಶಾರದೆಯ ರೂಪದಿಂದ. ಆದರೆ ನಮ್ಮ ಮೇಲೆ ಆಕ್ರಮಣ ಆದಾಗ ನೀನು ಬರೇ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಕೂತ್ಕೊಳ್ಳಿಲ್ಲ. ನೀನು ದುರ್ಗೆ ಆದಿ, ಚಂಡಿ ಆದಿ, ಚಾಮುಂಡಿ ಆದಿ, ರಾಜರಾಜೇಶ್ವರಿ ಆದಿ, ಮಹಿಷಮರ್ದಿನಿ ಆದಿ. ನೀನು ಕೋಟಿ ಕೋಟಿ ಜನ ಮನೆ ಮಠಗಳನ್ನು ಬಿಟ್ಟು ಈ ಸ್ವಾತಂತ್ರ್ಯಕ್ಕೋಸ್ಕರ ಧುಮುಕಿದ್ರಲ್ಲ, ಅನೇಕ ಜನ ತರುಣರು ತರುಣಿಯರು ತಮ್ಮ ಕುತ್ತಿಗೆಯನ್ನು ನೇಣುಗಂಬಕ್ಕೆ ಕೊಟ್ಟರಲ್ಲ, ಅದಕ್ಕೆ ಕಾರಣ ಇದು. ಹೊರಗಡೆ ನೋಡುವಂಥ ಭೂಮಿ ಅಲ್ಲ ಇದು. ಈ ತಾಯಿಯ ಗರ್ಭದಲ್ಲಿ ನಾವು ಸಾಕ್ಷಾತ್ ಅಂತ ದೇವತೆಗಳನ್ನು ನೋಡ್ತಾ ಇದ್ದೇವೆ ಅಂತ. ಇದು ಸಾವಿರಾರು ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿ ತುಂಬಿರುವಂಥ ಭಾವನೆಗಳಿದು. ಅದಕ್ಕೋಸ್ಕರ ಇಲ್ಲೇ ದೇಶ ಮತ್ತು ದೇವರು ಒಂದೇ. ಇಲ್ಲಿರುವಂಥ ಕಲ್ಲುಗಳೇನಿದೆ, ಕಲ್ಲುಗಳು ಯಾಕೆ ಅಂತ ಕೇಳಿದರೆ, ಕೆಲವರು ಕಲ್ಲನ್ನು ಮೆರವಣಿಗೆ ಮೇಲೆ ಬಿಸಾಡಲಿಕ್ಕೆ ಅಥವಾ ಮನೆಗಳ ಮೇಲೆ ಬಿಸಾಡಲಿಕ್ಕೆ ಅಂಥದಕ್ಕೆ ಉಪಯೋಗ ಮಾಡಿದರೆ, ಹಿಂದೂ ಯಾಕೆ ಯೋಚನೆ ಮಾಡ್ತಾನೆ ಅಂತ ಕೇಳಿದರೆ, ಆ ಕಲ್ಲಿನಲ್ಲಿ ದೇವರಿದ್ದಾನೆ ಅಂತ. ಅದರಲ್ಲಿ ಶಿವ ಇರ್ಬೋದು, ಶಂಕರ ಇರ್ಬೋದು, ಮಹಿಷಮರ್ದಿನಿ ಇರ್ಬೋದು, ಅದರಲ್ಲಿ ದುರ್ಗೆ ಅದರಲ್ಲಿ ಇರ್ಬೋದು, ಹನುಮಂತನೇ ಇರ್ಬೋದು, ರಾಮನೇ ಇರ್ಬೋದು, ಕೃಷ್ಣನೇ ಇರ್ಬೋದು. ನಾವು ನೋಡ್ತಾ ಇರುವಂಥದ್ದೇ ಆ ಕಲ್ಲಿನಲ್ಲಿ. ಅದು ಆ ಶಿಲ್ಪಿ ಹತ್ರ ಹೇಳಿದರೆ ಅವನಿಗೆ ಕಾಣುವಂಥ ರೂಪ ಅದು. ಅದಕ್ಕೆ ಶಕ್ತಿ ತುಂಬಿಸಿ ನಾವು ಅದನ್ನು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಕಲ್ಲಿನಲ್ಲಿಯೂ ದೇವರನ್ನು ಕಾಣುವಂಥ ಜನ ನಾವು, ನೀರಿನಲ್ಲಿಯೂ ದೇವರನ್ನು ಕಾಣುವಂಥ ನಾವು. ಹರಿತಾ ಇರುವಂಥ ನದಿಗಳೇನಿದೆ, ಅದರಲ್ಲಿ ಹರಿತಾ ಇರುವಂಥದ್ದೊಂದು ಬರೀ ನೀರು ಅಂತ ನಾವು ಹೇಳಿಲ್ಲ. ಅಥವಾ ಯಾರು ವಿಜ್ಞಾನದ ವಿಭಾಗವಾದ ಹುಡುಗ ಅವನ ಹತ್ರ ಕೇಳಿದರೆ ಅವನು H2 ಅಂತ ಹೇಳ್ಬೋದು. ನಾವು ಹಾಗೆ ಹೇಳಲಿಲ್ಲ. ನಾವು ಅದನ್ನು ತೀರ್ಥ ಅಂತ ಹೇಳಿದೆವು. ನಾವು ಮೊನ್ನೆ ಅಕ್ಟೋಬರ್ 17ನೇ ತಾರೀಕಿಗೆ ಕಾವೇರಿ ಉಗಮ ಆಯಿತು. ಆ ಭಾಗಮಂಡಲದಲ್ಲಿ ಸಾವಿರಾರು ಜನ ಸೇರಿದರು ತಲಕಾವೇರಿಯಲ್ಲಿ. ಸಾಮಾನ್ಯ ಜನ ಮಾತ್ರ ಅಲ್ಲ, ಎಲ್ಲ IAS IPS ಅಧಿಕಾರಿಗಳು ಸೇರಿದರು. ರಾಜಕಾರಣಿಗಳು ಬಿಡಿ, ಅವರು ಸೇರ್ತಾ ಇರ್ತಾರೆ, ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಮೂಲ ಉದ್ದೇಶ ಏನಿತ್ತು ಅಂತ ಕೇಳಿದರೆ, ಅಲ್ಲಿ ಬರ್ತಾ ಇರುವಂಥ ಒಂದು ಹನಿ ನೀರು ನನ್ನ ತಲೆ ಮೇಲೇನೋ ನನ್ನ ನಾಲಿಗೆ ಮೇಲೇನೋ ಬಿದ್ದರೆ ನಾನು ಪುಣ್ಯವಂತ ಆಗ್ತೇನೆ ಅಂತ. ಅದಕ್ಕೆ ತೀರ್ಥ ಅಂತ ಹೇಳಿದೆವು ನಾವು. ಹಿಂದಿನ ಕಾಲದಲ್ಲಿ, ಈಗಲೂ ಅಪರೂಪದಲ್ಲಿ ಇರ್ಬೋದೇನ, ಸ್ನಾನ ಮಾಡಬೇಕಾದ್ರೆ ಅದು ಬೋರ್ವೆಲ್ನ ನೀರೇ ಆಗಿರ್ಬೋದು, ಆ ಚೆಂಬಿನಲ್ಲಿ ನೀರನ್ನು ಹಾಕ್ಕೊಂಡಾಗ ನಮ್ಮ ಹಿರಿಯರು ಹೇಳ್ತಾ ಇರುವಂಥದ್ದೇನು ಅಂತ ಕೇಳಿದರೆ, ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ನಿನ್ನಲ್ಲಿ ಅದೆಲ್ಲವೂ ಇದೆ ಅಂತ. ಅಂದರೆ ನದಿಯಲ್ಲಿ ಹರಿತಾ ಇರುವಂಥದ್ದು ತೀರ್ಥ ಅಂತ. ದುರ್ದೈವದಿಂದ ಅಥವಾ ಸುದೈವದಿಂದ ಗೊತ್ತಿಲ್ಲ ನನಗೆ, ಇವತ್ತು ಮತ್ತೆ ಒಂದು ಹೋರಾಟ ನಡೀತಾ ಇದೆ, ನೀರು ಉಳಿಸಿ ಅಂತ. ನೀರು ಉಳಿಸಿ ಅಂತ ಹೇಳಬೇಕಾದಂಥ ಅವಶ್ಯಕತೆಯೇ ಇರಲಿಲ್ಲ. ನಾವಿದನ್ನು ತೀರ್ಥ ಅಂತ ತಿಳ್ಕೊಂಡಿದ್ರೆ, ಸಾಮಾನ್ಯ ನೀವೆಲ್ಲ ನೋಡಿದ್ರೆ ಸತ್ಯನಾರಾಯಣ ಪೂಜೆಗೆ ಹೋಗ್ತೀರ, ಸತ್ಯನಾರಾಯಣ ಪೂಜೆ ಇಲ್ಲ ಅದಾದಮೇಲೆ ಎಲ್ಲರಿಗೂ ತೀರ್ಥ ಕೊಡ್ತಾರೆ. ಆ ತೀರ್ಥ ಹೇಗಿರ್ತದೆ ಅಂತ ನಿಮಗೆ ಗೊತ್ತು, ಭಾರಿ ರುಚಿ. ಅಕಸ್ಮಾತ್ ಯಾರೋ ಒಬ್ಬ ತೀರ್ಥ ಒಮ್ಮೆ ಕುಡಿದು ಆದಮೇಲೆ ಭಾರಿ ರುಚಿ ಉಂಟು ಅಂತ ಪುನಃ ಆ ಭಟ್ರ ಹತ್ರ ಹೋಗಿ ಪುನಃ ಒಂದು ಹಾಕಿ ಅಂತ ಹೇಳಿದ್ರೆ ಭಟ್ರ ಹಾಕೋದಿಲ್ಲ. ಆಯಿತು, ನಿನ್ನದಾಯಿತು, ಒಂದೇ ಚಮಚ ತೀರ್ಥ ಅಷ್ಟೇ ತಗೊಳ್ಬೇಕಾದ್ದು ಅಂತ. ಅದಕ್ಕೆ ನೀರು ಪೋಲ್ ಮಾಡಬೇಡಿ, ಹಾಳು ಮಾಡಬೇಕು ಅಂತ ಹೇಳಬೇಕು ಅಂತಿಲ್ಲ. ಅದು ತೀರ್ಥ ಅಂದರೆ ಅವನು ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡ್ತಾನೆ ಅವನು. ನಮ್ಮ ದೇಶ ಹಾಗೆ ನೋಡ್ಕೊಂಡು ನಮ್ಮ ನಂಬಿಕೆಗಳಲ್ಲಿ ಇದನ್ನೆಲ್ಲ ಉಳಿಸ್ತಾ ಹೋಗಿದ್ದೇವೆ ನಾವು. ಇಲ್ಲಿರುವಂಥ ಹಸು, ಅದರ ಬಗ್ಗೆ ಹೇಳಿದರು, ಗೋವಿನ ಬಗ್ಗೆ. ಯಾಕೆ ಗೋವು ಸರ್ವಶ್ರೇಷ್ಠ ಅಂತ ಕೇಳಿದರೆ, ಅದು ಹಾಲು ಕೊಡ್ತಾರೆ, ಹಾಲಿನಿಂದ ಮೊಸರು, ಮಜ್ಜಿಗೆಯ, ಬೆಣ್ಣೆಯ, ತುಪ್ಪವ ಅಷ್ಟಕ್ಕೆ ಮಾತ್ರ ಅಲ್ಲ ಅಂತ. ಅದರ ಸೆಗಣಿಯಿಂದ ಇಡೀ ಭೂಮಿಯಲ್ಲಿ ಏನೇನು ವಿಷ ಇದೆ ಅದನ್ನು ತೆಗೆದು ಹಾಕುವಂಥ ಅದ್ಭುತವಾದಂಥ ಶಕ್ತಿ ಇದೆ. ಪೂಜ್ಯ ಸ್ವಾಮೀಜಿಯವರು ಇಡೀ ದೇಶದಲ್ಲಿ ಒಂದು ದೊಡ್ಡ ಆಂದೋಲನ ಮಾಡಿದರು. ಗೋವಿನ ಮಹತ್ವವನ್ನು ಮತ್ತೊಮ್ಮೆ ಜನಗಳಿಗೆ ತಿಳಿಸುವ ಹಾಗೆ. ಈಗ ಒಂದು ಸ್ವಲ್ಪ ಜನರಿಗೆ ಅನಿಸಲಿಕ್ಕೆ ಪ್ರಾರಂಭ ಆಗಿದೆ. ಗೋವಿನ ಮೂತ್ರ ಇವತ್ತು ಎಲ್ಲ ರೋಗಗಳಿಗೂ ರಾಮಬಾಣ. ಅದು ಕ್ಯಾನ್ಸರ್ನಂಥ ರೋಗಗಳಿಗೂ ಕೂಡ ಪ್ರಾರಂಭದ ಹಂತದಲ್ಲಿ ಏನಾದ್ರು ನಾವು ಕೊಟ್ಟರೆ ಆ ಕ್ಯಾನ್ಸರನ್ನು ಗುಣ ಮಾಡುವಂಥ, ವಾಸಿ ಮಾಡುವಂಥ ಶಕ್ತಿ ಅದರಲ್ಲಿದೆ. ದೇವತೆಗಳಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನನಗೊಬ್ಬರು ಹೇಳಿದರು, ಮನೆಯಲ್ಲಿರುವಂಥ ಹಸುವಿಗೆ ಬೆಳಿಗ್ಗೆ ಹುಲ್ಲು ಕೊಡಲಿಕ್ಕೆ ಹೋದಾಗ ಯಾರೋ ಒಬ್ಬನಿಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ. ಆ ಹಸುವಿಗೆ ಗೊತ್ತಾಗ್ಬಿಡುತ್ತಂತೆ ಇವನಿಗೆ ಜ್ವರ ಬಂದಿದೆ ಅಂತ. ಅದು ಮತ್ತೆ ಮೇಲಿಕ್ಕೆ ಹೋದಾಗ ಜ್ವರವನ್ನು ಶಮನ ಮಾಡುವಂಥ
ಸೊಪ್ಪುಗಳೇನಿದೆ, ಎಲೆಗಳೇನಿದೆ ಅದನ್ನು ತಿಂದು ಬರುತ್ತೆ ಅಂತ. ಮತ್ತೆ ಎರಡನೇ ಬಾರಿ ಇದು ಹೋದಾಗ ಅದರ ಶ್ವಾಸೋಚ್ಛ್ವಾಸದಿಂದ ಅವನ ರೋಗ ಕಡಿಮೆ ಆಗುತ್ತೆ. ಈ ರೀತಿ ನಮಗೆ ತಾಯಿಯಾಗಿ ನಿಂತವಳವಳು ಗೋವು. ಅದಕ್ಕೋಸ್ಕರ ಗೋವು ನಮಗೆ ಪವಿತ್ರ. ತಾಯಿಯ ಎದೆ ಹಾಲಿನ ನಂತರ ಜೀವನ ಪೂರ್ತಿ ನಮಗೆ ಎದೆ ಹಾಲು ಕೊಟ್ಟಂಥವಳು ಅವಳು ಗೋವು. ಇನ್ನು ಯಾವುದೇ ಹಾಲು ತಾಯಿಯ ಹಾಲಿಗೆ ಅತ್ಯಂತ ಹತ್ತಿರಾಗಿರುವಂಥದ್ದು ಬೇರೆ ಯಾವುದಿಲ್ಲ, ಅದು ಸ್ವದೇಶಿ ಗೋವಿನ ಹಾಲು. ಇವತ್ತಿನ ವಿದೇಶಿ ಅಲ್ಲ, ಸ್ವದೇಶಿ ಗೋವಿನ ಹಾಲು. ಅದಕ್ಕೋಸ್ಕರ ಅದಕ್ಕೆ ಮಹತ್ವ ಇರುವಂಥ. ಅದಕ್ಕೋಸ್ಕರ ನಾವು ಅದನ್ನು ಗೋಮಾತೆ ಅಂತ ಹೇಳೋದು, ಗೋ ಪೂಜೆ ಮಾಡಿ ಸುಮ್ಮನೆ ಮೂಢನಂಬಿಕೆಯಿಂದ ನಾವು ಮಾಡ್ತಾ ಇರೋದಂಥದ್ದಲ್ಲ. ಅದು ನಾವು ನೋಡ್ತಾ ಇರುವಂಥ ಈ ಭೂಮಿ ಯಾವುದಿದೆ, ನಾನು ಹಾಗೆ ಹೇಳಿ ಅದನ್ನು ತಿಳ್ಕೊಳ್ಳುವಂಥ ರೀತಿಯೇ ಬೇರೆ ಅಂತ. ಎಷ್ಟು ಜನ ಅದಕ್ಕೋಸ್ಕರ ಹೋರಾಟ ಮಾಡಿದರು, ಅದಕ್ಕೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದರು. ವೀರ ಸಾವರ್ಕರ್ ಬಗ್ಗೆ ಉಲ್ಲೇಖನ ಮಾಡಲೇಬೇಕು. ಅನೇಕ ಜನ ವೀರ ಸಾವರ್ಕರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಟ್ರು ಅಂತ ಸಿದ್ದರಾಮಯ್ಯರಿಗೆ ಮತ್ತು ಡಿ ಕೆ ಶಿವಕುಮಾರರು ಮತ್ತು ಅವರ ಪಂಗಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಂಥ ಒಬ್ಬ ಮಹಾಪುರುಷನನ್ನು ಮತ್ತೆ ಮತ್ತೆ ನೆನಪು ಮಾಡುವಾಗಾಯಿತು. ಸ್ವಲ್ಪ ಕಾಲ ಮರೆತು ಹೋಗಿತ್ತು. ನನ್ನ ಜೀವನದಲ್ಲಿ ನಾನು ನೋಡಿದಂಥ ಅತ್ಯಂತ ಒಬ್ಬ ಶ್ರೇಷ್ಠ ರಾಷ್ಟ್ರಭಕ್ತ ಅವರು, ಒಬ್ಬ ಕ್ರಾಂತಿಕಾರಿ ಅವರು, ಒಬ್ಬ ಸಮಾಜ ಸುಧಾರಕ ಅವರು. ತಾನು ಯುದ್ಧ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದವನು, ಪ್ರಜ್ಞಾವಂತ ಅವನು. ಯುದ್ಧ ಎಲ್ಲಿ ನಡಿಬೇಕು ಅಂತ ಕೇಳಿದರೆ ಯುದ್ಧದ ಪ್ರವೀಣರು ಹೇಳ್ತಾರೆ ಅದು ನಮ್ಮ ಜಾಗದಲ್ಲಿ ನಡಿಬಾರ್ದು ಅಂತ. ಯುದ್ಧ ನಡಿಬೇಕು ಯಾವಾಗಲೂ ವಿರೋಧಿಗೆ ಆ ನೆಲದಲ್ಲಿ ಅಂತ. ಅದಕ್ಕೋಸ್ಕರ ಇಲ್ಲಿಂದ ಇಂಗ್ಲೆಂಡಿಗೆ ಹೋಗಿರೋದು ಅವರು. ಸುಮ್ಮನೆ ಹೋಗಲಿಲ್ಲ. ಅಲ್ಲಿ ಹೋಗಿ ಯಾರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೋ ಅಂಥವರ ಬುಡವನ್ನೇ ಅಲ್ಲಾಡಿಸ್ಬೇಕು ಅಂತ ಅಲ್ಲಿಗೆ ಹೋದರು ಅವರು. ಅಲ್ಲಿನೂ ಹೋರಾಟ ಮಾಡಿದರು, ಅವರನ್ನು ಬಂಧನ ಮಾಡಿದರು. ಹಡಗಿನಲ್ಲಿ ಬರಬೇಕಾದ್ರೆ ಇವರಿಗೆ ನಾನು ಹಾಗೆ ಸೆರೆ ಸಿಕ್ಕೋಲ್ಲ ಅಂತೇಳಿ ಅಲ್ಲಿಂದ ಹಡಗಿನಿಂದ ಹಾರಿದರು. ಅದಾದ ಮೇಲೆ ಸೆರೆ ಸಿಕ್ಕಿದ್ರು. ಅದಾದ ಮೇಲೆ ಅವರನ್ನು ಅಂಡಮಾನ್ನ ಆ ಕರಿನೀರಿನ ಶಿಕ್ಷೆ ಕೊಟ್ಟರು. ಯಾವ ದೇಶದ ಸ್ವಾತಂತ್ರ್ಯ ಹೋರಾಟಗಾರನೂ ಕರಿನೀರಿನ ಶಿಕ್ಷೆಗೆ ಅಂಡಮಾನಿಗೆ ಹೋಗಲೇ ಇಲ್ಲ, ನೆನಪಿಟ್ಟುಕೊಳ್ಳಿ. 14 ವರ್ಷಗಳ ಕಾಲ ಇತ್ತು. ಅನೇಕರು ಅವರ ಬಗ್ಗೆ ಬರೀತಾರೆ, ಅವರು ಕ್ಷಮಾಪಣೆ ಅರ್ಜಿ ಕೊಟ್ಟಿದ್ರು ಅಂತ. ಸತ್ಯ. ಕ್ಷಮಾಪಣೆ ಅರ್ಜಿ 1 ಬಾರಿ ಅಲ್ಲ 6 ಬಾರಿ ಕೊಟ್ಟಿದ್ರು ಅವರು. ಆಗ ಇಂಗ್ಲೆಂಡ್ ಅಧಿಕಾರಿಗಳಿಗೆ ಆಶ್ಚರ್ಯ ಐತೆ ಅಂತ, ಇವ್ರು ಯಾಕೆ ಮತ್ತೆ ಮತ್ತೆ ಕೊಡ್ತಾರೆ, ಇಂಥ ಮನುಷ್ಯ ಯಾಕೆ ಕ್ಷಮೆ ಕೇಳ್ತಾ ಇದ್ದಾನೆ ಅಂತ. ಅದಕ್ಕೋಗಿ ಅವರ ಹತ್ರ ಒಬ್ಬ ಅಧಿಕಾರಿ ಬಂದು ಅವ್ರ ಹತ್ರ ಮಾತುಕತೆ ಮಾಡಿದ ಮೇಲೆ ಅವನು ಬ್ರಿಟಿಷರಿಗೆ ಅವನು ಪತ್ರ ಬರೆದ, ದಯವಿಟ್ಟು ಇವನನ್ನು ಕ್ಷಮಾಪಣೆ ಕೊಟ್ಟು ಭಾರತಕ್ಕೆ ಕಳಿಸ್ಬೇಡಿ ಅಂತ. ಭಾರಿ ಡೇಂಜರಸ್ ಮನುಷ್ಯ ಇವ ಅಂತ. ಇವ ಇಲ್ಲಿ ಕ್ಷಮಾಪಣೆ ಕೇಳಿದ, ಭಾರತದಲ್ಲಿ ಮತ್ತೆ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ. ಯಾಕೆ ಕ್ಷಮಾಪಣೆ ಕೇಳಿದ್ದು ಅಂತ ಗೊತ್ತಿಲ್ಲ ನಮಗೆ. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ. ಬ್ಯಾರಿಸ್ಟರ್ ಪದವಿ ಸಿಕ್ಕಿದ್ರು, ಬ್ಯಾರಿಸ್ಟರ್ ಪದವಿ ಕೊಡಲಿಲ್ಲ ಅವರು. ಅಂಥ ಒಬ್ಬ ಮಹಾಪುರುಷ. ಅಂಥ ವೀರ ಸಾವರ್ಕರ್ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಲ್ಲಿ ಭಾರತ ಭವನ ಅಂತ ಹೇಳುವಂಥ ಒಂದು ಕೇಂದ್ರದಲ್ಲಿ ಭಾರತದಿಂದ ಬರುವಂಥ ತರುಣರು ಯಾರಿದ್ದಾರೆ ಅವರೆಲ್ಲರಿಗೂ ದೇಶಕ್ಕೋಸ್ಕರ ಹೋರಾಟ ಮಾಡಿ ಅಂತ ಪ್ರೇರಣೆ ಕೊಡ್ತಾ ಇದ್ದ. ಅಂಥ ಕೇಂದ್ರಕ್ಕೆ ಒಬ್ಬ ಮದನ್ಲಾಲ್ ಧೀಂಗ್ರಾ ಅಂತ ಭಾರಿ ಶ್ರೀಮಂತ ಮಜಾ ಮಾಡ್ತಾ ಇದ್ದಂಥ ಹುಡುಗ ಬಂದು ಸೇರಿಕೊಂಡ. ಅವನಿಗೆ ಚಿಂತನೆ ಸಿಕ್ಕಿತು. ಅದಕ್ಕೋಸ್ಕರ ಅಲ್ಲಿ ಒಬ್ಬ ಕರ್ಜನ ವಾಯಿಲಿಂತ ನಮ್ಮ ದೇಶದ ಜನರ ಮೇಲೆ ಅತ್ಯಂತ ಕ್ರೂರವಾಗಿ ಹಿಂಸೆ ಮಾಡ್ತಾ ಇದ್ದಂಥ ಅಧಿಕಾರಿಯನ್ನು ಗುಂಡು ಹಾಕಿ ಕೊಂದ. ಸ್ವಾಭಾವಿಕ, ನಿಮಗೆಲ್ಲ ಗೊತ್ತು, ಗುಂಡು ಹಾಕಿ ಕೊಂದ ಮೇಲೆ ಬೇರೆ ಶಿಕ್ಷೆ ಇಲ್ಲ, ಅವನಿಗೆ ಫಾಶಿ ಶಿಕ್ಷೆ ಆಯಿತು. ಫಾಶಿ ಶಿಕ್ಷೆ ಆಗುವ ಸಂದರ್ಭದಲ್ಲಿ ಕೊನೆಗೆ ಕೇಳ್ತಾರೆ, ಯಾರಿಗಾದ್ರು ಫಾಶಿ ಶಿಕ್ಷೆ ನಾಳೆ ಗಲ್ಲಿಗೇರಿಸ್ಬೇಕಾದ್ರೆ ಹಿಂದಿನ ದಿವಸ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನು ಅಂತ. ಕೆಲವರು ತಂದೆಯನ್ನು ನೋಡಬೇಕು, ತಾಯಿಯನ್ನು ನೋಡಬೇಕು, ಹೆಂಡತಿಯನ್ನು ನೋಡಬೇಕು, ಗಂಡನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು ಅಂತ ಹೇಳ್ತಾರೆ. ಆ ಜೈಲರ್ ಇರ್ತಾನೆ, ಭಾರಿ ಪ್ರಯಾಸಪಟ್ಟು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಆದರೆ ಇವ ಏನು ಹೇಳ್ದ, ಈ ಧೀಂಗ್ರ 22 ವರ್ಷದ ತರುಣ, ಅವನು ಹೇಳ್ದ, ನಾನೇ ಒಂದು ಪತ್ರ ಓದಬೇಕು ಅಂತಿದ್ದೇನೆ. ಇವನಿಗೆ ಭಾರಿ ಖುಷಿ, ಜೈಲರಿಗೆ ಕೆಲಸ ಇಲ್ಲಲ್ಲ, ಓದು ಪತ್ರ ಅಂತ. ಆ ಪತ್ರದಲ್ಲಿ ಏನು ಬರ್ತಿದ್ದು, ಸಾವರ್ಕರ್ರ ಮನೋಭಾವನೆಯಲ್ಲಿ ಏನೇನಿತ್ತೋ ಅದನ್ನು ಇವ ಪತ್ರದ ಮುಖಾಂತರ ಹೊರಗೆ ತಂದಿದ್ದ. ಅವನು ಹೇಳ್ದ, ನಾನು ಏನು ಕೃತ್ಯ ಮಾಡಿದ್ದೇನೆ, ಅವನನ್ನು ಕೊಂದಿದ್ದೇನೆ, ನನಗೆ ಪಶ್ಚಾತ್ತಾಪನೆ ಇಲ್ಲ ಅಂತ. ಪಶ್ಚಾತ್ತಾಪನೆ
ಯಾಕೆಂತ ಕೇಳಿದ್ರೆ 3-4 ಸಾವಿರ ಮೈಲುಗಳ ದೂರದಿಂದ ಆ ಇಂಗ್ಲಿಷ್ ಜನ ಬಂದು ನಮ್ಮ ದೇಶದ ಮೇಲೆ, ನಮ್ಮ ಧರ್ಮದ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅದು ನಾನು ನಂಬಿಕೊಂಡು ಬಂದಿದ್ದಂಥ ರಾಮನ ಮೇಲೆ, ಕೃಷ್ಣನ ಮೇಲೆ ಮಾಡಿದಂಥ ಅಪಮಾನ ಅದು. ಅದಕ್ಕೋಸ್ಕರ ಅವನನ್ನು ಕೊಂದಿದ್ದೇನೆ ನಾನು. ತಾಯಿ ಭಾರತಿ ಹತ್ರ ಅವನು ಕೇಳ್ತಾನೆ, ಅಮ್ಮ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಏನಿಲ್ಲ, ನನ್ನ ರಕ್ತವನ್ನು ನಿನಗೆ ತರ್ಪಣೆ ಮಾಡ್ತೇನೆ, ಆದರೆ ಒಂದು ಕಂಡೀಷನ್. ಅದೇನು ಅಂತ ಕೇಳಿದರೆ, ನಾನೊಬ್ಬ ಹಿಂದೂ, ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ, ಅದಕ್ಕೋಸ್ಕರ ನಾನು ಮತ್ತೆ ಹುಟ್ಟಿ ಬರ್ತೇನೆ ಎಲ್ಲಿ ಅಂತ ಕೇಳಿದರೆ, ಅದಕ್ಕೆ ನೀನು ಅವಕಾಶ ಕೊಡಬೇಕು, ನಿನ್ನ ಗರ್ಭದಲ್ಲೇ ಹುಟ್ಟಿ ಬರ್ತೇನೆ, ಮತ್ತೆ ಬಂದು ಈ ರಾಕ್ಷಸರನ್ನು ಓಡಿಸ್ತೇನೆ, ಆಗಲಿಲ್ಲ ಅಂತಾರೆ ಮತ್ತೆ ಬರ್ತೇನೆ 100 ಬಾರಿ ಆದರೂ ಬರ್ತೇನೆ, ನೀನೊಂದು ಅವಕಾಶ ನನಗೆ ಕೊಡು. ನಮ್ಮ ಎಲ್ಲ ಕ್ರಾಂತಿಕಾರಿಗಳು, ಹೋರಾಟಗಾರರು ಯಾರಿದ್ದಾರೆ ಅವರೆಲ್ಲರ ಭಾವನೆ ಹಾಗೆ ಇತ್ತು. ಅದಕ್ಕೋಸ್ಕರ ಈ ದೇಶದಲ್ಲಿ 2 ಘೋಷಣೆಗಳು, ಒಂದು ವಂದೇ ಮಾತರಂ, ಒಂದು ಭಾರತ್ ಮಾತಾ ಕಿ ಜೈ. ಅದು 2 ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರುವಂಥದ್ದು. ಅನೇಕ ಬಾರಿ ಕಾಂಗ್ರೆಸ್ನವರು ಹೇಳ್ತಾ ಬಂದರೆ ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿರೋದು ಅಂತ. ಒಬ್ಬ ಅಟ್ಲಿ ಅಂತ ಹೇಳುವಂಥವನು, ಅವನನ್ನು ಲಾರ್ಡ್ ಅಟ್ಲಿ ಅಂತ ಹೇಳ್ತಾರೆ, ನಾವು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವ ಪ್ರಧಾನಮಂತ್ರಿ ಆಗಿದ್ದ ನಮಗೆ ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ. ಅವ ಹೇಳಿದ, ನಾನು ಯಾಕೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೇನೆ ಅಂತ ಕೇಳಿದರೆ, 2 ಮಹಾಯುದ್ಧಗಳ ನಂತರ ನಮ್ಮ ಆರ್ಥಿಕ ದುಸ್ಥಿತಿ ಆಗಿದೆ ನಮಗೆ. 2ನೇದು, ನಾವು ನಂಬುತ್ತಾ ಇರುವಂಥದ್ದು ಭಾರತದಲ್ಲಿರುವಂಥ ಸೈನಿಕರ ಆಧಾರದ ಮೇಲೆ. ಆದರೆ ಸುಭಾಷ್ ಚಂದ್ರ ಬೋಸರ ಆ ಹೋರಾಟದ ನಂತರ ಅಲ್ಲಿದ್ದಂಥ ಸೈನಿಕರನ್ನು, ಅವರ ಸೈನಿಕರು, ಹಿಂದೂ ಫೌಜಿನ ಸೈನಿಕರು ಯಾರಿದ್ರು ಅವರನ್ನು ನಾವು ಸೆರೆ ಹಿಡಿದ ಮೇಲೆ ಅವರಿಗೆ ಶಿಕ್ಷೆ ಕೊಟ್ಟೆವು. ಆ ಸಂದರ್ಭದಲ್ಲಿ ನಮ್ಮ ನೇವಿ ಯಾವುದಿದೆ, ಆರ್ಮಿ ಯಾವುದಿದೆ, ಅಲ್ಲಿದ್ದಂಥ ಸೈನಿಕರೆಲ್ಲ ದಂಗೆ ಎದ್ದು ಬಿಟ್ಟರು. ನಮಗೆ ಅದನ್ನು ಎದುರಿಸೋ ಶಕ್ತಿ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ತಾಕತ್ತಿನ ಮೇಲೆ ನಾವು ಸ್ವಾತಂತ್ರ್ಯ ಪಡೆದಿರೋದು, ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆ ಹೇಳಲಿಲ್ಲ. ನಾವು ಹೇಡಿಗಳಾಗಿ ಬರೀ ಮನವಿ ಸಮರ್ಪಣೆ ಮಾಡಿ, ಸತ್ಯಾಗ್ರಹ ಮಾಡಿ, ಉಪ್ಪಿನ ಸತ್ಯಾಗ್ರಹ ಮಾಡಿ ನಾವು ಸ್ವಾತಂತ್ರ್ಯ ಪಡೆದದ್ದು ಅಂತ ನಮ್ಮ ತಲೆಯಲ್ಲಿದೆ. ಅಲ್ಲ, ನಾವು ಹೋರಾಟ ಮಾಡಿ ನಮ್ಮ ಪ್ರಾಣ ಸಮರ್ಪಣೆ ಮಾಡಿ ಪಡೆದಿರುವಂಥ ಸ್ವಾತಂತ್ರ್ಯ ಇದು. ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ತಿದ್ರೆ ಆವಾಗ ನಾವು ಏನು ಮಾಡಬೇಕು ಅಂತ ಮುಂದಿನ ಪೀಳಿಗೆ ಯೋಚನೆ ಮಾಡ್ತಿತ್ತು. ಅದನ್ನು ಯೋಚನೆ ಮಾಡಲೇ ಇಲ್ಲ. ಅದಕ್ಕೋಸ್ಕರ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಸುಮ್ಮನೆ ಸ್ವಾತಂತ್ರ್ಯ ಪಡೆದಿರೋದಲ್ಲ, ನಮ್ಮ ಧರ್ಮವನ್ನು ಉಳಿಸಬೇಕು ಅಂತ. ಗಾಂಧೀಜಿಯವರು ಹೇಳಬೇಕಾದ್ರೆ, ಮುಂದಿನ ಸ್ವಾತಂತ್ರ್ಯ ಪಡೆದ ನಂತರ ಯಾವ ರೀತಿಯ ರಾಜ್ಯ ಇರಬೇಕು ಅಂತ ಕೇಳಿದಾಗ ರಾಮರಾಜ್ಯ ಅಂತ ಹೇಳಿದರು. ಪ್ರಭು ಶ್ರೀ ರಾಮಚಂದ್ರನ ರಾಜ್ಯ ಅದು. ಆ ರಾಜ್ಯ ಬೇಕು ಅಂತ ಅದಕ್ಕೋಸ್ಕರ ಹೋರಾಟ ನಡೆದಿರುವಂಥದ್ದು. ಇಲ್ಲಿ ಒಂದು ಧರ್ಮ ಸಾಮ್ರಾಜ್ಯ ಇರಬೇಕು, ಒಂದು ಸಂಸ್ಕೃತಿಯ ಜೀವನ ಮೌಲ್ಯಗಳ ಒಂದು ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲೇ ನಮ್ಮ ದೇಶದಲ್ಲಿ ಹೋರಾಟ ನಡೆದಿರುವಂಥದ್ದು. ಅದೆಲ್ಲವನ್ನು ಮರೆತು ಬಿಟ್ಟಿದ್ದೇವೆ ನಾವು. ಅತ್ಯಂತ ದುಃಖದ ಸಂಗತಿ ಅಂದರೆ, ಈಗ ಒಂದು ವಾರದ ಹಿಂದೆ ನಮ್ಮ ದೇಶದ ನಾಯಕ ಅಂತ ಗುರುತಿಸಲ್ಪಟ್ಟವ ಇಂಗ್ಲೆಂಡಿಗೆ ಹೋಗಿ ಅಲ್ಲೇನು ಕರೆ ಕೊಟ್ಟಿರುವುದು ಅಂತ ಹೇಳಿದರೆ, ನಮ್ಮ ದೇಶದ ಪ್ರಜಾಪ್ರಭುತ್ವ, ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಅದಕ್ಕೋಸ್ಕರ ದಯವಿಟ್ಟು ಬ್ರಿಟಿಷರೇ ವಾಪಸ್ ಬನ್ನಿ. ಎಂಥ ನಾಚಿಕೆ ಸಂಗತಿ ನೋಡಿ. ನಾವು ಈ ದೇಶದಲ್ಲಿದ್ದವನು ನಾವೇ ಬ್ರಿಟಿಷರನ್ನು ಓಡಿಸಿದ್ದು ಅಂತ ಹೇಳ್ತಾ ಇರುವಂಥ ಪಕ್ಷದ ನಾಯಕನೇ ಇಂಗ್ಲೆಂಡಿಗೆ ಹೋಗಿ ಬ್ರಿಟಿಷರನ್ನು ಮತ್ತೆ ಆಹ್ವಾನ ಮಾಡ್ತಾ ಇದ್ದಾನೆ. ನಮಗೇನು ಕಲ್ಪನೆಗಳಿದೆಯಾ? ನಾವು ಈ ದೇಶ ನಮ್ಮ ದೇಶವಾಗಿ ಉಳಿಲಿಕ್ಕೆ ಸಾಧ್ಯನಾ? ಸ್ವತಂತ್ರ ದೇಶವಾಗಿ ಉಳಿಲಿಕ್ಕೆ ಸಾಧ್ಯನಾ? ನಮಗೇನಾದ್ರು ಗೊತ್ತಾಗುತ್ತಾ? ಇದು ಅಪಾಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಗೊತ್ತಾಗ್ತಾ ಇದೆಯಾ? ನಮ್ಮ ಸಮಾಜಕ್ಕೆ ಭಾರಿ ದೊಡ್ಡ ತೊಂದರೆಗಳು ಬರ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆಯಾ? ಸಣ್ಣ ಪಂಪೆಯವರು ಅನೇಕ ಸಂಗತಿಗಳಿಂದ ಲವ್ ಜಿಹಾದ್ ಇರ್ಬೋದು, ಗೋ ಜಿಹಾದ್ ಇರ್ಬೋದು, ಭೂ ಜಿಹಾದ್ ಇರ್ಬೋದು, ಇದು ಎಲ್ಲವೂ ಇವತ್ತು ನಡೀತಾ ಇದೆ. ಎಲ್ಲ ರೀತಿಯ ತಯಾರಿಗಳು ಅವ್ರದ್ದು ನಡೀತಾ ಇದೆ. ಅವ್ರು ಹೇಳಿದ್ರಲ್ಲ, ಫ್ರೀಡಮ್ ಕಮ್ಯುನಿಟಿ ಹಾಲ್ ಮಿತ್ತೂರಿನಲ್ಲಿ, ಇಲ್ಲೇ ಪಕ್ಕದಲ್ಲಿ ನಡೀತಾ ಇರುವಂಥದ್ದು. ನಮಗೇನಾದ್ರು ಗೊತ್ತಾಗಿದೆ ಅಲ್ಲಿ ಏನಾಗ್ತಾ ಇದೆ ಅಂತ? ಅವ್ರು ಹೇಳಿದ್ರಲ್ಲ, ನನಗೆ ಪೊಲೀಸ್ ಆಫೀಸರ್ ಹೇಳಿರುವಂಥದ್ದು, ಅಲ್ಲಿ ಟ್ರೈನಿಂಗ್ ಕೊಡೋದು 48 ಗಂಟೆ ಬಿಡದೆ ಟ್ರೈನಿಂಗ್ ಕೊಡ್ತಾರೆ. ಯಾವುದಕ್ಕೆ ಟ್ರೈನಿಂಗ್ ಅಂತ ಹೇಳಿದರೆ, ಕತ್ತಿಯಲ್ಲಿ ತಲೆಗೆ ಹೊಡೆಯುವುದಾಗೆ, ಮೊದಲನೇದು ತಲೆ ಹಿಂಭಾಗಕ್ಕೆ, ಎರಡನೇದು ಕುತ್ತಿಗೆ ಹಿಂಭಾಗಕ್ಕೆ, ಮೂರನೇದು ಪಕ್ಕೆಯಲ್ಲಿ ಹೊಡಿಬೇಕು ಅಂತ ಹೇಳುವಂಥ ಒಂದು ಟ್ರೈನಿಂಗು ಒಬ್ಬ ಮುಸಲ್ಮಾನ ಸೈನಿಕ ಅಧಿಕಾರಿ ಕೇರಳದಿಂದ ಬಂದು
ಅದಕ್ಕೆ ಟ್ರೈನಿಂಗ್ ಕೊಡ್ತಾನೆ. ನೋಡಿ, ಮೊನ್ನೆ ಪ್ರವೀಣ್ ನೆಟ್ಟರ್ನ ಕೊಲೆ ಹಾಗೆ ಆಗಿರೋದು, ಶರತ್ ಮಡಿವಾಳನ ಬಂಟ್ವಾಳದ ಕೊಲೆ ಹಾಗೆ ಆಗಿರುವಂಥದ್ದು, ಹರೀಶನ ಕೊಲೆ ಹಾಗೆ ಆಗಿರುವಂಥದ್ದು, ಪ್ರವೀಣ್ ಪೂಜಾರಿ ಕೊಲೆ ಹಾಗೆ ಆಗಿರುವಂಥದ್ದು. ನಮಗೆ ಎಲ್ಲಿಂದ ಇದಕ್ಕೆ ಟ್ರೈನಿಂಗ್ ಸಿಗ್ತದೆ ನಮಗೆ ಗೊತ್ತಿರಲಿಲ್ಲ. ಅದು ಇಲ್ಲೇ ಮಿತ್ತೂರಿಂದ ಸಿಕ್ಕಿರುವಂಥ. ನಾವೇನಾದ್ರು ಯೋಚನೆ ಮಾಡಿದ್ದೇವ ಈ ಸಮಾಜವನ್ನು ಉಳಿಸೋದು ಹೇಗೆ ಅಂತ? ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ, ಸ್ವಾಮೀಜಿಯವರ ಎದುರಿನಲ್ಲಿ ತುಂಬ ಜನ ಶಿಷ್ಯರು ಬಂದುಬಿಟ್ಟಿರೋ ಸಂತೋಷ. ಸ್ವಾಮೀಜಿಯನ್ನು ಉಳಿಸಬೇಕು ಅಂತ ಯೋಚನೆ ಮಾಡಿದವ? ಅಕಸ್ಮಾತ್ ಹಿಂದೂ ಸಮಾಜ ಅದರ ಶಕ್ತಿಯನ್ನು ಕಳ್ಕೊಂಡ್ರೆ ದೇವಸ್ಥಾನ ಉಳಿತದ? ಮಹಿಷಮರ್ದಿನ ಉಳಿತಾಳ? ಸ್ವಾಮೀಜಿಯವರನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತಾ? ಕೇಸರಿ ಶಾಲು ಉಳಿಯುತ್ತಾ? ಹಸಿರು ಶಾಲು ಬರುತ್ತೆ ಗೊತ್ತಾ? ನಾವು ಇದನ್ನೇನಾದ್ರು ಯೋಚನೆ ಮಾಡಿದವ? ನಮ್ಮ ಮುಂದಿನ ಪೀಳಿಗೆ ಹಿಂದುವಾಗಿ ಉಳಿತದ? ಮನೆಯಿಂದ ಇವತ್ತು ಎಳ್ಕೊಂಡು ಹೋಗುವಲ್ಲವರೆಗೆ ತಯಾರಾಗಿದ್ದಾರೆ ಅವರು. ಹಸುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ಹುಡುಗಿಯರನ್ನು ಹರಿಸಿಕೊಂಡು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ ಅವರು. ಎಲ್ಲ ರೀತಿಯ ಪ್ರಯತ್ನಗಳು ನಡೀತದೆ. ಕ್ರಿಶ್ಚಿಯನ್ರದ್ದು ಭಾರಿ ದೊಡ್ಡ ಒಂದು ಷಡ್ಯಂತರದ ಮುಖಾಂತರ ಇಲ್ಲಿದ್ದಂಥವ್ರು ಮತಾಂತರ ಮಾಡುವಂಥ ಒಂದು ಪ್ರಯತ್ನ ನಡೀತದೆ. ನಮಗೆ ಇದರಲ್ಲಿ ಗಮನಕ್ಕೆ ಬರುತ್ತಾ? ಅಥವಾ ಬಂದು ನಾವು ಸುಮ್ಮನೆ ಗೊತ್ತಿದ್ದೇವಾ? ನಮ್ಮ ಸ್ವಾರ್ಥಕ್ಕೋಸ್ಕರ, ಸ್ವಂತಕ್ಕೂ ಆಸಕ್ತಿಗೋಸ್ಕರ ನಾವು ಸುಮ್ಮನೆ ಗೊತ್ತಿದ್ದೇವಾ? ಸ್ವಂತ ನಾವು ಉಳಿತೇವಾ? ಸ್ವಂತ ಇವತ್ತಿನ ಆಸಕ್ತಿ ಅದು ನಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸ್ತದ? ನೆನಪಿಟ್ಕೊಳ್ಳಿ, ಈಗ ಇರುವಂಥ ನಮ್ಮ ಮಕ್ಕಳೇ ಹಿಂದೂಗಳಾಗಿ ಉಳಿತಾರಾ ಇಲ್ವಾ ಇನ್ನೊಂದು 5-10 ವರ್ಷದಲ್ಲಿ? ಇದೊಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ ನಮ್ಮ ಮುಂದೆ. ಅಂಥ ಫಲವಾದಂಥ ರೀತಿಯಲ್ಲಿ ಒಬ್ಬ ಫರ್ವೇಜ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಇದ್ದ. ಅವನು ಆವಾಗ ಹೇಳಿರೋಂಥ ತುಂಬ ವರ್ಷಗಳ ಮೊದಲು ಅವನು ಹೇಳಿದ, ನಾನು ಬಲವಾಗಿ ನಂಬಿರುವಂಥದ್ದು ನನ್ನ ಸೈನಿಕರ ಮೇಲೆ ಅಥವಾ ನನ್ನ ಅಣುಶಸ್ತ್ರಗಳ ಮೇಲೆ ಅಲ್ಲ. ಎಲ್ರಿಗೂ ಆಶ್ಚರ್ಯ ಇರು, ಸೈನಿಕರು ಅಣುಶಸ್ತ್ರ ಇಲ್ಲರಿವ ಹೇಗೆ ಗೆಲ್ಲುದು? ಅವನು ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನಂಬಿ ಬದುಕಿ ಬಂದಿರುವಂಥದ್ದು ಭಾರತದಲ್ಲಿರುವಂಥ ಮುಸಲ್ಮಾನರಿಂದ. ಯಾವ ಮುಸಲ್ಮಾನರು ಅಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವರು ಬದಲಾಗಿ ಒಂದು ದೊಡ್ಡ ಶಕ್ತಿ ನಿರ್ಮಾಣ ಆಗುತ್ತೆ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ಅಂತ ಅವರು ಯೋಜನೆ ಮಾಡಿದಾಗ ಮಾಡ್ತಾ ಇದ್ದಾರೆ. 2047ರಲ್ಲಿ ಮುಸಲ್ಮಾನ್ ದೇಶ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿ ಆಗಿದೆ. ನಮಗೇನಾದ್ರು ಗೊತ್ತಾಗಿದೆಯಾ? ಮತ್ತೆ ನಾನು ಉಲ್ಲೇಖ ಮಾಡ್ತೇನೆ, ನಮ್ಮ ಕ್ಷೇತ್ರದ ಹಿಂದಿನ ಶಾಸಕರು ಮಂತ್ರಿಗಳಾಗಿದ್ದಂಥ ರಮಾನಾಥ ರೈಗಳು, ನಾನು ಅವರು ಒಂದು ಕಾರ್ಯಕ್ರಮದಲ್ಲಿ ಸಜಿಪದಲ್ಲಿ ಒಟ್ಟಿಗೆ ಅಂದರೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಬಂದಿರೋದು. ಅವರ ಒಂಜಿ ಭಾಷಣಕ್ಕೆ ಅವಕಾಶ ಧನ್ಯವಾದ ಎಲ್ಲ ಆಗಿದೆ. ಆಮೇಲೆ ಭಾಷಣ ಒಂಜಿ ಅವಕಾಶ ಕೊಡಿ ಅಂತೇಳಿ ಅವರು ಮಾತಾಡಿದಷ್ಟು ನಮಗೆ ಒಳ್ಳೆಯದು ಅಂತ ಅವರು ಭಾಷಣ ಮಾಡಿದರು. ಅವರು ಭಾಷಣ ಮಾಡ್ತಾ ಸುಮಾರೆಲ್ಲ ಹೇಳಿ ಆದಮೇಲೆ ಅವರು ಹೇಳಿದರು, ಹಿಂದೂ ಧರ್ಮ ಅಂದರೆ ಭಾರಿ ಪರಮಶ್ರೇಷ್ಠವಾದಂಥ ಧರ್ಮ, ಹಿಂದೂ ಸಮಾಜ ಅಂದರೆ ಭಾರಿ ವಿಶಾಲವಾದಂಥ ಸಮಾಜ. ಅದನ್ನು ನಾನು ಹೋಲಿಕೆ ಮಾಡುವುದಾದರೆ ಅದೊಂದು ಸಮುದ್ರ ಇದ್ದ ಹಾಗೆ. ಸಮುದ್ರದಿಂದ ಒಂದೊಂದು ಲೋಟ ನೀರು ತಗೊಂಡೋದರೆ ಯಾಕೆ ತಲೆ ಬಿಸಿ ಅಂತ ಕೇಳಿದರು. ಆಮೇಲೆ ನಮಗೆ ಭಾಷಣ ಮಾಡಲಿಕ್ಕೆಲ್ಲ ಅವಕಾಶ ಇರಲಿಲ್ಲ. ಸುದೈವದಿಂದ ಮತ್ತೊಂದು ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ನಾನು ಅವರಿಬ್ಬರು ಒಟ್ಟಿಗಿದ್ದೆವು. ನಾನು ಆವಾಗ ಅವ್ರಿಗೆ ಹೇಳಿದೆ, ರಮಾನಾಥರವರು ಹೀಗೆ ಹೇಳಿದ್ದಾರೆ, ಅವರಿಗೆ ಗೊತ್ತೇ ಆಗಲಿಲ್ಲ ಸಮುದ್ರದಿಂದ ಒಂದೊಂದು ಲೋಟ ನೀರು ಹೋಗಿ ಪಾಕಿಸ್ತಾನ ಆಗಿದೆ ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ ಅಂತ. ಅಲ್ಲೇ ಸೈಬ ಗ್ರಾಮ ಯಾವುದಿತ್ತೋ ಅದೊಂದು ಪಂಚಾಯತ್. ಅಲ್ಲಿರುವಂಥ 2 ಪಂಚಾಯತ್ಗಳು ಕೂಡ ಮೊದಲು ಕಾಂಗ್ರೆಸ್ಸಿನ ಅಧೀನದಲ್ಲಿತ್ತು. ಅದು 2 ಕೂಡ ಈಗ ಮುಸಲ್ಮಾನರು ತನ್ನ ಕೈಗೆ ತಗೊಂಡು SDPI ಕೈಗೆ ಹೋಗಿದೆ. ನಾನು ಹೇಳಿದೆ, ಮತ್ತೆ ನಿಮಗೆ ಬರೋದಿಲ್ಲ ರಮಾನಾಥ ರೈಗಳು, ಅದು ಹೋದದ್ದೇ ಅಂತ. ಇವತ್ತು ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, 198 ಸೀಟುಗಳನ್ನು SDPI ಪಂಚಾಯತ್ನಲ್ಲಿ, ಪುರಸಭೆಯಲ್ಲಿ, ನಗರ ಪಾಲಿಕೆಯಲ್ಲಿ ಅದು ಪಡ್ಕೊಂಡಿದೆ. ಬರೀ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಒಬ್ಬ ರಿಯಾಜ್ ಅಂತ ಹೇಳುವಂಥ ಪರಂಗಿಪೇಟೆಯವನು ಅವನು ಹೇಳ್ದ, ಮುಂದಿನ ಸ್ವಲ್ಪ ಸಮಯದಲ್ಲಿ ನಮ್ಮನೇ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂತ. ನಮಗೆ ತಮಾಷೆ ಅಂತ ಕಾಣ್ತದೆ. ಅದಕ್ಕೆ ಅವರು ವ್ಯವಸ್ಥಿತವಾದಂಥ ಸಂಚು ಅವ್ರದ್ದು ಯೋಜನೆ ಇದೆ ಅವ್ರದ್ದು. ನಾವೇನು ಮಾಡಿದ್ದೇವೆ? ಅವರು ಕಳೆದ 75 ವರ್ಷಗಳಲ್ಲಿ ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ.
ನಾವೇನು ಮಾಡಿದೆವು? ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಹೋದೆವು. ಕುಟುಂಬ ಯೋಜನೆ ಅಥವಾ ಹುಚ್ಚು ಕೆಲವರಿಗೆ ಮದುವೆ ಆದ ಮೇಲೆ, ನಾನು ಮೊನ್ನೆ ಒಬ್ಬರ ಹತ್ರ ಕೇಳಿದೆ, 8 ವರ್ಷ ಮದುವೆ ಆದ ಅಂತ. 7 ವರ್ಷ ಎಂಜಿನ್ ಮಾಡ್ತಾರೆ, ಏನಿಲ್ಲ. ಮತ್ತು ನೀವು ಮದುವೆ ಆದದ್ದು ಯಾಕೆ ಅಂತ ಕೇಳಿದೆ. ಅದುವೇ ಅವರಿಗೆ ಸಮಸ್ಯೆ. ಹೌದು ಹೌದು ಮಾಡ್ರಿ, ಮದುವೆ ಆದದ್ದು ಯಾಕೆ ಅಂತ. ತುಂಬ ಜನರಿಗೆ ಗೊತ್ತಿಲ್ಲ. ಭಾರಿ ಹಬ್ಬ ಬಂದರೆ 1 ಮಗು, ಇನ್ನು ತಪ್ಪಿ 2ನೇ ಮಗು ಬೇಕು ಅಂತಲ್ಲ, ಅದು ತಪ್ಪಿ 2ನೇ ಮಗು. ನಾವು ಉಳಿತೇವಾ? ನಮ್ಮ ಸಂಖ್ಯೆ ಉಳಿತದ? ನೀವು ಇಲ್ಲೆಲ್ಲ ಹೋಗಿ ಆ ಕಡೆ ಈ ಕಡೆ ಹೋಗಿ, ಪುಣ್ಚಾಯಿ ಹಾಗೆ ಆಗಿದೆ ಅಂತ ನಿಮಗೂ ಗೊತ್ತು, ವಿಟ್ಲ ಆಗಿದೆ ಅಂತ ನಿಮಗೂ ಗೊತ್ತು. ಎಲ್ಲ ಪ್ರದೇಶದಲ್ಲಿ ಅವರ ಸಂಖ್ಯೆ ಹೆಚ್ಚಾಗಿದೆ. ನಮಗೆ ಒಟ್ಟಾಗಿ ಹೋಗುವಂಥ ಧೈರ್ಯನೂ ಇಲ್ಲ. ಬಸ್ಸಿನಲ್ಲಿ ನೀವು ಹೋದಾಗ ನೆನಪಿಟ್ಕೊಳ್ಳಿ, ಒಂದು ಮುಸಲ್ಮಾನ್ ಹುಡುಗಿ ಬುರ್ಕದಾರ್ತಿ 3 ಜನ ಇರುವಂಥ ಒಂದು ಸೀಟಿನಲ್ಲಿ ಕೂತಿದ್ದಾಳೆ ಅಂತ ತಿಳ್ಕೊಳ್ಳಿ. ಇನ್ನು 2 ಸೀಟಿನಲ್ಲಿ ಖಾಲಿ, ಅಡ್ಡಬಟ್ಟೆ ರಶ್ಶು. ಯಾರಾದರೂ ಕೂತ್ಕೊಳ್ತಾನ? ಯಾರು ಕೂತ್ಕೊಳ್ಳ. ಅಕಸ್ಮಾತ್ ಯಾರು ಕೂತರೆ ಅವನು ಪೆಟ್ಟು ತಿನ್ನಲೇಬೇಕು. ಅದೇ ಬಸ್ಸಿನಲ್ಲಿ ವಾಪಸ್ಸು ಬರುವಾಗ 2 ಜನ ಹಿಂದೂ ಹುಡುಗಿಯರು ಕೂತಿದ್ದಾರೆ, ಇನ್ನೊಂದು ಖಾಲಿ ಇತ್ತಲ್ಲ, ಅದರಲ್ಲಿ ಒಬ್ಬ ಮುಸಲ್ಮಾನ ಹೋಗಿ ಚಪ್ಪತ್ತ ಕೂತ್ಕೊಳ್ತಾನೆ. ನಾವು ಮಾತಾಡಿದೆವು. ನಮಗೆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ, ಹಿಂದೂ ಸಮಾಜ ಯಾಕಿರೋದು ಹೇಳಿ? ನಮ್ಮ ತಾಯಿಂದ್ರ ರಕ್ಷಣೆ ಮಾಡಲಿಕ್ಕಾಗಲ್ಲ, ತಂಗಿ ಅಕ್ಕಂದ್ರನ್ನ ರಕ್ಷಣೆ ಮಾಡಲಿಕ್ಕಾಗಲ್ಲ, ಹಸುವನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ, ದೇವಸ್ಥಾನ ರಕ್ಷಣೆ. ಇವತ್ತು ಬಂದಿದ್ದೇವೆ ನಾವು, ಪುಣ್ಯ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಷ್ಟೇ. ನಾವು ದೇವಸ್ಥಾನ ಯಾಕಿರೋದು ಅಂತ ಕೇಳಿದ್ರೆ, ನಾವು ಯಾವುದೋ ಒಂದು ಸೇವೆ ಮಾಡಿ ಪುಣ್ಯ ಅಲ್ವೇ ಅಲ್ಲ, ಪುಣ್ಯ ಸಿಗೋದೇ ಇಲ್ಲ. ದೇವಸ್ಥಾನದ ರಕ್ಷಣೆ ಮಾಡುವ ಕೆಲಸ ನಮ್ಮದು. ಧರ್ಮೋ ರಕ್ಷತೆ ರಕ್ಷಿತ ಅಂದರೆ, ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಸ್ವಾಮೀಜಿಯವರನ್ನು ರಕ್ಷಣೆ ಮಾಡಿದರೆ ಸ್ವಾಮೀಜಿಯವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ದೇವಸ್ಥಾನ ರಕ್ಷಣೆ ಮಾಡಿದರೆ ಆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾವು ಆ ರೀತಿಯನ್ನು ಯೋಚನೆ ಮಾಡಿದರೆ, ಅದಕ್ಕೋಸ್ಕರ ಹಿಂದೂ ಸಮಾಜ ಇಲ್ಲ ಬಿಡಲ್ಲ, ನಾನು ಈ ದೇವಸ್ಥಾನದ ರಕ್ಷಣೆ ಜವಾಬ್ದಾರಿ ನಮ್ದು. ನಾವೇನಾದ್ರು ಒಟ್ಟಾಗಿ ಹೋಗಿ, ಒಂದಾಗಿ ಹೋಗಿ, ಒಂದು ದಿವಸ ಆದರೂ ಮಹಿಷಮರ್ದಿನಿ ಎದುರಿನಲ್ಲಿ ನಿಂತುಕೊಂಡು ಹಿಂದೂ ಸಮಾಜದ ರಕ್ಷಣೆಗೆ ನೀನು ಏನೇನು ಮಾರ್ಗದರ್ಶನ ಮಾಡಬೇಕು ಅದನ್ನು ನೀನು ಮಾಡು, ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ ದಿನ ಇರ್ಬೋದಾ? ಈಗ 6 ದಿನ ಆಯಿತು ಅಂತ ಹೇಳಿದ್ರಿ, 6 ದಿನ 7 ದಿನ ಆಯಿತು. ಯಾವಾಗಾದರೂ ಕೇಳ್ಕೊಂಡಿದ್ದೀರಾ? ಒಂದು ದಿನ ಹೋಗಿ ಹಿಂದೂ ಸಮಾಜದ ಶಕ್ತಿ ವರ್ಧನೆಗೆ ನೀನೇನಾದ್ರು ಮಾಡು ತಾಯಿ. ನನಗೆ ಮತ್ತೆ ನೆನಪಾಗೋದು ವೀರ ಸಾವರ್ಕರ್, 12 ವರ್ಷದ ಹುಡುಗ. ಅವನು ಅಷ್ಟಭುಜ ದೇವಿಯನ್ನು ಪೂಜೆ ಮಾಡ್ತಾ ಇದ್ದ, ಸಣ್ಣ ಮೂರ್ತಿ. ಅವನೇನು ಹೇಳಿದ ಗೊತ್ತಾ? 12 ವರ್ಷದ ಹುಡುಗ, ಅಮ್ಮ ನಿನ್ನ ಕೈಯಲ್ಲಿ ಯಾಕೆ ಅಮ್ಮ ಅದು ಆ ಈಟಿಗೆ, ಬರ್ಚಿ, ಕತ್ತಿ, ತಲುವಾರು, ಬಿಲ್ಲು ಕೊಡು ನನಗೆ ಅಂತ. ನಾನೀ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ 12 ವರ್ಷದ ಹುಡುಗ ಹೇಳಿದ್ದಾನೆ. ನಾವೇನಾದ್ರು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಅವರು ಎಲ್ಲ ರೀತಿಯಲ್ಲಿ ತಯಾರಾಗ್ತಾರೆ. ನಾವೇನು ತಯಾರಾಗಿದ್ದೇನೆ? ನಮ್ಮ ಮನೆಯಲ್ಲಿ ಏನಿದೆ? ಅಕಸ್ಮಾತ್ ಆಕ್ರಮಣ ಆಗೇ ಆಗುತ್ತೆ. ನೀನು ನೆನಪಿಟ್ಕೊಳ್ಳಿ, ಓಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಇಡೀ ಜಗತ್ತಿನಲ್ಲಿ ಹಾಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಲ್ಲಿ ಹೊಡಿತಾ ಇದ್ದಾರೆ ಅವರು. ನಾವೇನಾದ್ರು ಇದಕ್ಕೆ ಶಕ್ತರಾಗ್ತೇವಾ ಇದನ್ನು ಎದುರಿಸಲಿಕ್ಕೆ? ಹಿಂದೂ ಸಮಾಜ ಹೇಡಿ ಸಮಾಜ ಅಲ್ಲ. ಮಹಿಷಮರ್ದಿನಿ ಹೇಡಿಯಾ? ರಾಕ್ಷಸರನ್ನು ವಧೆ ಮಾಡಿದಂಥವಳು, ಕೊಂದದಲ್ಲ, ವಧೆ ಮಾಡಿರುವಂಥದ್ದು. ಅಂಥ ಮಹಿಷಮರ್ದಿನ ಶಿಷ್ಯರು ನಾವು ಇವತ್ತು ಹೇಡಿಗಳಾಗಲಿಲ್ವಾ? ದುರ್ಬಲರಾಗಲಿಲ್ವಾ? ನಾವು ಒಂದು ರೀತಿಯಲ್ಲಿ ಷಂಡರಾಗಲಿಲ್ವ? ನಾವು ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಬೇಕು ಅಂತ. ಮತ್ತೊಮ್ಮೆ ನಾನು ತಯಾರಾಗಿದ್ದೇನೆ. ಕೊಡು ನನಗೆ ಆಶೀರ್ವಾದ, ಕೊಡು ನನಗೆ ನಿನ್ನ ಬರ್ಚಿ ನನಗೆ ಕೊಡು, ನಿನ್ನ ತಲ್ವಾರ್ ನನಗೆ ಕೊಡು, ನಿನ್ನ ಕತ್ತಿ ನನ್ನ ಹತ್ರ ಕೊಡು, ನಾನೇ ಎದುರಿಸ್ತೇನೆ ಅಂತ. ತಾಯಂದ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿದ್ದೀರಾ? ತಾಯಂದ್ರು ಹೇಡಿಗಳಲ್ಲ ಈ ದೇಶದಲ್ಲಿ. ಒಂದೇ ಒಂದು ದೇಶ, ಜಗತ್ತಿನ ಏಕಮೇವ ದೇಶ, ಯಾವ ದೇಶದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಒಂದು ತಾಯಂದಿರಿದ್ದಾರ, ಅದು ಭಾರತ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು. ಇವತ್ತಿನ ಶೈಕ್ಷಣಿಕ ಇದರಲ್ಲಿ ಸರ್ಟಿಫಿಕೇಟ್ ಸಿಕ್ಕದಂಥ ಅವಳು ಒನಕೆ ಓಬವ್ ಇರುವುದು ಎಂತ ಅದ್ಭುತ ಗೊತ್ತಾ? ನಾನು ಮತ್ತೆ ನೆನಪು ಮಾಡ್ತೇನೆ, ನಿಮ್ಗೆ ಗೊತ್ತಿಲ್ಲ. ಅವಳ ಗಂಡ ಒಂದು ಕೋಟೆಯನ್ನು ಕಾಯ್ತಾ ಇದ್ದ. ಆ ಕೋಟೆಯನ್ನು ಕಾಯ್ತಾ ಇರುವಾಗಾದರೆ ಇವಳು ಹೊರಗೆ ನಿಂತ್ಕೊಂಡಿದ್ದಾಳೆ. ಆ ಮುಸಲ್ಮಾನ್ ಸೈನಿಕರು ಒಳಗೆ ಬರ್ತಾ ಇದ್ದಾರೆ. ಗಾಬರಿ ಆಯ್ತು, ಇವಳು ಏನು ಮಾಡಬೇಕು ಅಂತೇಳಿ ಸೀದಾ ಗಂಡನ ಹತ್ರ ಓಡಿ, ಗಂಡನ ರಕ್ಷಣೆ ಮಾಡು ಅಂತಾನೆ. ಗಂಡ ಏನು ಮಾಡ್ತಾ ಇದ್ದ ಅಂತ ಕೇಳಿದರೆ, ಅವನು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದ. ನೋಡಿ ತಾಯಿಯ ಮನಸ್ಸು ಹೇಗಿರ್ತದೆ ಅಂತ. ಅವಳಿಗೆ ತಕ್ಷಣ ಅನಿತು,
ಗಂಡನನ್ನು ಊಟದ ಮಧ್ಯದಿಂದ ಏಳಿಸಬಾರ್ದು ಅಂತ. ಅದ್ಭುತ ಅದ್ಭುತ ತಾಯಂದ್ರೆ ನೀವು ಇದನ್ನೇ ತಿಳ್ಕೊಳ್ಬೇಕಿದೆ. ಯಾವುದೋ ಸಿನಿಮಾ ತಾರೆಯನ್ನು ನೋಡಬೇಡಿ ನೀವು, ಇಂಥವ್ರನ್ನು ನೋಡಿ ಅಂತ. ಅದಕ್ಕೋಸ್ಕರ ತನ್ನ ಸಂಸ್ಕೃತಿ ನನ್ನ ಧರ್ಮ ಅದನ್ನೇ ಹೇಳಿರೋದು. ಅದಕ್ಕೋಸ್ಕರ ಇವರು ಹೊರಗೆ ಬಂದು ಸರಗನ್ನು ಕಟ್ಟಿಕೊಂಡು ಏನಿಲ್ಲ, ಅಸ್ತ್ರಗಳೇನಿಲ್ಲ, ಒನಕೆ ಸಿಗೀತು. ಅದರಲ್ಲಿ 100 ಜನರನ್ನು ಹತ್ಯೆ ಮಾಡಿದಂಥವಳು, ವಧೆ ಮಾಡಿದಂಥವಳು ಅವಳು ಒನಕೆ ಒಬ್ಬವ. ಹಬ್ಬಕ್ಕೆ ಇದ್ದಾಳೆ, ಚೆನ್ನಭೈರಾದೇವಿ ಇದ್ದಾಳೆ. ನಾವೇನಾದ್ರು ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಟಿದ್ದೇವಾ? ನಮ್ಮ ಜಿಲ್ಲೆ ಹೇಗಿದೆ, ನಮ್ಮ ಊರು ಹೇಗಿದೆ, ಒಂದೊಂದು ಊರಿನಲ್ಲಿ ಒಂದೊಂದು ಕಥೆ ಇದೆ, ನೆನಪಿಟ್ಟುಕೊಳ್ಳಿ. ಅಂಥ ಹೋರಾಟದ ಒಂದು ಚಿತ್ರ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು. ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸಿದ್ದೀರಾ ನೀವು? ಬೇಜಾರಾಗಿದೆ ನನಗೆ. ಆದರೂ ಮನೆಯಲ್ಲಿ ಇಂಗ್ಲೀಷ್ ಮಾತಾಡಬೇಡಿ, ಮನೆಯಲ್ಲಿ ನಮ್ಮ ಭಾಷೆಯೇ ಮಾತಾಡಿ. ಅದು ಕನ್ನಡ ಇರ್ಬೋದು, ಕೊಂಕಣ ಇರ್ಬೋದು, ಅಥವಾ ಮಲಯಾಳಿ ಇರ್ಬೋದು, ಯಾವ ಭಾಷೆ ಬಂದು ತುಳು ಇರ್ಬೋದು, ನಮ್ಮ ಭಾಷೆಯೇ ಮಾತಾಡಿ. ನಮ್ಮ ಭಾಷೆಯಲ್ಲಿ ಮಾತ್ರ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಮೌಲ್ಯಗಳು ಅರ್ಥ ಆಗ್ತಾರೆ, ಹೊರತು ಬೇರೆ ಭಾಷೆಯಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ನಮ್ಮ ಚಿಂತನೆಯನ್ನು ಕಲಿಸಿ, ಬಟ್ಟೆ ಹೇಗೆ ಉಡಬೇಕು ಅಂತ ಕಲಿಸಿ, ತಿಲಕ ಹೇಗೆ ಹಾಕಬೇಕು ಅಂತ ಕಲಿಸಿ, ನೀವು ಬಳೆ ಹಾಗೆ ಹಾಕಬೇಕು ಅಂತ ಕಲಿಸಿ, ತಲೆ ಕೂದಲು ಹೇಗೆ ಕಟ್ಟಬೇಕು ಅಂತ ಕಲಿಸಿ. ತಲೆ ಕೂದಲು ಬಿಟ್ಟರೆ ಅವನು ಹೋರಾಟಗಾರ ಆಗಬೇಕು, ಸುಮ್ಮನೆ ತಲೆ ಕೂದಲು ಬಿಡೋದಲ್ಲ, ಚಂಡಮುಂಡರ ಹಾಗೆ ಅಂತ ಯೋಚನೆ ಮಾಡಬೇಕಲ್ಲ. ಯಾವ ಸಂದರ್ಭದಲ್ಲಿ ಆ ದೇವಿ ತಲೆ ಕೂದಲು ಬಿಟ್ಟು ಹೋರಾಟ ಮಾಡಿಲ್ಲಲ್ಲ, ನನ್ನ ಮಗಳು ಹಾಗೆ ಮಾಡ್ತಾಳ, ಅಥವಾ ಸುಮ್ಮನೆ ಪ್ಯಾಷನಿಗೋಸ್ಕರ ಮಾಡ್ತಾಳ? ನಾನು ಹೇಳಿದೆ, ಈ ಮಕ್ಕಳನ್ನು ಯಾರು ಬೆಳೆಸೋದು? ನೀವು ಬೆಳೆಸಿದ್ದೀರಾ? ನಿಮ್ಮ ಮನೆಯಲ್ಲಿ ಇದೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳು ಹೇಳುವಂಥ ವ್ಯವಸ್ಥೆ ಉಂಟಾ? ಸ್ವಾಮೀಜಿಯವರು ಹೇಳಿದ್ರಿಗೆ ಒಂದು ಅದ್ಭುತವಾದಂಥ ಒಂದು ಪುಸ್ತಕ ರಾಮಾಯಣದ ಬಗ್ಗೆ ಬರಿತಾ ಇದ್ದಾರೆ ಅಂತ, 1000 ಪುಟಗಳಾಗುವುದು ಅಂತ ಹೇಳಿದರೆ, ದಯವಿಟ್ಟು ಓದಿ. ಅದನ್ನು ನಮ್ಮ ಮಕ್ಕಳಿಗೆ ಹೇಳಿ. ನೀವು ಬಿಡಿ, ನೀವು ಇಲ್ಲಿ ಬಂದವರು ಹೆಚ್ಚಿನವರೆಲ್ಲ 45 ವರ್ಷ ದಾಟಿದೆ, ಎಲ್ಲ ಆ ಕಡೆಗೆ ವಾಲಿ ಆಗಿದೆ. ಇನ್ನು ಮತ್ತೆಂತ ಮಾಡೋದು? ಇನ್ನು ವಿಷ್ಣು ಸಹಸ್ರನಾಮ, ಆಮೇಲೆ ಲಲಿತ ಸಹಸ್ರನಾಮ, ಭಜನೆ ಮಾಡಿಕೊಂಡೇ ಕೂತ್ಕೊಳ್ಬೇಕಷ್ಟೇ. ನಿಮ್ಮ ಮಕ್ಕಳಿಗೆ ಹೇಳಿ ಮಾರ್ರೆ, ನಿಮ್ಮ ಮಕ್ಕಳನ್ನೊಮ್ಮೆ ದೇವರ ಎದುರಿನಲ್ಲಿ ಕೂತ್ಕೊಳಿಸಿ, ನೀವು ಕೂತ್ಕೊಳ್ಬೇಕು. ಸುಮ್ಮನೆ ಅಲ್ಲ, ನಾನು ಅಡಿಗೆ ಮಾಡ್ತೇನೆ, ನೀನು ದೇವ್ರ ಹತ್ರ, ಅದಾಗುದಿಲ್ಲ. ದೇವರಿದ್ದನ್ನು ಕೂತ್ಕೊಳಿಸಿ, ಒಂದು ಭಗವದ್ಗೀತೆ ಶ್ಲೋಕ ಹೇಳಿ, ಒಂದು ಪುಟ ರಾಮಾಯಣ ಓದಿ, ಅವರು ಬರಿತಾ ಇರುವಂಥ ಆ ಪುಸ್ತಕ ಒಂದು ಪುಟ ಓದಿಸಿ. 2 ವರ್ಷ 3 ವರ್ಷ ಅಷ್ಟು ಪುಸ್ತಕ ಆ ಪುಟಗಳನ್ನು ಓದಿ ಆದೀತು. ದಯವಿಟ್ಟು ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡಿ. ಆ ದಿಕ್ಕಿನಲ್ಲಿ ಅವರನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ. ನಾವೆಲ್ಲರೂ ಮಹಿಷಮರ್ದಿನಿ ಆಗಿ, ರಾಮನ ಹಾಗೆ, ಕೃಷ್ಣನ ಹಾಗೆ ಈ ಧರ್ಮವನ್ನು ಉಳಿಸುವಂಥ ಒಂದು ಕಾರ್ಯ ಮಾಡಬೇಕು. ಯಾಕೆಂದರೆ ಜಗತ್ತು ಇದನ್ನು ಅಪೇಕ್ಷೆ ಮಾಡ್ತದೆ. ಒಂದು ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. 500 ವರ್ಷಗಳ ಒಂದು ದೊಡ್ಡ ದೀರ್ಘ ಇತಿಹಾಸದ ಹೋರಾಟದ ಇತಿಹಾಸದ ನಂತರ ಅಯೋಧ್ಯೆಯಲ್ಲಿ ನಮಗೆ ರಾಮ ಜನ್ಮಭೂಮಿ ನಮ್ಮದು ಅಂತ ಸಿಕ್ತು. ಈಗ 2.5 ವರ್ಷದ ಹಿಂದೆ ಅದರ ಭೂಮಿ ಪೂಜೆ ನಡೀತು. ಪರಮಪೂಜನೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರಾದಂಥ ಮೋಹನ್ಜಿ ಭಾಗವತರ ಉಪಸ್ಥಿತಿಯಲ್ಲಿ ನಮ್ಮ ದೇಶ ಕಂಡಂಥ ಶ್ರೇಷ್ಠ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಬೆಳ್ಳಿ ಇಟ್ಟಿಗೆಯನ್ನು ಇಟ್ಟು ಭೂಮಿ ಪೂಜೆ ಆಯಿತು. ಟಿ ವಿಯಲ್ಲೆಲ್ಲ ಬಂದಿದೆ, ನೋಡಿದ್ದೀರಾ? ಅಲ್ಲ, ಕೆಲವರಿಗೆ ಸ್ವಲ್ಪ ಧಾರಾವಾಹಿ ಅಡ್ಡ ಆಗಿರ್ಬೋದು, ತುಂಬ ಜನ ನೋಡಿದ್ದಾರೆ. ಇರಲಿ, ನಾವು ಮಾತ್ರ ನೋಡಿದಲ್ಲ, ಜಗತ್ತಿನ ಎಲ್ಲ ಜನ ನೋಡಿದ್ದಾರೆ. ಅಮೇರಿಕಾದಲ್ಲಿರುವಂಥ ಟೈಮ್ಸ್ ಸ್ಕ್ವೇರ್ ಅಂತ ಹೇಳ್ತಾರೆ, ಒಂದು ಚೌಕ, 10 ರಸ್ತೆಗಳು ಬಂದು ಸೇರುವಂಥ ಜಾಗ. ಅಲ್ಲಿ ಒಂದು ದೊಡ್ಡ ಪರದೆ ಹಾಕಿದ್ರಂತೆ. ಇವತ್ತಿನ ತಾಂತ್ರಿಕತೆಯ ಮುಖಾಂತರ ಇಲ್ಲಿದ್ದಂಥದ್ದು ಲೈವ್ ಅಲ್ಲಿಗೆ ಬರ್ತದೆ. ಆ ಲೈವ್ನಲ್ಲಿ ಇದು ಬರ್ತಾ ಇತ್ತು. ಅದರ ಎದುರಿನಲ್ಲಿ ಒಂದು 3-4 ಸಾವಿರ ಜನ ಕುಣಿತಾ ಇದ್ರು. ಸ್ವಾಭಾವಿಕ ಭಾರತೀಯರಿಗೆ ಕುಣಿಯುವಂಥ ಒಂದು ಸಂದರ್ಭ. ಆದರೆ ಭಾರತೀಯರೇ ನೋಡಿದರೆ ಅಲ್ಲಿ ಬೇರೆ ಜನ ಇದ್ದಾರೆ. ಅಲ್ಲಿ ಅಮೇರಿಕಾ, ಇಂಗ್ಲೆಂಡು, ಆಫ್ರಿಕಾ, ಆಸ್ಟ್ರೇಲಿಯಾ, ಚೀನಾ, ಜಪಾನು ಎಲ್ಲ ಕುಣಿತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ. ಇವ್ರಿಗೆ ತಾನೇ ನಿಖಲ್ತಾನೆ ನಲ್ಲಿ ಪುಣೆ ಅಂದರೆ ತುಳುವಿನಲ್ಲಿ ಕೇಳಿದಲ್ಲ, ಇಂಗ್ಲೀಷ್ನಲ್ಲಿ. ಆಗ ಅವರೇನು ಹೇಳಿದ್ದು ಅಂತ ಕೇಳಿದರೆ, ರಾಮ ಬರ್ತಾನೆ ಅಂತ. ಅವ್ರು ಹೇಳಿದ್ರು, ರಾಮ ಬಂದರೆ ನಿಮಗೇನು ಮಾರ್ರೆ, ನಮಗೆ ಆದರೆ ಸರಿ. ಇಲ್ಲ ರಾಮರಾಜ್ಯ ಬರ್ತೇನೆ. ಆವಾಗಲೇ ಹೇಳಿದ್ರು, ನಿಮಗೆಂತ ಲಾಭ ಎಂಥದ್ದು ರಾಮರಾಜ್ಯ ಬಂದ. ಆವಾಗ ಅವರು ಹೇಳಿರುವಂಥದ್ದು, ನಾವು ಕಳೆದ ಅನೇಕ ದಶಕಗಳಿಂದ
ಸೋತು ಹೋಗಿದ್ದೇವೆ. ನಿದ್ರೆ ಇಲ್ಲ ನಮಗೆ. ದಿನ ಗಲಾಟೆ, ದೊಂಬಿ, ಹತ್ಯೆ, ಭಯೋತ್ಪಾದನೆ, ಮತಾಂತರ, ಸುಸ್ತೊಡ್ದೋಗಿದ್ದೇವೆ. ಈಗ ರಾಮ ಬಂದರೆ, ರಾಮರಾಜ್ಯ ಬಂದರೆ ನಾವು ನೆಮ್ಮದಿಯ, ಶಾಂತಿಯ, ಸುಖದ ಜೀವನ ನಡೆಸ್ತೇವೆ. ಇದು ಜಗತ್ತಿನ ಅಂಬೋಣ. ಅದಕ್ಕೆ ಆಶೀರ್ವಾದ ಮಾಡಬೇಕಾದವ್ರು ನಾವು, ಜಗತ್ತಿಗೆ ಆಶೀರ್ವಾದ ಮಾಡಬೇಕಾದವ್ರು ನಾವು. ನಮ್ಮ ಆ ರೀತಿಯ ನಂಬಿಕೆಯನ್ನು ಇಟ್ಟುಕೊಂಡು ಜನ ಜಗತ್ತಿನಲ್ಲಿದ್ದಾರೆ. ನಾವು ಅದಕ್ಕೆ ನಡೆಯೋದು ಬೇಡವೇ? ಅದಕ್ಕೋಸ್ಕರ ನಮ್ಮ ತನದಲ್ಲಿ ನಾವು ನಡೆಯೋಣ, ಸ್ವಾಭಿಮಾನದಲ್ಲಿ ನಾವು ತಲೆ ಎತ್ತಿ ನಿಂತ್ಕೊಳ್ಳೋಣ. ನಮ್ಮ ಧರ್ಮ, ಸಂಸ್ಕೃತಿ, ಜೀವನ ಮಾಡೋಣ, ಜಗತ್ತನ್ನು ಉಳಿಸಿದೆ. ಈ ನಂಬಿಕೆಯಿಂದ ನಾವು ನಮ್ಮ ಕಾರ್ಯ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರು. ಸನಾತನ ಸಂಸ್ಕೃತಿಯ ಹೋರಾಟದ ಮೌಲ್ಯಗಳು, ಭಾರತೀಯತೆಯ ಬಾಂಧವ್ಯದ ಭವ್ಯ ಪರಂಪರೆಯ ಐತಿಹಾಸಿಕ ವಿಚಾರಗಳನ್ನು ಹರಿಸಿದ ಗೌರವಾನ್ವಿತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಧರ್ಮಪೀಠದಲ್ಲಿ ಸಾನ್ನಿಧ್ಯ ಪಡೆದಿರುವ ವೇದಾಂತ, ಯೋಗ, ಜ್ಯೋತಿಷ್ಯ, ಸಂಸ್ಕೃತದ ಅಪಾರ ಪಾಂಡಿತ್ಯ, ಭಾರತೀಯ ಗೋತಳಿಯ ರಕ್ಷಣೆಯ ಯೋಜನೆಗಳು, ವಿಶ್ವ ಗೋ ಸಮ್ಮೇಳನ, ವಿಶ್ವಮಂಗಲ ಗೋಗ್ರಾಮ ಯಾತ್ರೆ, ಭವಿಷ್ಯದ ಭರತ ವೈಭವಯುತ ಸಂಪ್ರದಾಯ ರಕ್ಷಿಸುವ ಸಮಕಾಲೀನ ಸಾಂಪ್ರದಾಯಿಕ ಶಿಕ್ಷಣ ಮೌಲ್ಯಗಳ ಜ್ಞಾನವೃಷ್ಟಿಗೆ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದ ದೂರದರ್ಶಿತ್ವದ ಯೋಜನೆ, ಶಿಕ್ಷಣ, ಸೇವೆ, ಸಾಮಾಜಿಕ ಮೌಲ್ಯದ ಯತಿಶ್ರೇಷ್ಠರು, ಶ್ರೀರಾಮಚಂದ್ರಾಪುರ ಮಠದ ಅವಿಚ್ಛಿನ್ನ ಪರಂಪರೆಯ ಪೀಠಾಧಿಪತಿಗಳು, ಕರುಣಾಸಾಗರ ಮಾತೃಹೃದಯಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಲ್ಲಿ ಅನುಗ್ರಹದ ಆಶೀರ್ವಚನಕ್ಕೆ ಪ್ರಾರ್ಥನೆ. ಹರೇ ರಾಮ. ಹರೇ ರಾಮ. ಯಾ ಶ್ರೀಃ ಸ್ವಯಂ ಸುಕೃತಿನಾಂ ಭವನೇಶ್ವಲಕ್ಷ್ಮೀಃ ಪಾಪಾತ್ಮನಾಂ ಕೃತಧಿಯಾಂ ಹೃದಯೇಷು ಬುದ್ಧಿಃ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ ತಾಂ ತ್ವಾಂ ನತಾಸ್ಮ ಪರಿಪಾಲಯ ದೇವಿ ವಿಶ್ವಂ. ಯಾವ ಮಹಿಷಮರ್ದಿನಿ ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮಿಯೋ, ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿಯೋ, ಬುದ್ಧಿ ಇರುವವರ ಮಸ್ತಿಷ್ಕದಲ್ಲಿ ಬುದ್ಧಿಯೋ, ಬುದ್ಧಿವಂತರ ಮಸ್ತಿಷ್ಕದಲ್ಲಿ ಬುದ್ಧಿ ವೈಭವೋ, ಭಾವಜೀವಿಗಳ ಹೃದಯದಲ್ಲಿ ಭಾವದಾಸ್ಯವೋ. ಯಾವ ಮಹಿಷಮರ್ದಿನಿ ಸತ್ಪುರುಷರಲ್ಲಿ ಶ್ರದ್ಧೆಯೋ, ಕುಲೀನರಲ್ಲಿ ಲಜ್ಜೆಯೋ, ಅಂಥವಳನ್ನು ನಾವೆಲ್ಲ ಸೇರಿ ಬಾಗಿ ನಮಿಸೋಣ. ಆಕೆ ಈ ವಿಶ್ವವನ್ನು ಕಾಯಲಿ. ಸಪ್ತಶರಿಯ 3 ಖಂಡಗಳು, ಪ್ರಥಮ ಚರಿತ್ರ, ಮಧ್ಯಮ ಚರಿತ್ರ ಮತ್ತು ಉತ್ತಮ ಚರಿತ್ರ. 3 ಖಂಡಗಳಲ್ಲಿ ಈ ಮಧ್ಯಖಂಡ ಮಹಿಷಾಸುರ ಮರ್ದಿನಿ ಚರಿತ್ರೆ ಇರ್ತಕ್ಕಂಥದ್ದು, ಅವಳು ಇಡೀ ಕಥೆ ಇರ್ತಕ್ಕಂಥದ್ದು. ಯಾವಾಗ ಬಂದಳು ದೇವಿ, ಆಕೆ ಆವಿರ್ಭವಿಸಿದ್ದು ಯಾವಾಗ? ಈ ಜಗತ್ತು ಅತ್ಯಂತ ಕಷ್ಟದಲ್ಲಿದ್ದಾಗ, ಇನ್ನಿಲ್ಲದ ಕಷ್ಟದಲ್ಲಿ. ಈಗ ನಾವು ತುಂಬ ಕಷ್ಟವನ್ನು ಕಾಣ್ತಾ ಇದ್ದೇವೆ, ಆದರೆ ಇದಕ್ಕಿಂತ ಮಿಗಿಲಾದ ಕಷ್ಟದಲ್ಲಿ ಜಗತ್ತು ಇದ್ದಾಗ ಆಕೆ ಉದಿಸಿ ಬಂದವಳು. ಬೇರೆ ಯಾರಿಲ್ಲ, ರಕ್ಷಣೆ ಯಾರಿಲ್ಲ, ಯಾವ ದೇವತೆಗಳಿಂದ ಕೂಡ ಸಾಧ್ಯ ಇಲ್ಲ. ದೇವತೆಗಳು ನಮ್ಮನ್ನು ಕಾಯುವವರು, ದೇವತೆಗಳಿಗೆ ದಿಕ್ಕಿಲ್ಲದೆ ಇರ್ತಕ್ಕಂಥ, ದೇವತೆಗಳಿಗೆ ಆಶ್ರಯ ಇಲ್ಲದೆ ಇರ್ತಕ್ಕಂಥ ಹೊತ್ತಿನಲ್ಲಿ ಆಕೆ ಆವಿರ್ಭವಿಸಿ ಬಂದವಳು. ಸಮಯ ತುಂಬ ಮುಖ್ಯ. ಸಹಾಯ ಎಷ್ಟು ಮುಖ್ಯವೋ, ಯಾವ ಸಮಯದಲ್ಲಿ ಬಂದಿದ್ದು ಆ ಸಹಾಯ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಅತ್ಯಂತ ಕಷ್ಟಾವಸ್ಥೆಯಲ್ಲಿ ಆಕೆಯ ನೆರವು ಈ ಜಗತ್ತಿಗೆ ಲಭಿಸಿರುವಂಥದ್ದು. ಏನಪ್ಪ ಅಂಥ ಕಷ್ಟ ಅಂತಂದರೆ ಮಹಿಷಾಸುರನ ತಾಂಡವ. ನೋಡಿ, ನಮ್ಮ ದೇಶದೊಳಗೆ ನಾವು ಕೆಲವು ಭಾಗದಲ್ಲಿ ಮಹಿಷಾಸುರರು ಆಳುವಾಗಲೇ ಭಾಳ ಕಷ್ಟಪಡ್ತೇವೆ ನಾವು.
ಇಡೀ ದೇಶವನ್ನೇ ಮಹಿಷಾಸುರ ಆಳೋದಾದರೆ, ಇಡೀ ಜಗತ್ತನ್ನು ಮಹಿಷಾಸುರನ ಅಂಥವ್ರು ಆಳೋದಾದ್ರೆ ಹೇಗಿರ್ಬೋದು? ಅಂಥ ಕಾಲ ಅದು. ತಮಸ್ಸು ಜಗತ್ತನ್ನು ಆಳುವಂಥ ಒಂದು ಕಾಲ, ಕತ್ತಲೆ ಜಗತ್ತನ್ನು ಆಳುವಂಥ ಒಂದು ಕಾಲ ಅದು. ಕುರಿಗಳ ಆಳ್ವಿಕೆ ತೋಳದ ಕೈಯಲ್ಲಿ ಸಿಕ್ಕಿದ್ರೆ ಹೇಗಿರ್ಬೋದು ಹೇಳಿ? ಅಂಥ ಕಾಲ ಅದು. ಈ ಎಲ್ಲ ಗೋವುಗಳ ಯೋಗಕ್ಷೇಮವನ್ನು ಕಸಾಯಖಾನೆಗಳಿಗೆ ಒಪ್ಪಿಸುವಂಥದ್ದು ಹೇಗಿರ್ಬೋದು? ಮಹಿಷಾಸುರನ ಆಳ್ವಿಕೆ ಇಡೀ ಜಗತ್ತಿನಲ್ಲಿ ಅಂದರೆ ಅಂಥ ಸಂದರ್ಭ ಅದು. ಅವತ್ತು ಆಕೆ ಉದಿಸಿ ಬಂದಿರತಕ್ಕಂಥದ್ದು. ಏನು ತೊಂದರೆ ಮಹಿಷಾಸುರನಿಂದ, ಏನಪ್ಪ ದುರ್ಗುಣ ಮಹಿಷಾಸುರನಲ್ಲಿ ಅಂದರೆ ಸಪ್ತಶತಿ ವರ್ಣನೆ ಮಾಡೋದು ಹೇಗೆ? ಮಹಿಷಾಸುರ ಏನಂತಂದ್ರೆ ಎಲ್ಲ ತಾನು, ಎಲ್ಲ ತನಗೆ. ಇದು ಮಹಿಷಾಸುರನಂತ. ಸೂರ್ಯ, ಇಂದ್ರ, ಅಗ್ನಿ, ಯಮ, ಅನಿಲ, ವರುಣ, ವಾಯು ಇದೆಲ್ಲ ನಾನೇ ಮಹಿಷಾಸುರ ಹೇಳ್ತಾ ಇದ್ದಿದ್ದ ಹಾಗೆ. ಸೂರ್ಯೇಂದ್ರಾಗ್ನಿ ಅನಿಲೇಂದೋನ ಯಮಸ್ಯ ವರುಣಸ್ಯ ಚ ಅನ್ಯೇಷಾಂ ಚಾಧಿಕಾರಾನ್ ಸಹ ಸ್ವಯಮೇವ ಅಧಿತಿಷ್ಠತಿ. ಎಲ್ಲ ಅಧಿಕಾರ ನನಗೆ ಬೇಕು, ಎಲ್ಲ ಅವಕಾಶ ನನಗೆ ಬೇಕು. ಈ ಜಗತ್ತಿನಲ್ಲಿ ಬೇರೆಯವರು ಇಲ್ವಾ? ಅವರಿಗೆ ಬದುಕು ಬೇಡವಾ? ಅವರಿಗೆ ಅವಕಾಶ ಬೇಡವಾ? ಆ ಚಿಂತೆ ಇಲ್ಲ. ಇದೇ ಮಹಿಷಾಸುರ ಅಂತ. ಯಾಕಿದನ್ನು ಉಲ್ಲೇಖ ಮಾಡ್ತಿದ್ದೇವೆ ಅಂದರೆ ನಮ್ಮೊಳಗೂ ಸ್ವಲ್ಪ ಇವನು ಇರ್ಬೋದು ಅಂತ. ನಮ್ಮ ಹೃದಯದಲ್ಲಿ ಮಹಿಷಾಸುರ ಎಷ್ಟಿದ್ದಾನೆ ಅದನ್ನು ನೋಡ್ಕೊಳ್ಬೇಕು ನಾವು ಅಂತ. ನಾವು ಇನ್ನೊಬ್ಬರ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದೇವಾ? ಇನ್ನೊಬ್ಬರ ಅಧಿಕಾರವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವಾ? ಇನ್ನೊಬ್ಬರ ಸ್ವತ್ತು ನಮಗೆ ಬೇಕಾಗಿದೆಯಾ? ಬೇಕು ಅಂತಾದರೆ ಸ್ವಲ್ಪ ಮಹಿಷಾಸುರನ ಗಾಳಿ ನಮಗೆ ಬೀಸಿದೆ ಅಂತ ಅರ್ಥ. ಅದಕ್ಕೆ ಅಪಾಯ. ಯಾಕೆಂದರೆ ಆಗ ತಾಯಿಯಾಗಿ ನಮ್ಮನ್ನು ವೀಕ್ಷಣೆ ಮಾಡೋದಿಲ್ಲ, ಮಹಿಷಾಸುರ ಮೃದ್ನಿಯಾಗಿ ನಮ್ಮ ಕಡೆ ನೋಡ್ತಾಳೆ. ತಾಯಿಯಾಗಿ ನೋಡುವಾಗ ಅದು ವಾತ್ಸಲ್ಯದ ನೇತ್ರ. ಅದು ಮಹಿಷಾಸುರ ಮರ್ದಿನಿಯಾಗಿ ನೋಡಿದರೆ ಅದು ಕೆಂಪಾದ ಕಣ್ಣು, ಅದು ಕರುಣೆಯ ಕಣ್ಣಲ್ಲ, ಅದು ಕೆಂಪು ಕಣ್ಣು. ಅದು ಆ ಕಣ್ಣಿಂದ ತಾಯಿ ನಮ್ಮನ್ನು ನೋಡುವಂತೆ ನಾವಿದ್ದೇವಾ? ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಒಂದು ಸಂದರ್ಭ ಅಂತ. ಇಂಥವ್ರು ಯಾರೂ ಉಳಿದಿಲ್ಲ. ಮಹಿಷಾಸುರನಾಗಲಿ ಮಹಿಷಾಸುರನ ಪೀಳಿಗೆ ಯಾರೂ ಕೂಡ ಈ ಜಗತ್ತಿನಲ್ಲಿ ಉಳಿದಿಲ್ಲ. ಅವರೆಲ್ಲರ ಧ್ವಂಸ ಆಗಿದೆ, ಅವರೆಲ್ಲರ ನಾಶ ಆಗಿದೆ ಅಂತ. ದೇವಿಯ ಮುಂದೆ ನಿಂತು ಮಹಿಷಾಸುರ ಗರ್ಜನೆ ಮಾಡ್ತಾನೆ. ಗರ್ಜಿಸುವಾಗ ದೇವಿ ಮಹಿಷಾಸುರನಿಗೆ ಹೇಳ್ತಾಳೆ, ಗರ್ಜನೆ ಮಾಡು, ಇನ್ನೂ ಗರ್ಜನೆ ಮಾಡು. ಎಷ್ಟು ಹೊತ್ತು? ಕ್ಷಣ. ಅಷ್ಟೊತ್ತೇ ಇರೋದು ನಿನ್ನ ಆಯುಸ್ಸು. ಅಷ್ಟೊತ್ತು ಕೂಗು ಅಂತ, ಅಷ್ಟೊತ್ತು ಬಬ್ಬೆ ಹಾಕು ಅಂತ. ಮಯಾ ತ್ವಯಿ ಹತೇತ್ರೈವ ಗರ್ಜಿಷ್ಯಂತಿ ಆಶು ದೇವತಾ. ಇನ್ನೊಂದು ಕ್ಷಣ ಕಳೆದು ನಾನು ನಿನ್ನನ್ನು ಸದೆ ಬಡಿಯುವಾಗ, ನಾನು ನಿನ್ನ ಧ್ವಂಸ ಮಾಡುವಾಗ ಇದೇ ಸ್ಥಾನದಲ್ಲಿ ದೇವತೆಗಳ ಗರ್ಜನೆ ಮಾಡ್ತಾರೆ. ದೇವತೆಗಳ ವಿಜಯೋತ್ಸವ ಆಗ್ತದೆ ಇಲ್ಲಿ. ಇದಾಗುವಂಥದ್ದು ಅಂತ. ಎಂತಹ ದುಷ್ಟನೇ ಇರಲಿ, ಎಂತಹ ಬಲಶಾಲಿಯೇ ಇರಲಿ, ಯಾವ ವರಗಳನ್ನು ಪಡ್ಕೊಂಡಿರಲಿ, ಕೊಟ್ಟ ಕೊಂದಿಲ್ ಆಗೋದೇನೆಂದರೆ ದುಷ್ಟ ಸಂಹಾರ, ಸಾತ್ವಿಕರ ಉದ್ಧಾರ. ಇದಾಗಲಿಕ್ಕೇ ಬೇಕು. ಹಾಗಾಗಿ ಮಹಿಷಾಸುರ ಮರ್ದಿನಿ ಅಂದರೆ ಏನು ಅಂದರೆ ಅದು ದುಷ್ಟ ಸಂಹಾರ, ಅದು ಸಾತ್ವಿಕರ ಉದ್ಧಾರ, ಸಂಕಟಗಳ ಪರಿಹಾರ, ಅದೆಲ್ಲ ಇದೆ ಮಹಿಷಾಸುರ ಮರ್ದಿನಿ ಎಂಬ ಒಂದು ಶಬ್ದದಲ್ಲಿ. ಅದೆಲ್ಲ ಇದೆ. ಈಗ ಸಾತ್ವಿಕರಿಗೆ ಒಂದು ಸ್ಥೈರ್ಯ, ಅದು ಒಂದು ಭರವಸೆ. ಅದು ಮಹಿಷಾಸುರ ಮರ್ದಿನಿ ಯಾಕೆ ಬೇಕು ಅಂದರೆ ಒಂದು ಭರವಸೆ ಅದು ಅಂತ. ಒಂದು ಕಾಲ ಬರ್ತದೆ, ಆ ಕಾಲ ಬಂದಾಗ ದುಷ್ಟ ಸಂಹಾರ ಆಗ್ತದೆ, ಸಾತ್ವಿಕರ ಉದ್ಧಾರ ಆಗ್ತದೆ. ಭರವಸೆ ಬೆಳಕು ಆ ತಾಯಿ. ಇಷ್ಟೇ ಸಂದೇಶ ಅಲ್ಲ, ಇದಕ್ಕಿಂತ ದೊಡ್ಡ ಸಂದೇಶ ಇದೆ ಮಹಿಷಾಸುರ ಮರ್ದಿನಿಯ ಸ್ವರೂಪದಲ್ಲಿ. ಏನು ಸಂದೇಶ ಇದೆ ಅಂದರೆ ಸಂಘಟನೆಯ ದೊಡ್ಡ ಸಂದೇಶ ಇದೆ. ಮಹಿಷಾಸುರ ಮರ್ದಿನಿಯ ಸ್ವರೂಪ ಇದೆಯಲ್ಲ, ಅದರಲ್ಲಿ ಸಂಘಟನೆಯ ಒಂದು ಮಹಾ ಸಂದೇಶ ಇದೆ. ಅದು ಹೇಗೆ ಅಂದರೆ ಅವಳ ಆವಿರ್ಭಾವವೇ ಅಂಥದ್ದು ಅಂತ. ದೇವಿ ಅಂದರೆ ಅದು ಯಾರೋ ಒಂದಲ್ಲ, ಅದು ಒಬ್ಬಾಕೆ ಅಲ್ಲ, ಅವಳು ದೇವತೆಗಳೆಲ್ಲ ಸೇರಿ ಆಕೆ ಆವಿರ್ಭಾವ ಆಗಿರ್ತಕ್ಕಂಥದ್ದು. ಸಪ್ತಶತಿಯ ಕತೆ ಹೇಳೋದೇನು ಅಂದರೆ ಮಹಿಷಾಸುರನಿಂದ ಪೀಡಿತರಾಗಿರ್ತಕ್ಕಂಥ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಶಿವರ ಸನ್ನಿಧಿಯನ್ನು ಸೇರಿದಾಗ, ಈ ಕಥೆಯನ್ನು ಅಲ್ಲಿ ಮಹಿಷಾಸುರನಿಂದ ಆಗ್ತಕ್ಕಂಥ ಪೀಡೆಯನ್ನು ಉಲ್ಲೇಖ ಮಾಡಿದಾಗ ಕೋಪ ಬಂತು. ಒಂದು ಶಂಭುವಿಗೆ ಕೋಪ ಬಂತು, ವಿಷ್ಣುವಿಗೆ ಕೋಪ ಬಂತು, ಈ ದೇವತೆಗಳಿಗೆಲ್ಲ ಕೋಪ ಬಂತು. ಕೋಪ ಬಂದಾಗ ಅವರವರ ಒಳಗಿನಿಂದ ತೇಜಸ್ಸೊಂದು ಹೊರಗೆ ಬಂದು ಆ ತೇಜಸ್ಸೆಲ್ಲ ಒಂದಾಯಿತು. ಎಲ್ಲ ದೇವರುಗಳ ತೇಜಸ್ಸು ಒಂದಾಗಿ ತೇಜೋಗಿರಿ, ಅದು ತೇಜಸ್ಸಾಗರ ಅದು. ಆಗ ಆ ತೇಜೋ ರಾಶಿಯಿಂದ
ಆವಿರ್ಭವಿಸಿ ಬಂದಿರತಕ್ಕಂಥವಳು ಮಹಿಷಾಸುರ ಮರ್ದಿನಿ. ಹಾಗಾಗಿ ಅದು ಯಾವುದೋ ಒಂದು ದೇವರಲ್ಲ, ಎಲ್ಲ ದೇವರು ಸೇರಿರ್ತಕ್ಕಂಥದ್ದು. ನೋಡಿ, ಆರಂಭದಲ್ಲಿ ನಾವು ಹೇಳಿದ್ವಿ ಯಾವ ದೇವರಿಂದ ಕೂಡ ಸಾಧ್ಯ ಆಗಿರಲಿಲ್ಲ, ಯಾವ ಒಂದು ದೇವರಿಂದ ಕೂಡ ಸಾಧ್ಯ ಆಗಿರಲಿಲ್ಲ. ಯಾಕೆಂದ್ರೆ ವರವೇ ಆಗಿತ್ತು ಮಹಿಷಾಸುರನಿಗೆ. ಮತ್ತೆ ಹೇಗೆ ಸಾಧ್ಯ ಆಯಿತು ಅಂದರೆ ಎಲ್ಲ ದೇವರು ಒಂದಾದಾಗ, ಎಲ್ಲ ದೇವರ ಅಂತಃಸತ್ವ ಒಂದಾದಾಗ ಆಗ ಹುಟ್ಟಿ ಬಂದಿರತಕ್ಕಂಥ ರೂಪ ಅದು ಮಹಿಷಾಸುರ ಮರ್ದಿನಿ ಅಂತ. ನಾವೆಲ್ಲ ಒಂದಾಗಬೇಕು, ದುಷ್ಟ ಸಂಹಾರಕ್ಕಾಗಿ ನಾವೆಲ್ಲ ಒಂದಾಗಬೇಕು ಅಂತ. ಈಗಾಗಲೇ ಡಾಕ್ಟರ್ ಭಾಷಣವನ್ನು ಕೇಳಿದ್ದೀರಿ, ಪ್ರೇರಣಾದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ದೀರಿ ಅಂತ. ಮಹಿಷಾಸುರ ಮರ್ದಿನಿಯ ಸಂದೇಶ ಇದು. ಒಂದು ದುಷ್ಟರ ಸಂಹಾರ ಆಗಬೇಕಾಗಿದೆ, ನೀವೆಲ್ಲ ಒಂದಾಗಿ ನಿಮ್ಮೊಳಗೆ ಶಕ್ತಿಯಾಗಿ ನಾನು ಆವಿರ್ಭವಿಸಿ ಬರ್ತೇನೆ, ಎದುರಿಲಿ ನೀವು ಎಂಬ ಸಂದೇಶವನ್ನು ಮಹಿಷಾಸುರ ಮರ್ದಿನಿ ನಮಗೆಲ್ಲ ಕೊಡ್ತಾಳೆ. ಹಾಗಾಗಿ ನಾವೆಲ್ಲ ಒಂದಾಗಬೇಕು. ನಾವು ಈಗ ಒಂದಾಗದಿದ್ದರೆ ಮುಂದೊಂದು ದಿನ ಬರ್ತದೆ, ಆ ದಿನ ಹೇಗಿರ್ತದೆ ಅಂದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇವೆ, ಏನೊಂದು ಉಳಿಯೋದಿಲ್ಲ ಅಂತ, ಏನೊಂದು ಉಳಿಯೋದಿಲ್ಲ ಅಂತ. ನಾವು ಮಣ್ಣಿನಲ್ಲಿ ಮಣ್ಣಾಗಿ ಮಣ್ಣಿನಲ್ಲಿ ಒಂದಾಗೋದಕ್ಕಿಂತ ಮೊದಲು ನಾವು ಒಂದಾಗುವಂಥದ್ದು ಒಳ್ಳೆಯದು. ಅದಕ್ಕಿಂತ ಮೊದಲು ಶರಣ್ ಹೇಳಿದ ಹಾಗೆ ನಮ್ಮ ಬಣ್ಣ ಬೇರೆ ಇರ್ಬೋದು, ನಮ್ಮ ಜಾತಿ ಬೇರೆ ಇರ್ಬೋದು, ನಮ್ಮ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿ ಇರ್ಬೋದು. ಆದರೆ ಈ ಧರ್ಮ ಅಂತ ಬಂದಾಗ, ದೇಶ ಅಂತ ಬಂದಾಗ, ಸಂಸ್ಕೃತಿ ಅಂತ ಬಂದಾಗ, ಅದರ ಮೇಲೆ ಆಘಾತ ಬಂದಾಗ ನಾವೆಲ್ಲ ಒಂದಾಗದಿದ್ದರೆ ಉಳಿಗಾಲ ಇಲ್ಲ. ಈ ಪಾಠವನ್ನು ಮಹಿಷಮರ್ದಿನಿಯೂ ಹೇಳ್ತಾಳೆ, ನಮ್ಮ ವಿರೋಧಿಗಳು ಕೂಡ ಹೇಳ್ತಾರೆ, ಅವರು ಒಂದಾಗಿದ್ದಾರೆ ಅಂತ ಅದನ್ನು ನಾವು ಕಾಣ್ತೇವೆ ಅಂತ. ಅವರು ಎಷ್ಟರ ಮಟ್ಟಿಗೆ ಒಂದಾಗಿದ್ದಾರೆ ಅಂದರೆ, ಒಂದು ದುರ್ಘಟನೆ ಆಯಿತು, ಆ ದುರ್ಘಟನೆ ಸಾಕ್ಷ್ಯ ಹೇಳಬೇಕು, ಸಾಕ್ಷ್ಯವನ್ನು ಅವ್ರು ಹೇಳೋದಿಲ್ಲ ಅಂತ. ಒಬ್ಬ ಮುಸಲ್ಮಾನನ ವಿರುದ್ಧ ಇನ್ನೊಬ್ಬ ಮುಸಲ್ಮಾನ ಸಾಕ್ಷ್ಯ ಹೇಳೋದಿಲ್ಲ ಅಂತ. ಯಾಕೆಂದರೆ ಅವರ ಮತ ಹಾಗೆ ಅವರಿಗೆ ಉಪದೇಶ ಮಾಡ್ತದೆ ಅಂತ. ಅವರು ಕಣ್ಣಲ್ಲಿ ನೋಡಿರ್ತಾರೆ, ಅವ್ರಿಗೆ ಸತ್ಯ ಗೊತ್ತಿರ್ತದೆ, ಅದರ ಸಾಕ್ಷ್ಯ ಹೇಳೋದಿಲ್ಲ. ಯಾಕೆಂದರೆ ಅವರ ಮತದ ಉಪದೇಶ ಅದು ಅಂತ. ಈ ಮಟ್ಟಿಗೆ ಅವರು ಒಂದಾಗಿದ್ದಾರೆ, ಆದರೆ ನಾವಿನ್ನೂ ಕೂಡ ಪೂರ್ತಿ ಒಂದಾಗಿಲ್ಲ. ಒಂದು ಮಟ್ಟಿಗೆ ಸಂಘಟನೆ ಈ ದೇಶದಲ್ಲಿ ಬಂದಿದೆ, ಅದು ಪರಿಪೂರ್ಣ ಅಲ್ಲ ಅಂತ. ಇಡೀ ದೇಶ ಒಂದಾಗಬೇಕು. ಎಲ್ಲ ಸನಾತನಿಗಳು, ಎಲ್ಲ ಭಾರತೀಯರು, ಎಲ್ಲ ಹಿಂದೂಗಳು ಏಕಸ್ವರವನ್ನು, ಏಕ ಹೃದಯವನ್ನು, ಏಕಭಾವವನ್ನು ತಾಳಬೇಕು. ಹಾಗಿದ್ರೆ ಮಾತ್ರವೇ ಈ ದೇಶಕ್ಕೆ ಭವಿಷ್ಯ ಇರ್ತಕ್ಕಂಥದ್ದು, ಈ ದೇಶಕ್ಕೆ ಉಳಿಗಾಲ ಇರ್ತಕ್ಕಂಥದ್ದು. ಹಾಗಾಗಿ ಆ ದೇವಜಾತ ಅಂತ ಹೆಸರು ಆ ದುರ್ಗೆಗೆ, ದೇವಜಾತ ಅಂತ ಎಲ್ಲ ದೇವರು ಸೇರಿ ಉಂಟಾಗಿರ್ತಕ್ಕಂಥ ಒಂದು ದಿವ್ಯ ರೂಪ ಅದು ಅಂತ. ಆಕೆಯಿಂದ ಒಂದು ಪ್ರೇರಣೆಯನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಜಾತಿಯ ಅಥವಾ ಇನ್ಯಾವುದೇ ವರ್ಗದ ಅಂತಸ್ತಿನ ಭೇದವಿಲ್ಲದೆ ಒಂದಾಗಿ ದೇಶಕ್ಕಾಗಿ, ಧರ್ಮಕ್ಕಾಗಿ ನಾವು ಸೊಂಟ ಕಟ್ಟಿ ನಿಲ್ಲಬೇಕು ಅಂತ ಕಾಲ ಬರಬೇಕು. ಅದಕ್ಕೆ ಮಹಿಷಾಸುರ ಮರ್ದಿನಿ ನಮಗೆಲ್ಲರಿಗೂ ಪ್ರೇರಣೆ ಕೊಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶಂಸೆ ಮಾಡ್ತೇವೆ. ಇಲ್ಲಿ ಅಂತೂ ಮಹಿಷಾಸುರ ಮರ್ದಿನಿ ಅನೇಕ ಸಮಯದಿಂದ ಅಂಥ ಪ್ರೇರಣೆ ಕೊಡ್ತಾ ಇದ್ದಾಳೆ. ಈ ಗ್ರಾಮದಲ್ಲಿ ಸಂಘಟನೆ ಇದೆ, ಈ ಗ್ರಾಮದಲ್ಲಿ ದೇಶ, ಧರ್ಮ, ಸಂಸ್ಕೃತಿಯ ಬಗ್ಗೆ ಒಂದು ಸದ್ಭಾವನೆ ಇದೆ, ಮತ್ತು ಈ ಗ್ರಾಮದಲ್ಲಿ ಐಕ್ಯ ಇದೆ. ಅದೆಲ್ಲ ಪ್ರೇರಣೆ ಎಲ್ಲಿಂದ ಅಂದರೆ ಮಹಿಷಾಸುರ ಮರ್ದಿನಿಯಿಂದ, ಆಕೆಯಿಂದ ಪ್ರೇರಣೆ. ಎರಡು ಮಾತಿದೆ ಈ ಕಲಿಯುಗದಲ್ಲಿ. ದೇವತೆಗಳು ಯಾರು ಅಂದರೆ ಒಂದು ಚಂಡಿ, ವಿನಾಯಕ ಅಂತ, ಈ ದುರ್ಗೆ ಮತ್ತು ಗಣಪತಿ ಅಂತೆ ಕಲಿಯುಗದಲ್ಲಿ ವಿಶೇಷ ದೇವತೆಗಳು ಅಂತ. ಕಲಿಯುಗಕ್ಕೆ ಇನ್ನೊಂದು ವಿಶೇಷ ಏನಂದರೆ ಸಂಘ್ಯಾ ಶಕ್ತಿ, ಸಂಘದಲ್ಲಿ ಶಕ್ತಿ ಅಂತ ಕಲಿಯುಗದಲ್ಲಿ. ಅದು ಎರಡೂ ಇದೆ, ಇಲ್ಲಿ ಸಂಘವೂ ಇದೆ ಮತ್ತು ದುರ್ಗೆ ಕೂಡ ಇದ್ದಾಳೆ ಅಂತ. ಇದೆರಡೂ ಸೇರಿ ನಾವೆಲ್ಲ ಒಂದಾಗಿ ನಾವು ಧರ್ಮಕ್ಕಾಗಿ, ದೇಶಕ್ಕಾಗಿ ಹೋರಾಟ ಮಾಡೋಣ, ಅದಕ್ಕಾಗಿ ಯುದ್ಧವನ್ನು ಮಾಡೋಣ. ಸಂದರ್ಭ ಬಂದರೆ ಅದಕ್ಕಾಗಿ ನಾವು ಸರ್ವಸ್ವವನ್ನು ಕೂಡ ಅರ್ಪಣೆ ಮಾಡೋಣ. ಪ್ರಾಣಾರ್ಪಣೆ ಮಾಡ್ತಕ್ಕಂಥ, ಎಲ್ಲವನ್ನೂ ಅರ್ಪಣೆ ಮಾಡ್ತಕ್ಕಂಥ ಪ್ರೇರಣೆಯನ್ನು ಪಡ್ಕೊಳ್ಳೋಣ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಅದು ಕಾಲದ ಕರೆ ಕೂಡ ಹೌದು. ಈ ಪ್ರದೇಶದಲ್ಲಿ ಆ ಭಾವ ತುಂಬ ಜಾಗೃತವಾಗಿದೆ. ನಾವು ಬೇರೆ ಬೇರೆ ಕಡೆ ಸಂಚಾರ ಮಾಡ್ತೇವೆ. ನಮ್ಮ ಕರಾವಳಿಯಲ್ಲಿ, ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಯಾವ ಪ್ರಮಾಣದಲ್ಲಿ ಈ ಒಂದು ಭಾವ ಜಾಗೃತವಾಗಿದೆಯೋ ಆ ರೀತಿ ಬೇರೆ ಕಡೆ ಇಲ್ಲ. ಇಲ್ಲಿ ಆಪತ್ತು ದೊಡ್ಡದಿದೆ, ಆಪತ್ತು ಕೂಡ ದೊಡ್ಡದಿದೆ. ಪಕ್ಕದಲ್ಲಿ ಕೇರಳ ಇದೆ, ಕೇರಳ ಇಲ್ಲೂ ಎಲ್ಲ ಬಂದು ವ್ಯಾಪಿಸಿದೆ. ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕೂಡ ಕೇರಳ ಬಂದಿದೆ. ಹಾಗಾಗಿ ಕೂಡ ಇರಬಹುದು. ಆದರೆ ಅತ್ಯುಚ್ಚ ಮಟ್ಟದ ಜಾಗೃತಿಯನ್ನು ನಾವು ಇಲ್ಲಿ ಕಾಣ್ತೇವೆ ಅಂತ, ತುಂಬ ಅಗತ್ಯ ಅದು. ಬೇರೆ ಪ್ರದೇಶಗಳು ಮಲಗಿದ್ದಾವೆ, ಅವ್ರಿಗೆ ಈ ಪ್ರಜ್ಞೆ ಇಲ್ಲ, ಈ ಎಚ್ಚರ ಇಲ್ಲ, ತುಂಬ ದುಃಖ ಅನಿಸ್ತದೆ ಅಂತ. ಹಾಗಾಗಿ ಇದು ತುಂಬ ಅವಶ್ಯ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಭಾವಿಸ್ತಾ
ಈ 6-7 ದಿನಗಳ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮ, ಮಹಿಷಾಸುರ ಮದನಿಯ ಪುನಃಪ್ರತಿಷ್ಠೆ, ಅರಸೊತ್ತಿಗೆ ಒಂದು ಬಾಂಧವ್ಯ ಹಿನ್ನೆಲೆ ಇರ್ತಕ್ಕಂಥದ್ದು ಈ ಒಂದು ದೇವಸ್ಥಾನ ಅದು ಆಗಿದೆ. ಅದು ಈಗ ಪುನಃ ಪ್ರತಿಷ್ಠೆಗೊಂಡಿರ್ತಕ್ಕಂಥ ಆ ಮಹಿಷ ಮರ್ದಿನಿ ದೊಡ್ಡ ಶಕ್ತಿಯನ್ನು ನಮಗೆಲ್ಲರಿಗೂ ಕೊಡಕೊಡಲಿ ಅಂತ ಡಾಕ್ಟರ್ ಹೇಳಿದ ಹಾಗೆ ನಮ್ಮೆಲ್ಲರ ಕೈಯಲ್ಲಿ ಆಯುಧಗಳನ್ನು ಹಾಕಿ ಕೊಡುವಂತೆ, ನಮ್ಮೆಲ್ಲರ ಹೃದಯದಲ್ಲಿ ಕ್ಷಾತ್ರದ ಕೆಚ್ಚನ್ನು ಹಾಕಿ ಕೊಡುವಂತೆ, ಹಾಗೆ ನಮ್ಮಲ್ಲಿ ಸಾಧಕತ್ವವನ್ನು ಕೂಡ ಕೊಡುವಂತೆ, ಆಧ್ಯಾತ್ಮಿಕ ಶಕ್ತಿ ಕೊಡಬೇಕು. ಅದೆಲ್ಲದೇ ಸಾಧ್ಯ ಇಲ್ಲ. ರಾಮ ಅಂದರೆ ಅದು ಎಷ್ಟು ಬಿಲ್ಲೋ ಎಷ್ಟು ಬಾಣವೋ ಅಷ್ಟೇ ಒಳಗಿನ ಆಧ್ಯಾತ್ಮಿಕ ಚೈತನ್ಯ ಅದು. ಕೃಷ್ಣ ಅಂದರೆ ಕೂಡ ಹಾಗೆ. ಚಾಣಕ್ಯ ಅಂದರೆ ಅದೊಂದು ಆಧ್ಯಾತ್ಮಿಕ ಚೈತನ್ಯ. ಅಲ್ಲಿ ಎಂಥ ಒಂದು ಬುದ್ಧಿ ಯುಕ್ತಿ ಇದೆಯೋ ಅಷ್ಟೇ ಒಳಗೆ ಆಧ್ಯಾತ್ಮಿಕ ಚೈತನ್ಯ ಇರ್ತಕ್ಕಂಥದ್ದು ಅಂತ. ಶಂಕರಾಚಾರ್ಯರು ಅಂದರೂ ಕೂಡ ಅದೇ. ಇಲ್ಲದಿದ್ದರೆ ಶಂಕರಾಚಾರ್ಯರ ಕೈಯಲ್ಲಿ ಶಸ್ತ್ರ ಕೂಡ ಇಲ್ಲ, ಕೇವಲ ಶಾಸ್ತ್ರ ಅಂತ. ಇಡೀ ದೇಶದ ಪರಿವರ್ತನೆ ಹೇಗೆ ಸಾಧ್ಯ ಆಯಿತು? ಅದು ಕೇವಲ ವಾಗ್ಜಾಲತ್ವ ಅಲ್ಲ, ಒಳಗಿನ ಅಂತಃಶಕ್ತಿ, ಆಧ್ಯಾತ್ಮಿಕ ಚೈತನ್ಯ. ಹಾಗಾಗಿ ನಾವೆಲ್ಲ ಮಹಿಷ ಮರ್ದಿನಿಯ ಸನ್ನಿಧಿಗೆ ಬಂದು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಆಕೆಯೇ ಅನುಗ್ರಹ ಮಾಡ್ತಕ್ಕಂಥ ಶಸ್ತ್ರವನ್ನು ಶಾಸ್ತ್ರವನ್ನು ಹಿಡಿದು ದೇಶ ರಕ್ಷಣೆಯ ಕಾಯಕಕ್ಕೆ, ಧರ್ಮ ರಕ್ಷಣೆಯ ಕಾಯಕಕ್ಕೆ ನಾವೆಲ್ಲ ಸೇರಿ ಮುಂದಾಗೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡು ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಇಲ್ಲಿಗೆ ನಾವು ಬರುವಂಥ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ. ತುಂಬ ಸಂತೋಷ ಅನಿಸ್ತದೆ. ಮಹಿಷ ಮರ್ದಿನಿಯ ಆ ಒಂದು ದರ್ಶನ, ಅಲ್ಲಿ ಹೋಗಿ ನಿಂತರೆ, ತಾಯಿಯ ಮುಂದೆ ನಿಂತರೆ ಒಂದು ಬೆಳಕು ಕಾಣುವಂಥದ್ದು, ಒಂದು ಬೆಳಕು ಕಾಣುವಂಥದ್ದು. ಮಹಿಷ ಮರ್ದಿನಿ ಅಂದ್ರೆ ಏನು? ಅದೊಂದು ತೇಜಸ್ಸು ಅಂತ. ಸಾಮಾನ್ಯ ತೇಜಸ್ಸಲ್ಲ, ಎಲ್ಲ ದೇವರ ತೇಜಸ್ಸು ಸೇರಿರ್ತಕ್ಕಂಥ ಒಂದು ತೇಜಸ್ಸು. ಮಹಿಷಾಸುರನ ಸಂಹಾರದ ತೇಜಸ್ಸು, ನಮ್ಮೊಳಗಿನ ಮಹಿಷ ಭಾವವನ್ನು ಮರ್ದನೆ ಮಾಡ್ತಕ್ಕಂಥ ಒಂದು ತೇಜಸ್ಸು ಅದು. ಆ ತೇಜಸ್ಸು ನಮ್ಮೆಲ್ಲರ ಬದುಕನ್ನು ಬೆಳಕಾಗಿ ಮಾಡಲಿ, ಮಹಿಷನೆಂಬ ಕತ್ತಲೆಯನ್ನು ನಮ್ಮ ಒಳಗಿನಿಂದ ನಿರಾಸಗೊಳಿಸಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮೆಲ್ಲರ ಶ್ರೇಯಸ್ಸನ್ನು ಮತ್ತು ಈ ಗ್ರಾಮದ ಶ್ರೇಯಸ್ಸನ್ನು. ಯಾಕೆಂದರೆ ಭಾರತ ಪುಣಚದಲ್ಲಿದೆ. ಪುಣಚದಂಥ ನೂರಾರು, ಸಾವಿರಾರು, ಲಕ್ಷಾಂತರ ಗ್ರಾಮಗಳಲ್ಲಿ ಭಾರತ ಇರ್ತಕ್ಕಂಥದ್ದು. ಈ ಒಂದೊಂದು ಗ್ರಾಮ ಎದ್ದು ನಂತರ ಭಾರತ ಎದ್ದು ನಿಲ್ಲುವಂಥದ್ದು. ಬೆಂಗಳೂರು ಎದ್ದು ನಿಂತ ಭಾರತ ಎದ್ದು ಅಲ್ಲ, ಮುಂಬೈ ಎದ್ದು ನಿಂತರೆ, ದಿಲ್ಲಿ ಎದ್ದು ನಿಂತ ಅಲ್ಲ, ಪುಣಚ ಎದ್ದು ನಿಂತರೆ ಭಾರತ ಎದ್ದು ನಿಲ್ಲುವಂಥದ್ದು. ಹಾಗಾಗಿ ಇಂಥ ಒಂದು ಗ್ರಾಮೋತ್ಥಾನ, ತನ್ಮೂಲಕ ದೇಶೋತ್ಥಾನ ಉಂಟಾಗಲಿ ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪಿಸಿಕೊಂಡು ಭಾವಿಸಿಕೊಂಡು ಎಲ್ಲರ ಶ್ರೇಯಸ್ಸನ್ನು ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆ ದಿವ್ಯ ರೂಪ, ಆ ದೊಡ್ಡ ರೂಪ, ಮಹಿಷಾಸುರ ಕಂಡ ರೂಪ ಅಂತೆ. ಮಹಿಷಾಸುರ ಕಂಡ ರೂಪ ಹೇಗಿತ್ತು ಅಂದರೆ, ದೇವಿಯ ಪಾದಗಳ ಆ ಹೆಜ್ಜೆಗಳ ತೂಕಕ್ಕೆ ಭೂಮಿ ಬಾಗಿತ್ತಂತೆ. ಮಹಿಷಾಸುರ ಕಂಡ ರೂಪ ಪಾದಾಕ್ರಾಂತ್ಯ ನತಭುವಂ, ತನ್ನ ಭೂಮಿ ತೂಕದ ಹೆಜ್ಜೆಗಳಿಂದ ಭುವಿಯನ್ನೇ ಬಾಗಿಸಿರ್ತಕ್ಕಂಥ ರೂಪ. ಕಿರೀಟ ಎಲ್ಲಿದೆ ಅಂದರೆ, ಮೋಡಗಳ ಆಚೆ ಎಲ್ಲೋ ಆಕಾಶದಲ್ಲಿ ಭುವನದ ಭಾಗ್ಯವನ್ನು ಬರೀತಾ ಇದೆ ಅಂಥ ರೂಪ. ಕೇವಲ ತನ್ನ ಧನುಷ್ಠ್ಯಂಕಾರದಿಂದ, ಆ ಧನುಸ್ಸನ್ನು, ಹೆದೆಯನ್ನು ಸೆಳೆದು ಬಿಟ್ಟಾಗ ಬರ್ತಕ್ಕಂಥ ಶಬ್ದ ಇದೆಯಲ್ಲ, ಆ ಧನುಷ್ಠ್ಯಂಕಾರದಿಂದ ಪಾತಾಳ ನಡುಗಿದೆ. ಕ್ಷೋಭಿತ ಆಶೇಷ ಪಾತಾಳ ಧನುರ್ಜ ನಿಸ್ವನೇನತಾಂ. ರಾಕ್ಷಸ ಲೋಕ ಕೇವಲ ಆಕೆಯ ಧನುಷ್ಠ್ಯಂಕಾರದಿಂದ ನಡುಗಿದೆಯಂತೆ. ವ್ಯಾಪ್ತ ಲೋಕತ್ರಯಂತುಷ, 3 ಲೋಕಗಳು ಕೂಡ ಆಕೆಯ ಪ್ರಭೆಯಿಂದ ತುಂಬಿ ಹೋಗಿದಾವಂತೆ. ಆಕೆಯ ಸಾವಿರಾರು ಭುಜಗಳು, ಸಾವಿರಾರು ಕೈಗಳು ಲೋಕಾಂತರಗಳನ್ನು ವ್ಯಾಪಿಸಿದ್ದಾವಂತೆ. ಅವಳ ಭುಜಗಳು, ಅವಳ ಕೈಗಳು ಎಲ್ಲೋ ನಮ್ಮ ಬುಡದಲ್ಲೂ ಬಂದಿರ್ಬೋದು, ನಮ್ಮ ಮನೆಗೂ ಬಂದಿರ್ಬೋದು, ನಮ್ಮ ಮನಸ್ಸಿಗೂ ಬಂದಿರ್ಬೋದು ಆಕೆಯ ಅಭಯ ಹಸ್ತ. ಅಂಥ ರೂಪವನ್ನು ಮಹಿಷಾಸುರ ಕಂಡರಂತೆ. ಹಾಗಾಗಿ ಅಷ್ಟು ದೊಡ್ಡ ರೂಪ, ಅಂಥ ರೂಪ ನಮ್ಮ ಪುಟ್ಟ ಪುಣಚ ಗ್ರಾಮದಲ್ಲಿ ಒಂದು ದೇವಸ್ಥಾನದಲ್ಲಿ, ಗರ್ಭಗೃಹದಲ್ಲಿ ಒಂದು ಇಷ್ಟರ ಮೂರ್ತಿಯಲ್ಲಿ ಇಡೀ ಅದು ಅಡಗಿದೆ. ಅಂತಹ ರೂಪ, ಮಹಿಷಕಂಡ ರೂಪ, ವಿಶ್ವವನ್ನೇ ಮೀರಿ ನಿಂತಿರತಕ್ಕಂಥ ರೂಪ. ಅಷ್ಟು ದೊಡ್ಡ ತೇಜಸ್ಸು ಸಿಂಧು ಬಿಂದುವಿನಲ್ಲಿ, ಗಾಗರಮೆ ಸಾಗರಭರ್ಣ ಎಂಬ ಹಾಗೆ ನಮ್ಮ ಪುಣಚದ ಮಹಿಷಮರ್ದಿನಿಯ ದಿವ್ಯ ಮಂಗಲ ವಿಗ್ರಹದಲ್ಲಿ. ಹೌದಾ ಅಂದರೆ ನೀವು ಕಣ್ಬಿಟ್ಟು ನೋಡಿ, ಕಾಣ್ತದೆ. ಕಣ್ಬಿಟ್ಟು ನೋಡಿ,
ಒಂದು ಕಿರಣ ಸಾಕು ಅಂತ. ನಾವು ಏನಕ್ಕೇನೋ ಆಗಲಿಕ್ಕೆ, ಮಹಾಪುರುಷರ ಸಾಲಲ್ಲಿ ನಾವು ಬಂದು ನಿಲ್ಲಲಿಕ್ಕೆ ಆಕೆಯ ಕರುಣೆಯ ಕಣ್ಣೋಟದ ಒಂದು ಕಿರಣ ಸಾಕು. ಅಂಥ ದೊಡ್ಡ ಶಕ್ತಿ ಅಲ್ಲಿ ಹುದುಗಿರುವಂಥದ್ದು, ಅಡಗಿರುವಂಥದ್ದು. ಏನೋ ಅಲ್ಲ ಅದು, ಏನೇನೋ ಅಲ್ಲ ಅದು, ಇಂಥದ್ದದು. ಹಾಗಾಗಿ ಅಂಥ ರೂಪ, ಅಂಥ ಶಕ್ತಿ ಅದು ನಮ್ಮೆಲ್ಲರ ಬಾಳನ್ನು ಬೆಳಗಲಿ, ಭಾರತವನ್ನು ಭಾರತವಾಗಿ ಉಳಿಸಲಿ, ಬೆಳೆಸಲಿ, ಬೆಳಗಿಸಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಜ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ಹಿಂದುತ್ವ ಬಂಧುತ್ವದೊಂದಿಗೆ ಸಂಘಟಿತವಾಗಬೇಕು. ಧರ್ಮ, ದೇಶ, ಸಮಷ್ಟಿಯ ಸಾಮರಸ್ಯದ ಮೌಲ್ಯಗಳು, ಸಚ್ಚಾರಿತ್ರ್ಯದ ನಡೆಗಳಿಗೆ ಪ್ರೇರಣೆಯ ಅನುಗ್ರಹ ನೀಡಿದ ಶ್ರೀಗಳ ಪಾದಗಳಿಗೆ ಪೊಡಮಡುತ್ತಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ರವಿ ಶೆಟ್ಟಿ ಮೂಡಂಬೈಲು ಇವರು ಪರಮ ಪೂಜ್ಯರಿಗೆ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಿಂದ ಅತ್ಯಂತ ಗೌರವದಿಂದ ಬೀಳ್ಕೊಡ್ತಾ ಇದ್ದೇವೆ. ಅನ್ಯ ಕಾರ್ಯಕ್ರಮದ ನಿಮಿತ್ತ ಅವರು ವೇದಿಕೆಯಿಂದ ನಿರ್ಗಮಿಸ್ತಾರೆ. ಪೂಜ್ಯರ ಚರಣಾರವಿಂದಗಳಿಗೆ ನಾವೆಲ್ಲರೂ ಕೊಡಮಾಡ್ತಾ ಇದ್ದೇವೆ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಮತ್ತೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗಾಗಲೇ ನಮ್ಮ ಜೊತೆ ಉಪಸ್ಥಿತರಿರುವಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀಯುತ ಸಂಜೀವ ಮಠಂದೂರವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವವನ್ನು, ಸನ್ಮಾನವನ್ನು ನಾವು ನೀಡಲಿಕ್ಕಿದ್ದೇವೆ. ಸನ್ಮಾನ್ಯ ಶಾಸಕರು ನಮ್ಮ ಸನ್ಮಾನದ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾವೆಲ್ಲರೂ ಪುಣಚ ಗ್ರಾಮದವರು ಪ್ರೀತಿಯಿಂದ ನೀಡುವಂಥ ಈ ಒಂದು ಗೌರವವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲ ಆಸ್ತಿಕ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ತಾವು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಮುಂದುವರಿತಾ ಇದೆ.
ಪ್ರಥಮ ದಿನದಿಂದಲೇ ಅತ್ಯಂತ ಶಿಸ್ತು ಮತ್ತು ಸಂಭ್ರಮದಿಂದ ನಡೆದಂಥ ಸಭಾ ಕಾರ್ಯಕ್ರಮವಿದು. ಪುಣಚದ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಲ್ಲಿಯೂ ಶ್ಲಾಘನೆ ವ್ಯಕ್ತವಾಗಿದೆ. ಪುಣಚ ಗ್ರಾಮದ ಆಸ್ತಿಕ ಬಂಧುಗಳ ಅತ್ಯಂತ ಶ್ರದ್ಧೆಯ ಪಾಲ್ಗೊಳ್ಳುವಿಕೆ ಈ ಯಶಸ್ಸಿಗೆ ಕಾರಣ ಆಗಿದೆ. ಇದೀಗ ಸಭಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರವರು ನಮ್ಮ ಸನ್ಮಾನದ ಆಸನವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಸಂಜೀವ ಮಠಂದೂರವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು. ಕಳೆದ 5 ವರ್ಷಗಳಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದಲ್ಲಿ 100 ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ಅತ್ಯುನ್ನತ ಯೋಜನೆಗಳನ್ನು ನೀಡಿದವರು. ನಮ್ಮ ಪುಣಚದ ಮಹಿಷಮರ್ದಿನಿ ಕ್ಷೇತ್ರದ ತಡೆಗೋಡೆ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿಗಳ ಅನುದಾನ ನೀಡಿ ಗರುಡಿಯಿಂದ ದೇವಸ್ಥಾನದವರೆಗಿನ ಪ್ರಸ್ತುತ ಕಾಮಗಾರಿಯಲ್ಲಿರುವ ರಸ್ತೆಗೆ 50 ಲಕ್ಷ ರೂಪಾಯಿಯ ಅನುದಾನ, ಕ್ಷೇತ್ರದ ಹೊರಗಿನ ಇಂಟರ್ಲಾಕ್ ಅಳವಡಿಕೆಗೆ 16 ಲಕ್ಷ ರೂಪಾಯಿಗಳ ಅನುದಾನ ನೀಡುವುದರ ಜೊತೆಗೆ ಕಳೆದ 5 ವರ್ಷಗಳಲ್ಲಿ ಪುಣಚ ಗ್ರಾಮಕ್ಕೆ 25 ಕೋಟಿ ರೂಪಾಯಿಗಳ ಅನುದಾನ ನೀಡಿದ ಶಾಸಕರು. ಯಾವುದೇ ಪ್ರಚಾರದ ಹಂಗಿಲ್ಲದೆ ಕಾಯಕದಲ್ಲೇ ಸಾರ್ಥಕತೆ ಪಡೆಯುವ ಸರಳ ಸಜ್ಜನಿಕೆಯ ಧೀಮಂತ ವ್ಯಕ್ತಿತ್ವ ಶ್ರೀ ಸಂಜೀವ ಮಠಂದೂರವರು. ಒಂದು ಸಲ ಇಡೀ ನಮ್ಮ ಗ್ರಾಮದ ಜನತೆ ಶಾಸಕರಿಗೆ ಎದು ನಿಂತು ಗೌರವವನ್ನು ಸಲ್ಲಿಸೋಣ. ನಮ್ಮ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರವರು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಇದೀಗ ಮತ್ತೆ ಸನ್ಮಾನದ ಆಸನದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ರವಿ ಶೆಟ್ಟಿ ಮೂಡಮೈಲ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ತಾವು ನಮ್ಮ ಸನ್ಮಾನದ ಆಸನವನ್ನು ದಯವಿಟ್ಟು ಸ್ವೀಕಾರ ಮಾಡಬೇಕು. ಮೂಡಮೈಲ್ನಲ್ಲಿ ಮೂಡಿದ ರವಿ ಬೆಳಕು ನೀಡಿದ್ದು ನಾಡಿಗೆ. ಬದುಕಿನುದ್ದಕ್ಕೂ ಸರಳ ಸಜ್ಜನಿಕೆಯ ಧೀಮಂತ ವ್ಯಕ್ತಿಯಾಗಿ ದಾನ ಸೇವೆಯಿಂದ ಭೂಷಣಗೊಂಡು ಕರ್ಮಭೂಮಿಯಲ್ಲಿ ಜನ್ಮಭೂಮಿಯ ಬಂಧುಗಳಿಗೆ ಅನ್ನದಾತರಾಗಿ ಕತಾರ್ನಲ್ಲಿ ನೆಲೆಸಿ ತಾಯ್ನಾಡಿನ ಸೇವೆಗೆ ಹಾತೊರೆಯುವ ಶ್ರೀ ರವಿ ಶೆಟ್ಟಿ ಮೂಡಂಬೈಲು ಕತಾರ್ನಲ್ಲಿ ATS ಗ್ರೂಪ್ ಆಫ್ ಕಂಪನಿಗಳ ಆಡಳಿತ ನಿರ್ದೇಶಕರು, ಕರ್ನಾಟಕ ಸಂಘ, ತುಳುಕೂಟ ಹಾಗೂ ಕತಾರ್ ಬಂಟ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಗುರುತಿಸಿಕೊಂಡವರು. ರವಿ ಶೆಟ್ಟಿಯವರ ಧರ್ಮಪತ್ನಿಯವರು ಕೂಡ ಈ ಸಭೆಯಲ್ಲಿದ್ದಾರೆ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಮಾತೃಶ್ರೀಯವರು ಕೂಡ ಇಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ತಾವು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವದ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರವಿ ಶೆಟ್ಟಿಯವರ ಸಾಧನೆಯ ಹಿಂದಿರುವ ಶಕ್ತಿಗಳು ಈ 2 ಮಾತೃ ಹೃದಯಗಳು. ಇದೀಗ ಧರ್ಮಪತ್ನಿಯವರು ಹಾಗೂ ಮಾತೃಶ್ರೀಯವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಕತಾರ್ನಲ್ಲಿ ನೆಲೆಸಿ ತಾಯ್ನಾಡಿನ ಸೇವೆಗೆ ಹಾತೊರೆಯುವ ಶ್ರೀ ರವಿ ಶೆಟ್ಟಿ ಮೂಡಂಬೈಲು ಕತಾರ್ನಲ್ಲಿ ATS ಗ್ರೂಪ್ ಆಫ್ ಕಂಪನಿಗಳ ಆಡಳಿತ ನಿರ್ದೇಶಕರು, ಕರ್ನಾಟಕ ಸಂಘ, ತುಳುಕೂಟ ಹಾಗೂ ಕತಾರ್ ಬಂಟ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಗುರುತಿಸಿಕೊಂಡವರು. ರವಿ ಶೆಟ್ಟಿಯವರ ಜೀವನ ಚರಿತ್ರೆಯ ರವಿ ತೇಜ ಪುಸ್ತಕ ಇತ್ತೀಚೆಗೆ ಪುತ್ತೂರಿನಲ್ಲಿ ಬಿಡುಗಡೆಗೊಂಡಿದೆ. ಅಭ್ಯಂತರ ಶ್ರೀ ಪ್ರಶಸ್ತಿ, ರಾಜತರಂಗ ಪ್ರಶಸ್ತಿ, ನೆಲ್ಸನ್ ಮಂಡೇಲ ಪ್ರಶಸ್ತಿ, ರಾಷ್ಟ್ರ ಪ್ರೇರಣಾ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪುರಸ್ಕಾರ, ಗೋಲ್ಡನ್ ಅಚೀವ್ಮೆಂಟ್ ಅವಾರ್ಡ್ ಪಡೆದಿರುವ ನಮ್ಮ
ತುಳುನಾಡಿನ ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ಈ ಸಾಧಕ ಇವತ್ತು ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅನ್ನುವುದು ಹೆಮ್ಮೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಜಿ ಹಾಗೂ ಎಲ್ಲರೂ ಸೇರಿಕೊಂಡು ಈ ಗೌರವಾನ್ವಿತರಿಗೆ ಸಂಭ್ರಮದ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಅತ್ಯಂತ ಯಶಸ್ವಿಯಾದಂಥ ಪುಣಚ ಮಹಿಷಮರ್ದಿನಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ರೂವಾರಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂಥ ಮೂಡಂಬೈಲು ರವಿ ಶೆಟ್ಟಿಯವರಿಗೆ ಸನ್ಮಾನದ ಗೌರವ. ಮಹಿಷಮರ್ದಿನಿ ದೇವಿ ತಮಗೆ ಆಯುಷ್ಯ ಆರೋಗ್ಯ ಇನ್ನಷ್ಟು ಸಮಾಜ ಸೇವೆ ಮಾಡುವಂತಹ ಸ್ಫೂರ್ತಿ ಹಾಗೂ ಎಲ್ಲ ಸಂಪತ್ತನ್ನು ಕರುಣಿಸಲಿ ಎನ್ನುವಂಥ ಆಶಯ ನಮ್ಮದು. ಇದೀಗ ವೇದಿಕೆಯಲ್ಲಿರುವಂಥ ನಮ್ಮ ಸನ್ಮಾನವನ್ನು ಸ್ವೀಕರಿಸಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಾಯಿ ಮಹಿಷಮರ್ದಿನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗಾಗಲೇ ಆಶೀರ್ವಚನೆ ಮಾಡಿ ನಿರ್ಗಮಿಸಿದಂಥ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಪೀಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅಡಿದಾವರಗಳಿಗೆ ನಮನವನ್ನು ಸಲ್ಲಿಸ್ತಾ ಸಮಾರೋಪ ಭಾಷಣ ಮಾಡಿ ಹಿಂದುತ್ವದ ಕಿಚ್ಚನ್ನು ಮತ್ತೊಮ್ಮೆ ಹಚ್ಚಿದಂಥ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ಅಂತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವಂಥ ಶರಣ್ ಪಂಪುವೆಲ್ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಎಲ್ಲ ಈ ಒಂದು ಸಮಿತಿಯ ಪದಾಧಿಕಾರಿಗಳೇ, ಗೌರವಾನ್ವಿತ ಅತಿಥಿವರ್ಯರೇ, ಎಲ್ಲ ಶ್ರದ್ಧೆಯ ತಾಯಂದಿರಿ, ಸಜ್ಜನ ಬಂಧುಗಳೇ, ತಾಯಿ ಮಹಿಷಮರ್ದಿನಿಯ ಆ ಸೇವೆ ಮಾಡಲಿಕ್ಕೆ ನನಗೂ ಬಹುಶಃ ಭಗವಂತ ಒಬ್ಬ ಜನಸೇವಕನ ನೆಲೆಯಲ್ಲಿ ಇವತ್ತು ಈ ಅವಕಾಶವನ್ನು ಮಾಡಿಕೊಟ್ಟು ತಾಯಿಯ ಸನ್ನಿಧಿಯಲ್ಲಿ ಗೌರವವನ್ನು ಕೂಡ ಸ್ವೀಕರಿಸುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಿದೆ. ಅದಕ್ಕೆ ನನ್ನೆಲ್ಲ ಭಗವದ್ಭಕ್ತರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಇವತ್ತು ಜನಪ್ರತಿನಿಧಿಗಳಾದಾಗ ಆ ಜನ ಕಲ್ಯಾಣವನ್ನು ಮಾಡುವ ಜೊತೆಯಲ್ಲಿ ಈ ದೇಶದ ಸಾಂಸ್ಕೃತಿಕ ವಿಚಾರಗಳು, ಈ ದೇಶದ ಆಧ್ಯಾತ್ಮಿಕ ವಿಚಾರವನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಬೇಕೆನ್ನುವಂಥದ್ದು ಇವತ್ತು ನಾನು ಇರುವಂಥ ಭಾರತೀಯ ಜನತಾ ಪಾರ್ಟಿಯ ನಾನು ಇಟ್ಟುಕೊಂಡಂಥ ವಿಚಾರಧಾರೆ, ನಾನು ಬೆಳೆದು ಬಂದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಮಗೆ ಕಳಿಸಿಕೊಟ್ಟಿದೆ. ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಇವತ್ತು ರಾಷ್ಟ್ರೋತ್ಥಾನದ ಮುಖಾಂತರ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕು. ಅದನ್ನು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕನಿಂದ ಹಿಡಿದು ಇವತ್ತು ಪ್ರಧಾನಿಯ ತನಕ ಅದನ್ನೇ ಮಾಡ್ತಾ ಇದ್ದೇವೆ ಎನ್ನುವಂಥ ಒಂದು
ಭಾವನೆ ನಮ್ಮದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪುಂಚದಲ್ಲಿ ಇವತ್ತು ರಾಷ್ಟ್ರೋತ್ಥಾನ ಆದರೆ, ಪುಂಚದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರಗಳು ಉದ್ದೀಪನ ಆದರೆ, ಭಾರತದಲ್ಲಿ ಕೂಡ ಅದು ಉದ್ದೀಪನ ಆಗ್ತದೆ. ಭಾರತ ಕೂಡ ರಾಷ್ಟ್ರೋತ್ಥಾನ ಆಗ್ತದೆ. ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು. ಅದಕ್ಕಾಗಿ ಇವತ್ತು ಹಳ್ಳಿಯಲ್ಲಿ ಮತ್ತೊಮ್ಮೆ ಈ ಒಂದು ಆಧ್ಯಾತ್ಮಿಕ ಬದುಕಿಗೆ ಈ ದೇವಸ್ಥಾನಗಳು ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸ ಆಗಿದೆ. ಇವತ್ತು ಧಾರ್ಮಿಕ ಶಿಕ್ಷಣದ ಮುಖಾಂತರ ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಜಾತಿ ಬಾಂಧವರನ್ನು ಒಟ್ಟು ಸೇರಿ ಆ ಊರಿಗೂ ಒಂದು ದೃಢಕಲಶ ಬ್ರಹ್ಮಕಲಶೋತ್ಸವ ಆಗುವಂಥ ಕೆಲಸ, ಒಂದು ಚಪ್ಪರ ಹಾಕುವುದರಿಂದ ಹಿಡಿದು ಬಡಿಸುವ ತನಕ, ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಪೇಟೆ ಅಲಂಕಾರ ಆಗುವ ಆ ಎಲ್ಲ ಕೆಲಸಗಳು ಎಲ್ಲ ಕೈಗಳಿಂದ ಆಗ್ತದೆ. ಅಲ್ಲಿ ಆ ಜಾತಿ ಈ ಜಾತಿ ಎನ್ನುವಂಥ ಯಾವುದೇ ಭಾವನೆ ಇಲ್ಲದೆ ನಾವೆಲ್ಲ ಒಂದು ಮಹಿಷಮರ್ದಿನಿಯ ಭಕ್ತರು, ಹಿಂದೂಗಳು ಎನ್ನುವಂಥ ಮನೋಭಾವನೆಯಿಂದ ಇಂತಹ ಮಹತ್ ಕಾರ್ಯಗಳು ಆಗ್ತಾ ಇವೆ. ಇಂತಹ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಹಿಂದೂ ಸಮಾಜ ಎದ್ದು ನಿಲ್ಲಬೇಕಿದ್ರೆ, ಮತ್ತೊಮ್ಮೆ ಹಿಂದೂ ಸಮಾಜದಲ್ಲಿರುವಂಥ ಬೇರೆ ಬೇರೆ ನಂಬಿಕೆಗಳನ್ನು ದೂರ ಮಾಡಲಿಕ್ಕೆ, ಮತ್ತೆ ಹಿಂದೂ ಸಮಾಜದ ಯುವಕ ಯುವತಿಯರು ಮತ್ತೆ ನಮ್ಮ ಆಧ್ಯಾತ್ಮಿಕ ಬದುಕಿನ ಒಟ್ಟಿಗೆ ಸ್ವಾತಂತ್ರ್ಯದ ಹಿಂದೆ ನಾವು ಏನು ಆ ಪರಾಕಿಯರ ದಬ್ಬಾಳಿಕೆಗೆ ಒಳಗಾಗಿ ಮತ್ತೆ ಪರಾಕಿಯ ಸಂಸ್ಕೃತಿಯನ್ನು ಒಪ್ಪಿಕೊಳ್ತೇವೋ ಅದಕ್ಕೆ ಇತಿಶ್ರೀ ಹಾಕುವಂಥ ಕೆಲಸ ಇವತ್ತು ಈ ಭಾಗದಿಂದ ಆಗಬೇಕಾಗಿದೆ. ಇದು ಆಗ್ತಾ ಇದೆ. ಅದಕ್ಕೆ ಬಹುಶಃ ಹಿರಿಯರ ಎಲ್ಲರ ಆಶೀರ್ವಾದ ಇದೆ ಅಂತ ಹೇಳ್ತಾ, ನಾನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಇಲ್ಲಿ ಆಗುತ್ತಿರುವಂಥ ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿ ಮತ್ತು ಕೇಳಿಯೂ ನಾನು ಮೊನ್ನೆಯಿಂದ ಇಲ್ಲಿ ವಿಚಾರಗಳನ್ನು ಬಹುಶಃ ಈ ಪುಂಚ ಜನತೆ ಯಾವ ರೀತಿಯಾಗಿ ಇವತ್ತು ಒಟ್ಟಾಗಿದ್ದಾರೆ, ಯಾವ ರೀತಿಯಾಗಿ ಆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾನು ನೋಡ್ತಾ ಇದ್ದೇನೆ. ಒಂದು ದೇವರ ಇವತ್ತು ಜೀರ್ಣೋದ್ಧಾರ ಮಾಡುವ ಮುಖಾಂತರ ಇಡೀ ಪುಂಚ ಆಸುಪಾಸಿನ ಎಲ್ಲ ಗ್ರಾಮಕ್ಕೂ ಇವತ್ತು ಹಿಂದೂ ಸಮಾಜ ಹೇಗಿರಬೇಕು ಅನ್ನುವಂಥ ಒಂದು ಸಂದೇಶ. ಅದರ ಜೊತೆಯಲ್ಲಿ ಇವತ್ತು ಈ ಭಾಗದಲ್ಲಿರುವಂಥ ಬೇರೆ ಬೇರೆ ಜಾತಿ ಬಾಂಧವರು, ನಾನು ಮೊನ್ನೆ ಉಲ್ಲೇಖ ಮಾಡಿದೆ ಡಾಕ್ಟ್ರೆ, ಒಂದು ಭೂತಕೋಲ ಆಗೋದಿದ್ರೆ, ದೈವ ನರ್ತನ ಆಗೋದಿದ್ರೆ ಅಲ್ಲಿ ಕುಲೀನ ಮನೆತನವನಿಗೆ ನಾವು ನಮಸ್ಕಾರ ಆಗ್ತೇವೆ, ಅವನಲ್ಲಿ ಭಗವಂತನನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಸಮಾಜದವ, ಹಿಂದುಳಿದ ವರ್ಗದವ ಅಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಎಲ್ಲ ಸಮಾಜದವರು ಸೇರಿ ಆ ಭೂತಾರಾಧನೆಯನ್ನು ಮಾಡ್ತೇವೆ. ಅಲ್ಲಿ ಭಗವಂತನನ್ನು ಕಾಣುವಂಥದ್ದು ಆ ಕುಲೀನ ಸಮಾಜದಲ್ಲಿ. ಆದರೆ ಅವ ಮತ್ತೆ ಸಹಜ ಅವನ ಜೀವನಕ್ಕೆ ಬರುವಾಗ ಅವನ ಆ ಮನೆತನವನ್ನು ನಾವು ಮತ್ತೆ ಗುರುತಿಸುವಂಥ ಸಂಗತಿ ಮಾಡ್ತೇವೆ. ಇದು ಈ ಸಮಾಜದಲ್ಲಿ ಆಗಬಾರ್ದು ಅಂತೇಳಿ. ಇದು ಇವತ್ತು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನಲ್ಲಿ ಕೂಡ ನಾವು ಭಗವಂತನನ್ನು ಕಾಣುವಂಥ ಕೆಲಸ ಈ ಒಂದು ದೇವತಾ ಕಾರ್ಯದ ಮುಖಾಂತರ ಆಗಬೇಕು. ಕುವೆಂಪು ಹೇಳಿದ್ದಾರೆ, ಎಂತಾದರೂ ಆಗು ನೀ ಮೊದಲು ಮಾನವನಾಗು ಅಂತೇಳಿ. ಆ ಮಾನವೀಯತೆಯ ಮುಖವನ್ನು ಕುಲೀನ ಮನೆತನದಲ್ಲಿ ನೋಡಬೇಕು. ಅವನಲ್ಲಿಯೂ ಭಗವಂತನನ್ನು ನೋಡುವಂಥ ಕೆಲಸ ಯಾವಾಗ ಆಗ್ತದ ಆಗ ಖಂಡಿತ ಹಿಂದೂ ಸಮಾಜ ಮತ್ತೊಮ್ಮೆ ಈ ಭಾಗದಲ್ಲಿ ಎದ್ದು ನಿಲ್ತದೆ. ಆ ನಮ್ಮ ಜಾತಿ ಪದ್ಧತಿ ಹೋಗ್ತದೆ, ನಾವೆಲ್ಲ ಒಂದು ಎನ್ನುವಂಥ ಸಂದೇಶ ಕೂಡ ಸಾರುವಂಥ ಕೆಲಸವನ್ನು ನಾವು ಮಾಡ್ಬೋದು. ಇವತ್ತು ನನಗೆ ಗೌರವವನ್ನು ಸನ್ಮಾನವನ್ನು ನೀವು ಕೊಟ್ಟಿದ್ದೀರಾ. ಇದು ತಾಯಿಗೆ ಇದನ್ನು ಸಮರ್ಪಿಸ್ತೇನೆ. ನಾನು ಎಲ್ಲೆಲ್ಲಿ ದೈವಸ್ಥಾನ ಭಜನಾ ಮಂದಿರ ಗರಡಿ ಇಲ್ಲೆಲ್ಲ ಕೆಲಸ ಮಾಡಿದ್ದೇನೋ ಇದು ನನ್ನ ದುಡ್ಡಲ್ಲ, ನಾನು ಅಡಿಕೆ ಮಾರಿ ತಂದದ್ದು ಅಲ್ಲ, ಯಾವುದೂ ಅಲ್ಲ. ಇದು ಸರ್ಕಾರದ ದುಡ್ಡು. ಸರ್ಕಾರ ಕೊಟ್ಟದ್ದನ್ನು ಹೇಗೆ ನಮ್ಮ ಆ ಧಾರ್ಮಿಕ ವಿಚಾರಗಳಿಗೆ, ನಮ್ಮ ಆಧ್ಯಾತ್ಮಿಕ ವಿಚಾರಗಳಿಗೆ ಇವತ್ತು ಪೂರಕವಾಗಿರುವಂತಹ ದೇವಸ್ಥಾನಗಳು ಮತ್ತೆ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಮತ್ತೆ ಈ ನಮ್ಮ ಸನಾತನ ಹಿಂದೂ ಧರ್ಮ ಈ ಭಾವಿ ಜನಾಂಗಕ್ಕೆ ಆದರ್ಶಪ್ರಾಯವಾಗಿ ಅಲ್ಲಿನ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಾವು ಬೇರೆ ಬೇರೆ ಇಲಾಖೆಯಿಂದ ಹಣವನ್ನು ಯಾವ ರೀತಿಯಾಗಿ ಹೊಂದಿಸಿಕೊಂಡು ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ ಒಂದಷ್ಟು ಅನುದಾನಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇಂಥ ಅನುದಾನಗಳ ಮುಖಾಂತರ ಇವತ್ತು ದೇವಸ್ಥಾನಗಳು ಒಂದು ರೀತಿಯಲ್ಲಿ ಈ ದೇಶದ ಪ್ರಧಾನಿಯವರು
ಭವ್ಯ ಕಾಶಿ ದಿವ್ಯ ಕಾಶಿ ಅಂತೇಳಿ ಹೇಗೆ ಕಾಶಿಯನ್ನು ನಿರ್ಮಾಣ ಮಾಡಿದಾರೋ ಅದೇ ರೀತಿಯಲ್ಲಿ ಮಹಿಷಮರ್ದಿನಿ ಕೂಡ ಭವ್ಯತೆ ದಿವ್ಯತೆಯಿಂದ ಮತ್ತೊಮ್ಮೆ ಎಲ್ರಿಗೂ ಅನುಗ್ರಹ ಮಾಡಲಿ ಅಂತೇಳಿ ನಾವು ಕೂಡ ಒಂದಷ್ಟು ಕೊಡುಗೆಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ವ್ಯಾಪಕವಾಗಿ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ಉಲ್ಲೇಖ ಮಾಡಿದರು. ಸಹಜವಾಗಿ ಅಭಿವೃದ್ಧಿ ನಿರಂತರ, ಅದು ನಿಂತ ನೀರಲ್ಲ. ಯಾರೇ ಬಂದರೂ ಅಭಿವೃದ್ಧಿಯನ್ನು ಮಾಡಬೇಕು. ಆದರೆ ಹಳ್ಳಿಯ ಕಟ್ಟಕಡೆ ವ್ಯಕ್ತಿಗೆ ನಾವು ಇವತ್ತು ಆ ಒಂದು ಅಭಿವೃದ್ಧಿಯ ವಿಚಾರವನ್ನು ತಲುಪಿಸಿದಾಗ ಖಂಡಿತ ಅವ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ. ಕಟ್ಟಕಡೆಯ ರೈತ ಇವತ್ತು ಸರ್ಕಾರದ ಸವಲತ್ತನ್ನು ಪಡ್ಕೊಂಡಾಗ ಖಂಡಿತ ಅವನು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ. ಅದನ್ನು ಈ ದೇಶದ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಅಂತ ಹೇಳಿದರು. ಆತ್ಮನಿರ್ಭರ ಭಾರತ ಇವತ್ತು ಒಬ್ಬ ರೈತನಲ್ಲಿ ನಾವು ಕಾಣಬೇಕು, ಒಬ್ಬ ಕೂಲಿ ಕಾರ್ಮಿಕನಲ್ಲಿ ಕಾಣಬೇಕು, ಒಬ್ಬ ದಲಿತನಲ್ಲಿ ಕಾಣಬೇಕು. ಅದಕ್ಕಾಗಿ ಇವತ್ತು ನಮ್ಮ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಎಲ್ಲ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಿಸ್ತಾ ಇದ್ದೇವೆ. ಆ ರೀತಿಯಾಗಿ ಉಲ್ಲೇಖ ಮಾಡಿದಾಗೆ ನಾನು ಲೆಕ್ಕ ಇಡಲಿಲ್ಲ, 25 ಕೋಟಿ ರೂಪಾಯಿ ಕಳೆದ 5 ವರ್ಷದಲ್ಲಿ ಈ ಒಂದು ಗ್ರಾಮಕ್ಕೆ ಬಹುಶಃ ಸರ್ಕಾರದಿಂದ ಕೊಡಮಾಡುವಂಥ ಕೆಲಸ ಆಗಿದೆ ಅಂತ ಹೇಳುವಂಥ ಉಲ್ಲೇಖ ಮಾಡಿದರು. ನಾನು ಬಹುಶಃ ಸಂತೃಪ್ತಿಯಿಂದ ನನ್ನ 5ನೇ ವರ್ಷದ ಈ ಕೊನೆಯ ಅವಧಿಯಲ್ಲಿ ನೀವು ನನ್ನನ್ನು ಗುರುತಿಸಿದ್ದೀರಿ, ಗೌರವಿಸಿದ್ದೀರಿ, ನನಗೂ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಾನು ಕೂಡ ಸಂತೃಪ್ತಿಯನ್ನು ಪಡ್ಕೊಂಡಿದ್ದೇನೆ ಆ ತಾಯಿಯ ಮುಂದೆ ಅಂತ ಹೇಳ್ತಾ ನಾನು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನು ನೀಡಿ ಇವತ್ತು ಹಿರಿಯರಂಥ ರಂಗಮೂರ್ತಿಯವರು, ನಮ್ಮ ಮಾರಪ್ಪ ಶೆಟ್ಟರು, ಶ್ರೀಧರ ಶೆಟ್ಟರು, ಅದೇ ರೀತಿಯಲ್ಲಿ ಸಮಿತಿಯ ನಮ್ಮ ರವಿಯಣ್ಣ ಮೂಡಂಬೈಲ್ ಈ ಸಲ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ನಮ್ಮ ಸಂಸದರು ನಾವೆಲ್ಲ ನಮ್ಮೂರಿನ ಒಬ್ಬ ಉದ್ಯಮಿ ಅನಿವಾಸಿ ಭಾರತೀಯ ಈ ರಾಜ್ಯದಲ್ಲಿ ಗುರುತಿಸಬೇಕು ಅಂತೇಳಿ ನಮ್ಮ ಸಂಸದರ ಮುಖಾಂತರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಬಹುಶಃ ಇವತ್ತು ಇಲ್ಲಿ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಮತ್ತೊಮ್ಮೆ ತನ್ನ ಆ ಮಾತೃಭೂಮಿಗೆ, ತನ್ನ ತವರಿಗೆ ತನ್ನ ದೊಡ್ಡ ಕೊಡುಗೆಯನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಧನ್ಯವಾದವನ್ನು ಸಮರ್ಪಿಸಿ ನಾನು ಮಾತನಾಡಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿ ಸಮಾನತೆಯ ಅನುಪಮ ಸಂದೇಶವನ್ನು ಸಾರಿ ಧನ್ಯತೆಯಿಂದ ಮಾತನಾಡಿದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಸಂಜೀವ ಮಠಂದೂರ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವ್ಯಾಸಪೀಠದಲ್ಲಿ ಅಲಂಕರಿಸಿರುವ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಲಯ ಕಚೇರಿ ಮಂಗಳೂರು ಇದರ ಸಹಾಯಕ ಮಹಾಪ್ರಬಂಧಕರಾದ ಶ್ರೀ ಆನಂದ ನಾಯ್ಕ ಬೈರಿಕಟ್ಟೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆರಾಧ್ಯ ದೇವಿ ಶ್ರೀ ಮಹಿಷಮರ್ದಿನಿ ತಾಯಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿದ್ದಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೂ ನಮಸ್ಕಾರ ಮಾಡುತ್ತಾ, ಈ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ, ಅಷ್ಟಬಂಧ ಬ್ರಹ್ಮಕಲಶ ಉತ್ಸವಕ್ಕೆ ಬಂದ ಎಲ್ಲ ಭಗವದ್ಭಕ್ತರೇ, ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಅಂದು ಈ ನಮ್ಮ ಹೆಮ್ಮೆಯ ಪುಣಚ ಗ್ರಾಮ ಒಂದು ಪುಟ್ಟ ಹಳ್ಳಿಯಾಗಿತ್ತು. ಇಂದು ಅಭಿವೃದ್ಧಿ ಪಥದಲ್ಲಿ ಮುಂದೆ ಹೋಗ್ತಾ ಉಂಟು. ಅಂತಹ ಅಭಿವೃದ್ಧಿ ಪಥದಲ್ಲಿ ಸಾಗುವುದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಹಿರಿಯರ ಆ ದೂರದರ್ಶಿತ್ವ ಹಾಗೂ ಕಿರಿಯರ ಛಲ. ಸಕಾಲದಲ್ಲಿ ಸರಕಾರ ಅದಕ್ಕೆ ಸ್ಪಂದಿಸಿದ ಒಂದು ಮುಖ್ಯ ವಾಹಿನಿಯೇ ಇದು ಅಭಿವೃದ್ಧಿ. 6 ತಿಂಗಳ ಹಿಂದೆ ನಾವು ಈ ದೇಗುಲವನ್ನು ನೋಡಿದ್ದೆ, ಅದರ ಸಂಪೂರ್ಣ ಚಿತ್ರಣವೇ ಈಗ ಬದಲಾಗಿದೆ. ಈ ದೇಗುಲವನ್ನು ನೋಡಿದಾಗ ಬಹುಶಃ ಉಚ್ಛ್ರಾಯ ಸ್ಥಿತಿಯಲ್ಲಿರುವ ಎ ವರ್ಗದ ದೇವಾಲಯಕ್ಕೂ ಸರಿಸಾಟಿಯಾಗಿ ನಿಲ್ಲಬಹುದು ಎನ್ನುವಂಥ ಒಂದು ಅಭಿಮತ. ಆ ದೇವಸ್ಥಾನದ ಪ್ರಾಂಗಣ, ಸುತ್ತು ಪೌಳಿ, ಧ್ವಜಸ್ತಂಭ ಅತ್ಯಂತ ಆಕರ್ಷಣೀಯವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರು ಮತ್ತು ಕಿರಿಯರ ಅವಿರತ ಫಲದ ಶ್ರಮದ ಫಲ. ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಆ ಕಾಲೇಜಿನಲ್ಲಿ ಪ್ರತಿ ಗುರುವಾರ ಒಂದು ಪ್ರವಚನ ನಡೀತಾ ಇತ್ತು. ಅಂದು ಮೇಧಾವಿಗಳು, ಸಾಹಿತಿಗಳು ಬಂದು ವಿಶೇಷ ಪುರುಷರ ಅವರ
ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದರು, ಪರೋಪಕಾರದ ಬಗ್ಗೆ ಹೇಳ್ತಾ ಇದ್ದರು. ಪರೋಪಕಾರದಿಂದ ಯಾವ ಸಂತೃಪ್ತಿ ನಮಗೆ ಬರ್ಬೋದು ಎಂಬುದನ್ನು ಆ ಪ್ರವಚನದಲ್ಲಿ ಹೇಳ್ತಾ ಇದ್ದರು. ಅಂಥ ಒಂದು ಉದಾಹರಣೆ ಪ್ರಸಂಗ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೂರ್ಯ ಇನ್ನೇನು ಪಡವಣ ದಿಕ್ಕಿಗೆ ಸಾಗ್ತಾ ಇದ್ದಾನೆ. ಇನ್ನೇನೋ ಸ್ವಲ್ಪ ಸಮಯದಲ್ಲಿ ಅಸ್ತಂಗತನಾಗ್ತಾನೆ. ಅಷ್ಟು ಹೊತ್ತಿಗೆ ಆ ಗ್ರಾಮದ ಎಲ್ಲ ಜನರು ಸೇರಿ ಬಹಳ ಚಿಂತಾಕ್ರಾಂತರಾಗ್ತಾರೆ. ಅಯ್ಯೋ ದೇವರೇ, ಸೂರ್ಯ ಭಗವಾನ್ ಅಸ್ತಂಕನಾದ ನಂತರ ಯಾವ ರೀತಿ ನಾವು ಬದುಕನ್ನು ಸಾಗಿಸ್ಬೋದು? ಕತ್ತಲೆಯಲ್ಲಿ ಅಂತೂ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಅಂತರಂಗವನ್ನು ಅಂತರಂಗ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅವರಿಗೆ ನಿಖರವಾದ ಒಂದು ಉತ್ತರ ಬರ್ತಾ ಇಲ್ಲ. ಆ ಸಮಯಕ್ಕೆ ಕೋಣೆಯಲ್ಲಿ ಮೂಲೆಯಲ್ಲಿದ್ದ ಒಂದು ದೀಪ ಹೇಳ್ತದಂತೆ, ಸ್ವಾಮಿ, ನಾನು ಸೂರ್ಯನಷ್ಟು ಪ್ರಭಾವಶಾಲಿಯೂ ಅಲ್ಲ, ಅಷ್ಟು ಪ್ರಪಂಚಕ್ಕೆ ಕೊಡುವಂಥ ಬೆಳಕು ನನ್ನಲ್ಲಿಲ್ಲ. ಆದರೆ 4 ಕೋಣೆಗಳ ಮಧ್ಯೆ ಬೆಳಕನ್ನು ಚೆಲ್ಲಬಲ್ಲೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೀಪ ಎಷ್ಟೊಂದು ಪರೋಪಕಾರದಿಂದ ತೋರಿಸ್ತಾ ಉಂಟು ಅಂತ ಹೇಳಿದ್ರೆ, ಅದು ತನ್ನ ಬುಡಕ್ಕೆ ಕತ್ತಲವನ್ನು ಕೊಟ್ಟು ಉಳಿದವರಿಗೆ ಬೆಳಕನ್ನು ನೀಡ್ತಾ ಇದೆ. ನಾವು ಅಂಥ ಪರೋಪಕಾರ ಮನೋಭಾವವನ್ನು ಬೆಳೆಸಿ ಇಂತಹ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚಿನ ದಿಸೆಯಲ್ಲಿ ಸಾಗಲಿ, ಈ ತಾಯಿ ಎಲ್ಲರಿಗೂ ಸನ್ಮಂಗಲವುಂಟು ಮಾಡಲಿ ಅಂತ ಹೇಳುತ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟ ಈ ಕ್ಷೇತ್ರದ ಆಡಳಿತ ವರ್ಗದವರು, ಮುಖ್ಯವಾಗಿ ಶ್ರೀಯುತ ರಂಗಮೂರ್ತಿ ಸರ್ ಅವರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಅದೇ ರೀತಿ ನನ್ನ ಕೇಂದ್ರ ಕಚೇರಿಗೆ ಬಂದು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನನ್ನು ಬರಮಾಡಿಕೊಂಡಿದ್ದಾರೆ ಶ್ರೀಯುತ ಮಾರಪ್ಪ ಶೆಟ್ಟರು, ಪೂಂಜಾ ಅವರು ಮತ್ತು ಅವರ ಬಳಗದವರು. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಎಲ್ಲರಿಗೆ ಮಗದೊಮ್ಮೆ ನಮಸ್ಕಾರ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿಗೆ ಬರ್ತಾ ಇದ್ದೇವೆ. ಹಲವಾರು ಬಿರುದು ಪ್ರಶಸ್ತಿಗಳಿಂದ ಭೂಷಿತರಾಗಿ ಕೊಡುಗೈದಾನಿ, ಸರ್ವ ಸಮಾಜ ಸೇವಕ, ಅನ್ನದಾತ, ಶ್ರೀ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆದಂಥ ಮೂಡಂಬೈಲು ರವಿ ಶೆಟ್ಟಿಯವರು ಇದೀಗ ಈ ಧರ್ಮ ಸಭೆಯ ಸಮಾರೋಪದ ಅಧ್ಯಕ್ಷೀಯ ಮಾತು. ಕ್ಷೇತ್ರದ ಆರಾಧ್ಯ ದೇವಿ ಮಹಿಷಮರ್ದಿನಿಗೆ ಭಕ್ತಿಯಿಂದ ಸ್ಮರಣಿಸುತ್ತಾ, ಈಗ ತಾನೇ ನಮಗೆಲ್ಲರಿಗೂ ಆಶೀರ್ವಚನ ನೀಡಿ ತೆರಳಿದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತ ಅಪಾರ ಸಾಧನೆ ಸೇವೆಯನ್ನು ಮಾಡಿದ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ನಾಯಕರು ಆದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರ ಆಶೀರ್ವಾದವನ್ನು ಪಡೆಯುತ್ತಾ, ವೇದಿಕೆಯಲ್ಲಿರುವ ನಮ್ಮ ಗೌರವಾಧ್ಯಕ್ಷರಾದ ನೆಚ್ಚಿನ ಶಾಸಕರಾದ ಶ್ರೀಯುತ ಸಂಜೀವ್ ಮಟ್ಟಂದೂರವರೇ, ಆನಂದ್ ನಾಯಕರವರೇ, ಯುವ ಹಿಂದೂ ನಾಯಕರಾದ ಶ್ರೀಯುತ ಶರಣ್ ಪಂಪಲ್ಲವರೇ, ನಮ್ಮ ಮತ್ತೊಬ್ಬ ಗೌರವಾಧ್ಯಕ್ಷರಾದ ಅರಮನೆ ಬರಸ್ಸು ಬಂಗಾರವರಸರವರು, ಅವರ ಪರವಾಗಿ ಇಲ್ಲಿ ಬಂದಿರುವ ಶ್ರೀಯುತ ಕೃಷ್ಣಯ್ಯರವರೇ, ಸೇರಿದ ಎಲ್ಲ ಗುರು ಹಿರಿಯರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಂಗಮೂರ್ತಿಯವರೇ, ಸಮಿತಿಯ ಎಲ್ಲ ಸದಸ್ಯರೇ, ಎಲ್ಲ ಭಕ್ತಾದಿ ಬಂಧುಗಳೇ, ನಿಮಗೆಲ್ರಿಗೂ ವಂದಿಸುತ್ತಾ, ಕರ್ಮಣ್ಯೇ ವಾದಿಕಾರಾಸ್ತೆ ಮಾಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ ಭೂರ್ಮತೆ ಸಂಗೋತ್ಸವ ಕರ್ಮಣಿ. ಭಗವದ್ಗೀತೆಯ ಕೃಷ್ಣದೇವರ ಪವಿತ್ರ ಸಂದೇಶದಂತೆ ಎಲ್ಲ ಭಕ್ತಾದಿಗಳ ಏನು ಫಲಾಪೇಕ್ಷೆ ಇಲ್ಲದೆ ಅರ್ಪಣಾ ಮನೋಭಾವದಿಂದ, ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ದೇವಿಯ ಅನುಗ್ರಹದ ಜೊತೆಗೆ ಮಾಡಿದ ಸೇವೆಯಿಂದ ಈ ನಮ್ಮ ಸುಂದರ ರಮಣೀಯ ಪ್ರಾಕೃತಿಕ ಪರಿಸರದ ಮಹಿಷಮರ್ದಿನಿ ದೇವಾಲಯವು ಬಹಳ ಭವ್ಯತೆಯಿಂದ, ದಿವ್ಯತೆಯಿಂದ ಜೀರ್ಣೋದ್ಧಾರಗೊಂಡು ಕಳೆದ 4-5 ದಿವಸದಿಂದ
ಧಾರ್ಮಿಕ ಕಾರ್ಯಗಳು ವಿಧಿವಿಧಾನವಾಗಿ ನೆರವೇರುತ್ತಾ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ಸಾಗಿತು ಎಂಬ ಒಂದು ಧನ್ಯತಾ ಭಾವನೆಯಲ್ಲಿ ನಾವೆಲ್ಲ ಇವತ್ತು ಕೂತಿದ್ದೇವೆ. ಮೊದಲನೇ ದಿನ 8ನೇ ತಾರೀಕಿನಂದು ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿದೆವು, ಈ ಕಾರ್ಯಕ್ರಮವು ಸುಲಲಿತವಾಗಿ ಸಾಂಗವಾಗಿ ಸಾಗಲಿ ಎಂದು. ಆದರೆ ಇವತ್ತು ಏನೋ ಒಂದು ಪವಾಡದ ಥರ ಎಲ್ಲ ಕೆಲಸಗಳು ಬಹಳ ಅದ್ಭುತವಾಗಿ ಸಾಗಿದವು. ಇದಕ್ಕೆ ಮೊದಲನೇದಾಗಿ ಮಹಿಷಮರ್ದಿನಿ ದೇವಿಗೆ ತಲೆಬಾಗಿಸುತ್ತಾ ನಮ್ಮ ಎಲ್ಲರ ಧನ್ಯವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇದು ಅಧ್ಯಕ್ಷೀಯ ಭಾಷಣವಲ್ಲ, ಇದು ಅಭಿನಂದನಾ ಹಾಗೂ ಧನ್ಯವಾದದ ಭಾಷಣವೆಂದು ನನಗೆ ಅನಿಸುತ್ತದೆ. ಮೊದಲನೇದಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಂಗಮೂರ್ತಿಯವರು, ಅವರ ಒಂದು ದಕ್ಷ ನಾಯಕತ್ವ. ಅವರು ಅಲ್ಲಿ ವೇದಿಕೆಗೆ ಬರುವುದಿಲ್ಲ, ಅಲ್ಲೇ ಕುಳಿತುಕೊಳ್ತಾರೆ. ಇಲ್ಲಿ ಕೂಡ ಎಲ್ಲ ಕಡೆ ಒಂದು ಕಡೆ ಇರ್ತಾರೆ, ಆದರೆ ಎಲ್ಲಿ ಏನೇನು ಆಗ್ತದೆ ಎಲ್ಲ ಅವರಿಗೆ ಗೊತ್ತಾಗ್ತದೆ, ಸಲಹೆ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಹಾಗೆ ವೇದಿಕೆಗೆ ಬರುವಾಗ ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಬರುವುದಿಲ್ಲ ಅಂತ ಒಂದು ವಿಶೇಷ ನಾಯಕರು ಅವರು. ಅವರಿಗೆ ತಕ್ಕಂತೆ ಎಲ್ಲ ಬೆನ್ನುಹಲುಬಾಗಿ ನಿಂತ ಅವರ ಸಮಿತಿಯ ಸದಸ್ಯರು, ಅವರೆಲ್ಲರ ಅರ್ಪಣಾ ಮನೋಭಾವದ ಕೆಲಸ ಅವರಿಗೆಲ್ಲರಿಗೂ, ಹಾಗೂ ಭಕ್ತಾದಿಗಳು ತುಂಬ ಜನರು ಇದ್ದಾರೆ, ನಮ್ಗೆಲ್ಲರೂ ಕೂಡ ಹೆಸರು ಹೇಳ್ಬೋದು. ಹಾಗೆ ಮತ್ತೊಂದು ನಮ್ಮ ಪ್ರಥಮ ಪೂಜೆ ನಮ್ಮೆಲ್ಲರ ಆತ್ಮೀಯರಾದ ರಾಮಕೃಷ್ಣ ಬಾಂತಿಮುಗರ್ರವರು, ಅವರು ಕೂಡ ಪ್ರಥಮ ಪ್ರಜೆಗಳು, ಆದರೂ ಕೂಡ ಇಲ್ಲಿ ದೇವಸ್ಥಾನದ ಒಂದು ಮ್ಯಾನೇಜರ್ ಆಗಿ, ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. ಹಾಗೆ ಅವರ ಹಾಗೆ ತುಂಬ ಜನ, ಅವರ ಮನೆಯವರು, ಮಕ್ಕಳು ಎಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಬಹಳ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ರಾತ್ರಿ ಹಗಲು ಕೆಲಸ ಮಾಡಿದರು. ಇದಕ್ಕೆಲ್ಲ ದೇವರ ಅನುಗ್ರಹ ಕೊಟ್ಟರು. ಹಾಗೆ ಅವರೆಲ್ಲರೂ ಎಲ್ಲ ಬೇರೆ ಬೇರೆ ಸಮಿತಿಯವರಿದ್ದಾರೆ, ಅವರನ್ನು ಕೂಡ ಇವಾಗ ಸ್ಮರಿಸುವುದು ನನ್ನ ಪರಮ ಕರ್ತವ್ಯ ಎಂದು ನಾನು ಭಾವಿಸ್ತಿದ್ದೇನೆ. ಮೊದಲನೇದಾಗಿ ವೈದಿಕ ಸಮಿತಿ, ಇದರ ಅಧ್ಯಕ್ಷರು ವಸಂತ್ ಭಟ್ ಗುಂಡ್ಯಾಡ್ಕ, ಕಾರ್ಯದರ್ಶಿ ಹರ್ಷ ಶಿವರಾಯ್ ಏರಣಿಕಟ್ಟೆ, ಮತ್ತು ಎಲ್ಲ ಸದಸ್ಯರುಗಳು, ಹಾಗೆ ತಂತ್ರಿಗಳಾದ ಶ್ರೀಯುತ ಪರಮ ಪೂಜ್ಯ ತಂತ್ರಿಗಳು, ಹಾಗೆ ಅವರೆಲ್ಲ ವೈದಿಕ ವೃಂದದವರು, ಹಾಗೆ ಎಲ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಹಾಗೆ ಸ್ವಾಗತ ಸಮಿತಿ ಅಧ್ಯಕ್ಷರು ಪ್ರೀತಮ್ ಪೂಂಜಾ ಎ, ಕಾರ್ಯದರ್ಶಿ ರವೀಶ್ ಹೊಸವಳಿಕೆ, ಹಾಗೆ ಮತ್ತೆ ಎಲ್ಲ ಸೇರಿದ ಸದಸ್ಯರು. ಸಾಂಸ್ಕೃತಿಕ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಕಾರ್ತಿಕ್ ಸಿ ಮಣಿಲ, ಕಾರ್ಯದರ್ಶಿ ಜಗನ್ನಾಥ್ ಸಂಕೇಶ್ ಹಾಗೂ ಎಲ್ಲ ಸಮಿತಿಯ ಸದಸ್ಯರು. ಅಲಂಕಾರ ಸಮಿತಿ ಅಧ್ಯಕ್ಷರು ಅತೀನ್ ಕುಮಾರ್ ಎಂ, ಕಾರ್ಯದರ್ಶಿ ದೀಕ್ಷಿತ್ ಓಟೆತಡ್ಕ, ಸದಸ್ಯರು ಮೋಹನ್ ಕೆಲ್ಲಾಳಿ, ಮತ್ತೆ ತುಂಬ ಜನ ಇದ್ದಾರೆ ಅದರಲ್ಲಿ ಕೂಡ. ಆರ್ಥಿಕ ಸಮಿತಿ ಬಹಳ ಮುಖ್ಯದ್ದು, ಆರ್ಥಿಕ ಸಮಿತಿ ಮತ್ತೆ ತುಂಬ ನಮಗೆ ಕೊಟ್ಟ ಎಲ್ಲ ದಾನಿಗಳು. ಅಧ್ಯಕ್ಷರು ಮಾರಪ್ ಶೆಟ್ಟಿ ಬೈಲುಗೊತ್ತು, ಕಾರ್ಯದರ್ಶಿ ಹರಿಕೃಷ್ಣ ಶೆಟ್ಟಿ ಮೂಡಂಬೈಲ್, ಮತ್ತೆ ಎಲ್ಲ ಸದಸ್ಯರು. ಕಾರ್ಯಾಲಯ ಸಮಿತಿ ಅಧ್ಯಕ್ಷರು ಪುಂಡರೀಕರಾವ್ ಡಿ, ಕಾರ್ಯದರ್ಶಿ ಸುಬ್ಬನಾಯಕ ಮೊಟ್ಟೆದಡ್ಕ, ಹಾಗೆ ತುಂಬ ಹಲವಾರು ಸದಸ್ಯರು. ಆರೋಗ್ಯ ಸಮಿತಿ ಅಧ್ಯಕ್ಷರು ಡಾಕ್ಟರ್ KM ಭಟ್, ಕಾರ್ಯದರ್ಶಿ ಡಾಕ್ಟರ್ ಪ್ರದೀಪ್ ನಾಯಕ್, ಸದಸ್ಯರು ಡಾಕ್ಟರ್ ಡಿ ಕೃಷ್ಣಮೂರ್ತಿ, ಹಾಗೆ ಮತ್ತೆ ತುಂಬ ಜನ ಸದಸ್ಯರು ಅದರಲ್ಲಿ ಸೇರಿಕೊಂಡಿದ್ದಾರೆ. ಹೊರೆಕಾಣಿಕೆ ಸಮಿತಿ ಅದು ಕೂಡ ಬಹಳ ಅದ್ಭುತವಾಗಿ ಮೂಡಿಬಂತು. ಪ್ರಥಮ ದಿನದ ಮೊದಲನೇ ನಮ್ಮ ಕಾರ್ಯಕ್ರಮ ಹೊರೆಕಾಣಿಕೆ ಇತ್ತು, ಅದು ಕೂಡ ದೇವಿಯ ಕೃಪೆಯಿಂದ ಬಹಳ ಚೆನ್ನಾಗಿ ಮೂಡಿಬಂತು. ಅದರ ಅಧ್ಯಕ್ಷರು ಲೋಕೇಶ್ ನಾಯ್ಕ್, ಕಾರ್ಯದರ್ಶಿ ಕೃಷ್ಣ ಸರಾವ್, ಮತ್ತು ಎಲ್ಲ ಸದಸ್ಯರು. ಹಾಗೆ ಪಾಕಶಾಲೆ ಸಮಿತಿ ಎಲ್ಲ ನಾವು ಬಹಳ ರುಚಿಕರವಾದ ಭೋಜನವನ್ನು ಎಲ್ಲ ನಾವು ಸವಿದಿದ್ದೇವೆ, ಅದರ ಹಿಂದೆ ಬಹಳ ಶ್ರಮವಿದೆ. ಅಧ್ಯಕ್ಷರು ಜಯಶ್ಯಾಮ್ ಎನ್, ಕಾರ್ಯದರ್ಶಿ ಹರೀಶ್ ಭಟ್ ನಡಸಾರು, ಹಾಗೆ ಎಲ್ಲ ಸದಸ್ಯರು ತುಂಬ ಜನ, ಮತ್ತೆ ಒಳ್ಳೆ ನಮಗೆ ಊಟ ತಯಾರಿ ಮಾಡಿದ ಎಲ್ಲ ಪಾಕಶಾಲೆಯವರು. ಭೋಜನ ವಿತರಣಾ ಸಮಿತಿ ಅದು ಕೂಡ ಬಹಳ ಕಷ್ಟಕರವಾದ ಕೆಲಸ, ಬಹಳ ಸುಲಲಿತವಾಗಿ ಬಹಳ ಸಾಂಗವಾಗಿ ಅದನ್ನು ನೆರವೇರಿಸಿದ್ದಾರೆ. ಅಧ್ಯಕ್ಷರು ಜಯಂತ್ ಗೌಡ, ಕಾರ್ಯದರ್ಶಿ ರಮೇಶ್ ಮುಡಾಯ್ಬೆಟ್ಟು, ಸದಸ್ಯರು ತುಂಬ ಜನ ಅಲ್ಲಿ ಕೂಡ ಇದ್ದಾರೆ. ಸ್ವಚ್ಛತಾ ಸಮಿತಿ ಒಂದು ಬಹಳ ಅವರಿಗೆ ಒಂದು ತುಂಬ ನಾವು ವಿಶೇಷ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಬೇಕು. ಎಲ್ಲ ಇಲ್ಲಿಯ ಅತಿಥಿಗಳು ನಮ್ಮ ಸ್ವಚ್ಛತೆಯನ್ನು ಬಹಳ ಕೊಂಡಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರು ಕೂಡ ತುಂಬ ಅದಕ್ಕೆ ಒತ್ತು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷರು ಗುರುವಪ್ಪ ಡಿ, ಕಾರ್ಯದರ್ಶಿ ಆನಂದ ನಾಯ್ಕ್, ಹಾಗೆ ತುಂಬ ಸದಸ್ಯರು ಅಲ್ಲಿ ಸೇರಿಕೊಂಡಿದ್ದಾರೆ. ನೀರಾವರಿ ಸಮಿತಿ ಅಧ್ಯಕ್ಷರು ಸಂತೋಷ್ ಆಚಾರ್ಯ, ಕಾರ್ಯದರ್ಶಿ ರಾಮಕೃಷ್ಣ ನಾಯ್ಕ ಕೂರೇಲ್, ಹಾಗೆ ತುಂಬ ಸದಸ್ಯರು ಸೇರಿದ್ದಾರೆ. ಉಗ್ರಾಣ ಸಮಿತಿ ಅಧ್ಯಕ್ಷರು ಜಗದೀಶ್ ಮಾರಮಜಲು, ಕಾರ್ಯದರ್ಶಿ ಕಿರಣ್ ಕೆಲ್ಲಾಳಿ, ಹಾಗೆ ತುಂಬ ಸದಸ್ಯರು. ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಅಧ್ಯಕ್ಷರು ವಿನೋದ್ ಎ,
ಕಾರ್ಯದರ್ಶಿ ಲೋಕೇಶ್, ಹಾಗೆ ತುಂಬ ಸದಸ್ಯರು. ಸ್ವಯಂ ಸೇವಕ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಅಜಯ್ ಶಾಸ್ತ್ರಿ, ಕಾರ್ಯದರ್ಶಿ ಲೋಹಿತ್ ಅಜಿನಡ್ಕ. ಸದಸ್ಯರು ಸ್ವಯಂ ಸೇವಕರು ಅವರಿಗೆ ಲೆಕ್ಕವೇ ಇಲ್ಲ. ಸುಮಾರು 300-400 ಸ್ವಯಂ ಸೇವಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಹೆಸರು ಹೇಳುವುದು ಬಹಳ ಕಷ್ಟ. ಕಾರ್ಯಕರ್ತರು ಬಹಳ ನಮಗೆ ತುಂಬ ಅತ್ಯಂತ ಕಾರ್ಯಕರ್ತರ ಸಹಕಾರ ಸೇವೆ ಇಲ್ಲದ್ರೆ ಇಂಥ ಒಂದು ಅದ್ಭುತ ಕೆಲಸ ಆಗಲು ಸಾಧ್ಯವೇ ಇಲ್ಲ. ಹಾಗೆ ಕಲಶ ಸಮಿತಿ ಅಧ್ಯಕ್ಷರು ಭವಾನಿ ಗಣೇಶ್, ಕಾರ್ಯದರ್ಶಿ ನಳಿನಿ ದಲ್ಕಜೆ, ತುಂಬ ಸದಸ್ಯರು ಅಲ್ಲಿಯೂ ಇದ್ದಾರೆ. ರಕ್ಷಕ್ ಸಮಿತಿ ಅಧ್ಯಕ್ಷರು ಈಶ್ವರ ನಾಯ್ಕ್, ಕಾರ್ಯದರ್ಶಿ ಕಿಶೋರ್ ಅಜ್ಜಿನಡ್ಕ, ತುಂಬ ಸದಸ್ಯರು. ಮಾಧ್ಯಮ ಮತ್ತು ಪ್ರಚಾರ ಸಮಿತಿ ಎಲ್ಲ ಮಾಧ್ಯಮ ಮಿತ್ರರು, ಅವರು ಕೂಡ ತುಂಬ ಅವರ ಕೂಡ ಸೇವೆ ಬಹಳ ಒಂದು ವಿಶೇಷವಾಗಿತ್ತು. ಅಧ್ಯಕ್ಷರು ವಿಷ್ಣುಗುಪ್ತ ಪುಣಚ, ಕಾರ್ಯದರ್ಶಿ ಹರೀಶ್ ಎ ಹಾಗೂ ಬೇರೆ ಬೇರೆ ಮಾಧ್ಯಮ ಮಿತ್ರರು ಎಲ್ಲ ತುಂಬ ನಮಗೆ ಈ ಊರು ಪರವರಿಗೆ ಎಲ್ಲ ಈ ಬ್ರಹ್ಮೋತ್ಸವ ಕಲಶೋತ್ಸವದ ಒಳ್ಳೆ ನಡೆದುಕೊಂಡು ಬಂದ ಎಂದೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಹಾಗೆ ಧಾರ್ಮಿಕ ಸಭೆಗಳ ಎಲ್ಲ ಸುದ್ದಿಯನ್ನು ತಲುಪಿಸಿದ್ದಾರೆ. ಹಾಗೆ ಧ್ವನಿ ಮತ್ತು ಬೆಳಕು ಸಮಿತಿ ಅಧ್ಯಕ್ಷರು ಗಣೇಶ್ ಗೌಡ, ಕಾರ್ಯದರ್ಶಿ ಜಯಂತ್ ನಾಯಕ, ಸದಸ್ಯರು ತುಂಬ ಹಲವಾರು ಸದಸ್ಯರು ಅದರಲ್ಲಿದ್ದಾರೆ. ಮಹಿಳಾ ಸಮಿತಿ ಮಹಿಳೆಯರಿಗೆ ಇನ್ನೊಮ್ಮೆ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಧ್ಯಕ್ಷರು ನವೀನ ಲತಾ ಶಾಸ್ತ್ರಿ ಮಣಿಲಾ, ಕಾರ್ಯದರ್ಶಿ ಮಮತಾ ಶೆಟ್ಟಿ ದೇವರಗುಂಡಿ, ಉಪಾಧ್ಯಕ್ಷರು ಕೃಷ್ಣ ಪ್ರಸಾದ್ ದೇವಿ ಪ್ರಸಾದ್, ಪ್ರತಿಭಾ ಜಗನ್ನಾಥ್ ಗೌಡ, ಪವಿತ್ರ ಹರೀಶ್, ಜತೆ ಕಾರ್ಯದರ್ಶಿ ಶ್ರೀಲತಾ ಸಾಲ್ಯಾನ್, ಪ್ರೀತಿಕಾ ಎಂ ಶೆಟ್ಟಿ, ಅಮಿತ್ ಲೋಕೇಶ್ ನಾಯ್ಕ, ಹಲವಾರು ಸದಸ್ಯರು ಅದರಲ್ಲಿ ಸೇರಿದ್ದಾರೆ. ಪಾನೀಯ ಮತ್ತು ಕುಡಿಯುವ ನೀರು ಸಮಿತಿ ಅಧ್ಯಕ್ಷರು ಶ್ರೀಮತಿ ಬೇಬಿ ಪಟಿಕಲ್ಲು, ಕಾರ್ಯದರ್ಶಿ ಶ್ರೀಮತಿ ಶಾರದಾ ಸರವು, ತುಂಬ ಹಲವಾರು ಸದಸ್ಯರು. ಚಪ್ಪರ ಸಮಿತಿ ಅಧ್ಯಕ್ಷರು ಸುರೇಶ್ ನಾಯಕ್ ಸಾಗು, ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ ನಾರ್ನಡ್ಕ, ತುಂಬ ಸದಸ್ಯರು ಅದರಲ್ಲೂ ಇದ್ದಾರೆ. ಭಜನಾ ಸಮಿತಿ ಅಧ್ಯಕ್ಷರು ವೀರಪ್ಪ ಎಂ ಮಲೆತಾಡ್ಕ, ಕಾರ್ಯದರ್ಶಿ ಶ್ರೀಲತಾ ವಿಜಯಕುಮಾರ್, ತುಂಬ ಸದಸ್ಯರು. ಹಲವು ಮಂದಿ ಭಜನೆಗಳನ್ನು ಅದು ನಿರಂತರ ನಡೆಯುತ್ತಿತ್ತು. ಸಹಕರಿಸುವ ಭಜನಾ ಮಂಡಳಿಗಳು ಶ್ರೀ ಮಹಿಷಮರ್ದಿನಿ ದೇವಿ ಭಜನಾ ಮಂಡಳಿ, ಶ್ರೀದೇವಿ ಮಹಿಳಾ ಭಜನಾ ಮಂಡಳಿ ಪುಣಚ, ಮಹಿಷಮರ್ದಿನಿ ಭಜನಾ ಮಂಡಳಿ ಮೂಡಂಬೈಲ್, ಮಹಿಷಮರ್ದಿನಿ ಮಹಿಳಾ ಭಜನಾ ಮಂಡಳಿ ಮೂಡಂಬೈಲ್, ಮಹಿಷಮರ್ದಿನಿ ಭಜನಾ ಮಂಡಳಿ ಆಜೇರು, ಮಹಿಷಮರ್ದಿನಿ ಮಹಿಳಾ ಕುಣಿತ ಭಜನಾ ತಂಡ ಪುಣಚ, ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ದುರ್ಗಾನಗರ ಅಜ್ಜಿನಡ್ಕ, ಸ್ವಾಮಿ ಕೊರಗಜ್ಜ ಸೇವಾ ಭಜನಾ ಸಮಿತಿ ಸಂಕೇಶ, ಮಹಮ್ಮಾಯಿ, ಜೈ ಭಾರತಿ ಮರಾಠಿ ಭಜನಾ ಮಂಡಳಿ ದೇವಿನಗರ, ಶ್ರೀದೇವಿ ಮಹಿಳಾ ಕುಣಿತ ಭಜನಾ ತಂಡ ಪುಣಚ, ಮಹಮ್ಮಾಯಿ ಕುಣಿತ ಭಜನಾ ತಂಡ ಕೆಲ್ಲಾಳಿ ಪುಣಚ, ಮಹಮ್ಮಾಯಿ ಮಹಿಳಾ ಕುಣಿತ ಭಜನಾ ತಂಡ ಕೆಲ್ಲಾಳಿ ಪುಣಚ. ಹಾಗೆ ಎಲ್ಲ ಹೆಸರು ಖಂಡಿತ ಹೇಳಲಿಕ್ಕೆ ಕಷ್ಟ, ಆದರೂ ಕೂಡ ಎಲ್ಲರ ಸೇವೆಯನ್ನು ನಾವು ತುಂಬ ಅದನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ನನಗೆ ಸ್ವಲ್ಪ ಸಂಕೋಚ ಕೂಡ ಆಗ್ತಾ ಇದೆ. ನಾನು ದೂರದಲ್ಲಿದ್ದೆ, ಬರೇ ಕಳೆದ 6 ದಿನದಿಂದ ನಾನು ನಿಮ್ಮಲ್ಲಿ ಸೇರಿಕೊಂಡಿದ್ದೇನೆ. ಆದರೆ ನಿಮ್ಮೆಲ್ಲರ ಸೇವೆಯನ್ನು ನೋಡಿಕೊಂಡು ನನಗೆ ಕೂಡ ಬಹಳ ಸಂತೋಷ ಆಗ್ತದೆ. ನಾನು ಕೂಡ ಈ ಪುಣಚದ ಮೂಡಂಬೈಲ್ನಲ್ಲಿ ಹುಟ್ಟಿದ್ದೇನೆ ಎಂಬ ಹೆಮ್ಮೆ ನನಗೆ ಆಗ್ತದೆ. ನೀವು ಸುಮಾರು 59 ವರ್ಷದಲ್ಲಿ ಸಿಗದ ಸ್ನೇಹ ಒಡನಾಟ ಕಳೆದ 6 ದಿವಸದಲ್ಲಿ ಎಲ್ಲ ಸಿಕ್ಕಿದೆ. ತುಂಬ ಜನರನ್ನು ಹಲವಾರು 34 ವರ್ಷದ ನಂತರ ನಾನು ಇಲ್ಲಿ ಸಿಗುವ ಒಂದು ದೇವಿಯ ಕೃಪೆಯಿಂದ ನನಗೆ ಅದೊಂದು ಅವಕಾಶ ಸಿಕ್ಕಿದೆ. ಹಾಗೆ ಒಂದು ಶ್ಲೋಕ ಇಲ್ಲಿ ನೆನಪಾಗ್ತಾ ಉಂಟು. ಪ್ರದೋಷೆ ದೀಪಕ್ ಚಂದ್ರ, ಪ್ರಭಾತೆ ದೀಪಕ್ ರವಿ, ತ್ರೈಲೋಕೆ ದೀಪಕ್ ಧರ್ಮ, ಸುಪುತ್ರ ಕುಲದೀಪಕ್. ಅಂದರೆ ಒಂದು ರಾತ್ರಿಗೆ ನಮಗೆ ಬೆಳಕನ್ನು ಕೊಡುವವರು ಚಂದ್ರ, ಹಗಲು ಬೆಳಕು ಕೊಡುವವರು ಸೂರ್ಯದೇವರು. ಹಾಗೆ ಒಂದು ಒಳ್ಳೆ ಧರ್ಮ ಇಡೀ 3 ಲೋಕಕ್ಕೂ ಕೂಡ ಬೆಳಕನ್ನು ಕೊಡ್ತದೆ. ಹಾಗೆಯೇ ಒಂದು ಮನೆಯಲ್ಲಿ ಒಳ್ಳೆ ಪುತ್ರ ಪುತ್ರಿಯಾಗಿ ಜನಿಸಿದರೆ ಅದು ಇಡೀ ಕುಟುಂಬಕ್ಕೆ ಬೆಳಕನ್ನು ಕೊಡ್ತದೆ. ಆದರೆ ಇವತ್ತು ಇಡೀ ನಮ್ಮ ಗ್ರಾಮಕ್ಕೆ ಎಲ್ಲ ಸುಪುತ್ರರು ಬೆಳಕನ್ನು ಕೊಟ್ಟಿದ್ದೀರಿ. ಅದರಲ್ಲಿ ನಾನು ಕೂಡ ಈ ಗ್ರಾಮದವನೆಂದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ದೇವರು ಭಗವಂತ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕಲ್ಪಿಸಲಿ. ಹಾಗೆ ಕಳೆದ ಕೆಲವು ದಿವಸಗಳಿಂದ ತುಂಬ ಇವತ್ತು ಕೂಡ ಶ್ರೀಯುತ ಡಾಕ್ಟರ್ ಪ್ರಭಾಕರ ಭಟ್ರು ಕೂಡ ಅದ್ಭುತ ಸಂದೇಶವನ್ನು ನೀಡಿದರು. ಹಾಗೆ ಹಲವಾರು ನಮ್ಮ ಬೇರೆ ಬೇರೆ ಮಠಾಧೀಶರು, ಧಾರ್ಮಿಕ ಮುಖಂಡರು, ವಿದ್ವಾಂಸರು ನಮಗೆಲ್ಲ ಬೇಕಾದ ಬಹಳ ಅದ್ಭುತವಾದ ಧಾರ್ಮಿಕ ಸಂದೇಶ, ಆಧ್ಯಾತ್ಮಿಕ ಶಕ್ತಿಯನ್ನು ಮೂಡಿಸಿದ್ರು. ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಮೊನ್ನೆ ಒಂದು ಸ್ವಾಮಿಗಳು ಹೇಳಿದರು, ದೇವರನ್ನು ಪ್ರಾರ್ಥನೆ ಮಾಡುವುದಕ್ಕಿಂತ ದೇವರ ಅನುಗ್ರಹ ಪಡೆಯುವುದಕ್ಕಿಂತ ಮೊದಲು ನಾವು ತಾಯಿ ತಂದೆಯರಲ್ಲಿ ದೇವರನ್ನು ಕಾಣಬೇಕು, ಗುರು ಹಿರಿಯರಲ್ಲಿ ದೇವರನ್ನು ಕಾಣಬೇಕು, ಭಾರತವನ್ನು ನಮ್ಮ ಗಡಿಯನ್ನು ಕಾಪಾಡುವ ಯೋಧರಲ್ಲಿ ದೇವರನ್ನು ಕಾಣಬೇಕು, ರೈತರಲ್ಲಿ ದೇವರನ್ನು ಕಾಣಬೇಕು, ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದ ನಮ್ಮ ಆಪ್ತರನ್ನು ದೇವರಲ್ಲಿ ಕಾಣಬೇಕು ಅಂತ. ನಾವು ಅದನ್ನು ಕಾಣದಿದ್ರೆ ದೇವರ ಅನುಗ್ರಹ ಕೂಡ ನನಗೆ ಸಿಗುವುದು ಬಹಳ ಕಷ್ಟ ಅಂತ ಬಹಳ ಒಂದು ಅದ್ಭುತವಾದ ಮಾತು. ಹಾಗೆಯೇ
ಮೊನ್ನೆ ಇವರು ಕೂಡ ಮತ್ತೊಂದು ಸ್ವಾಮಿಗಳು ಹೇಳಿದರು, ನಾವು ಮೊದಲು ನಮ್ಮ ಒಳಗಿನ ರಾಕ್ಷಸ ಗುಣಗಳನ್ನು ನಾವು ಹೊರಗಡಿಸಿ ಅದನ್ನು ನಾವು ತೆಗೆದ್ರೆ ಮಾತ್ರ ದೇವರು ನಮಗೆ ಅನುಗ್ರಹ ಮಾಡಬಹುದು ಅಂತ. ಹಾಗೆ ನಾನು ಯಾವಾಗಲೂ ನನ್ನ ಒಂದು ಸಂದೇಶ ಏನಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಖಂಡಿತ ನಾವು ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಒಡ ಹುಟ್ಟಿನವರಿಗೆ, ಹಾಗೆ ತಂದೆ ತಾಯಿಯವರ ಒಡ ಹುಟ್ಟಿನವರಿಗೆ, ವಿಶೇಷವಾಗಿ ಕಷ್ಟದವರಿಗೆ, ನಮ್ಮ ಸಮಾಜದಲ್ಲಿ ಕಷ್ಟದವರಲ್ಲಿರುವವರಿಗೆ ಅವರಿಗೆ ಒಳ್ಳೆಯದು ಮಾಡಿ ಎಂದು ಹೇಳಿದರೆ ಖಂಡಿತ ನಮಗೆ ನಮ್ಮ ಪ್ರಾರ್ಥನೆ ಮಾಡುವ ಅಗತ್ಯ ಇಲ್ಲ. ನಮಗೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಹಾಗೆಯೇ ಕಷ್ಟಗಳು ಕೊಡಬೇಡಿ ಅಂತ ದೇವರಿಗೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬಾರ್ದು. ಕಷ್ಟಗಳು ದೇವರು ಕೂಡ ಕಷ್ಟವನ್ನು ತುಂಬ ಎದುರಿಸಿದ್ದಾರೆ. ಹಾಗೆಯೇ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡಿ, ಹಾಗೆ ಕಷ್ಟವನ್ನು ಕಡೆಗೆ ನಿವಾರಣೆ ಮಾಡಿ ಎಂದು ನಾವು ಯಾವಾಗಲೂ ಪ್ರಾರ್ಥಿಸಬೇಕು. ಹಾಗೆ ಕಷ್ಟ ಕೊಡಬೇಡಿ ಅಂದರೆ ಕಷ್ಟ ಮನುಷ್ಯನಿಗೆ ಕಷ್ಟ ಬರದಿದ್ರೆ ಬೇರೆ ಯಾರಿಗೆ ಖಂಡಿತ ಕಷ್ಟಗಳು ಬಂದೇ ಬರ್ತದೆ. ಆದರೆ ಅದು ಯಾವುದು ಕೂಡ ನಾವು ಪರ್ಮನೆಂಟ್ ಆಗಿ ಯಾವುದು ಇರುವುದಿಲ್ಲ. ಹಾಗೆ ದೇವರಲ್ಲಿ ಆ ಥರ ನಾವು ಪ್ರಾರ್ಥಿಸೋಣ. ಕಡೆಯದಾಗಿ ಇವತ್ತಿನ ಒಂದು ಸಮಾರಂಭ ಬಹಳ ಒಂದು ಧನ್ಯತಾ ಭಾವ, ಬಹಳ ಒಂದು ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಕಾಣುತ್ತಾ ಉಂಟು. ಹಾಗೆ ಈ ಕ್ಷೇತ್ರ ಬೆಳಗಲಿ, ಹಾಗೆ ನಿಮ್ಮೆಲ್ಲರ ಮನೆ ಕೂಡ ಅದೇ ತೀರ ಬೆಳಗಲಿ. ಈ ಗ್ರಾಮಕ್ಕೆ ಶ್ರೀದೇವಿ ಮಹಿಷಮರ್ದಿನಿ ದೇವಿಯು ಸುಭಿಕ್ಷೆಯನ್ನು ನೀಡಲಿ, ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕಲ್ಪಿಸಲಿ ಎಂದು ದೇವರಲ್ಲಿ ಇನ್ನೊಮ್ಮೆ ಪ್ರಾರ್ಥಿಸುತ್ತಾ, ಕೊಟ್ಟ ಅವಕಾಶಕ್ಕೆ ಇವತ್ತು ನೀವು ನೀಡಿದ ಸನ್ಮಾನವನ್ನು ಬಹಳ ಒಂದು ವಿನಯದಿಂದ ನಮ್ರತೆಯಿಂದ ಸ್ವೀಕರಿಸುತ್ತಾ, ಹಾಗೆ ಮತ್ತೊಂದು ನಾನು ಹೇಳಿದ್ದೇನೆ, ಒಂದು ವೇದಿಕೆಯಲ್ಲಿದ್ದು ಹಾಗೆ ನನಗೆ ಮಿಸ್ ಆಯಿತು, ನಮ್ಮ ಗೌರವಾಧ್ಯಕ್ಷರು ಶ್ರೀಯುತ ಸಂಜೀವ್ ಮಠಂದೂರ್ ಅವರು ಏನೋ ಇಲ್ಲಿ ಮಹಿಷಮರ್ದಿನಿ ಈ ಕ್ಷೇತ್ರ ಏನೋ ಅವಳಿಗೆ ಬಹಳ ಒಂದು ಹತ್ತಿರ ಕಾಣ್ತಾ ಉಂಟು. ಹಲವು ಎಲ್ಲ ದೇವಸ್ಥಾನಗಳಲ್ಲಿ ಅವರು ತುಂಬಾ ಅನುದಾನ ಮಾಡಿದ್ರು. ನಾನು ಕೂಡ ಸುಬ್ರಾಯ ದೇವಸ್ಥಾನ ಕೊಕ್ಕಿನಾಡದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ, ಅಲ್ಲಿ ಕೂಡ ನಮಗೆ ತುಂಬಾ ಅನುದಾನ ಸಹಾಯ ಮಾಡಿದ್ದಾರೆ. ಆದರೆ ಇಲ್ಲಿಯ ನಿಮ್ಮ ಅನುದಾನ ಸೇವೆ ಸಾಧನೆ ತುಂಬಾ ಬಹಳ ದೊಡ್ಡ ಮೊತ್ತದಲ್ಲಿ ನೀವು ಸಹಕರಿಸಿದ್ದೀರಿ ಸರ್. ನಿಮಗೂ ಕೂಡ ಮಹಿಷಮರ್ದಿನಿ ದೇವಿಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕಲ್ಪಿಸಲಿ. ಎಲ್ರಿಗೂ ಕೂಡ ದೇವರ ಅನುಗ್ರಹ ಸದಾ ಇರಲಿ. ಇನ್ನೊಮ್ಮೆ ಈ ಕೊಟ್ಟ ಅವಕಾಶಕ್ಕೆ ನಾನು ತಲೆಬಗ್ಗಿಸುತ್ತಾ, ಇದು ಇಂಥ ಒಂದು ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷ ಇದು ಆಗುವುದು ನನ್ನ ಪುಣ್ಯ ಎಂದು ನಾನು ಭಾವಿಸಿ ನಿಮಗೆಲ್ಲರಿಗೂ ಇನ್ನೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳಿಗೆ ಶ್ರಮಿಸಿದ ಪ್ರತಿಯೊರ್ವರಿಗೂ ಕೃತಜ್ಞತಾ ಭಾವದಿಂದ ಧನ್ಯವಾದಗಳನ್ನು ಅರ್ಪಿಸಿದ ಶ್ರೀ ರವಿ ಶೆಟ್ಟಿಯವರು ತಮಗೂ ತಮ್ಮ ಅಪ್ರತಿಮ ನಾಯಕತ್ವಕ್ಕೂ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿರುವ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಿಗೆ ರವಿ ಶೆಟ್ಟಿ ಮೂಡಂಬೈಲಿ ಇವರು ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಶರಣ್ ಪಂಪ್ವೆಲ್ ಇವರಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಶ್ರೀ ರವಿ ಶೆಟ್ಟಿಯವರು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಉಪಸ್ಥಿತರಿರುವ ಶ್ರೀ ಆನಂದ ನಾಯಕ ಬೈರಿಕಟ್ಟೆ ಇವರಿಗೆ ನೆನಪಿನ ಕಾಣಿಕೆಯ ಗೌರವ ಶ್ರೀಯುತ ರವಿ ಶೆಟ್ಟಿಯವರು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿಟ್ಲ ಅರಮನೆಯ ಶ್ರೀ ಕೃಷ್ಣಯ್ಯ ಇವರಿಗೆ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕು ಅಂತ ಅಧ್ಯಕ್ಷರಾದ ರವಿ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದುದ್ದಕ್ಕೂ ನಮಗೆ ಸಹಕರಿಸಿದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸರ್ವ ಬಂಧುಗಳಿಗೂ ಅತ್ಯಂತ ಶ್ರದ್ಧೆಯ ಧನ್ಯವಾದಗಳನ್ನು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸಹಕರಿಸಿರುವಂಥ ಈ ಬ್ರಹ್ಮ ಕಲಶೋತ್ಸವ ಇಷ್ಟೊಂದು ವೈಭವದಲ್ಲಿ ನಡೆಯುವುದಕ್ಕೆ ಕಾರಣೀಕರ್ತರಾದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಶ್ರಮಿಸಿದ ಸರ್ವ ಸದ್ಭಕ್ತ ಬಂಧುಗಳಿಗೂ ಶ್ರದ್ಧೆಯ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ.
ಶಾಂತಿ ಮಂತ್ರದೊಂದಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಕೂತ್ಕೊಳ್ಬಹುದು. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಕ್ಷೇತ್ರದಲ್ಲಿ ದೇವರ ಉತ್ಸವ ಬಲಿ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಧ್ವಜಾವರೋಹಣ ನಡೀಲಿಕ್ಕಿದೆ. ಅದರ
कट्टे नदी गायब होते हैं।
ಬಂದರೆ ಈಗೇನು
ಪ್ರತಿಯೊಂದು